All right. So, welcome everybody once again to this beautiful evening. ಇವತ್ತು ಅಮಾವಾಸ್ಯೆ ಇದೆ. ಸೊ ಅಮಾವಾಸ್ಯೆ ಧ್ಯಾನ ಮಾಡೋಣ. ಅದಕ್ಕಿಂತ ಮುಂಚೆ ಆಸ್ ಯೂಶುವಲ್ ಸತ್ಸಂಗ ಮಾಡೋಣ. ಸೊ ನಿಮ್ಗೆ ಏನಾದರೂ ಪ್ರಶ್ನೆ ಏನಾದ್ರು ಡೌಟ್ ಇದ್ರೆ ಅದನ್ನು ನೀವು ಚಾಟ್ ಬಾಕ್ಸಲ್ಲಿ ಹಾಕಿ. ಫಸ್ಟಲ್ಲಿ ನಾವು ಏನು ಮಾಡೋಣ ಅಂದರೆ ಆಸ್ ಯೂಶುವಲ್ ಮೊದಲು 3 ಬಾರಿ ಓಂಕಾರದ ಉಚ್ಚಾರಣೆಯಿಂದ ಇವತ್ತಿನ ಒಂದು ಸೆಷನ್ ಏನಿದೆ ಇದನ್ನು ಶುರು ಮಾಡೋಣ. ಓಕೆ, ಸೊ ಆರಾಮ್ಸೆ ಕೂತ್ಕೊಳ್ಳೋಣ. ಬೆನ್ನು ಕತ್ತು ನೇರವಾಗಿರಿಸಿ, ಕಣ್ಣುಗಳನ್ನು ಮುಚ್ಚಿ, ಕ್ಲೋಸ್ ಯುವರ್ ಐಸ್. ಒಂದೆರಡು ಆಳವಾದ ಉಸಿರಾಟಗಳನ್ನು ಮಾಡ್ತಾ ಪ್ರತಿಯೊಂದು ಉಸಿರಾಟದಲ್ಲಿ ದೇಹ ಮನಸ್ಸು ರಿಲ್ಯಾಕ್ಸ್ ಆಗ್ತಾ ಇದೆ ಅಂತ ಫೀಲ್ ಮಾಡ್ಕೊಳ್ಳಿ. 3 ಬಾರಿ ಓಂಕಾರದ ಉಚ್ಚಾರಣೆ ಮಾಡೋಣ. ಇನ್ಹೇಲ್ ಮಾಡಿ. ಓ ಇನ್ಹೇಲ್. ಓ One more time. Inhale. Relax. Relax and feel the beautiful resonance of Omkara throughout your body for a while. ಸಂಪೂರ್ಣ ದೇಹದಲ್ಲಿ ಓಂಕಾರದ ಪ್ರತಿ ಧ್ವನಿಯನ್ನ ಫೀಲ್ ಮಾಡ್ಕೊತಾ ಸ್ಲೋಲಿ ಜಾಯಿನ್ ಯೋರ್ ಹ್ಯಾಂಡ್ಸ್, ರಬ್ ಯೋರ್ ಪಾಮ್ಸ್. 2 ಕೈಗಳನ್ನ ನಿಮ್ಮ ಕಣ್ಗಳ ಮೇಲಿಟ್ಟು ನಿಧಾನವಾಗಿ ಕಣ್ಗಳನ್ನು ಮುಖವನ್ನು ಸ್ಪರ್ಶ ಮಾಡ್ತಾ, ಫೀಲಿಂಗ್ ಫ್ರೆಶ್, ಹ್ಯಾಪಿ, ಹೆಲ್ದಿ, ಆಕ್ಟಿವ್, ಎನರ್ಜೆಟಿಕ್. Slowly open your eyes, looking at your palms. All right. Great. So once again, welcome back everybody. ಇವತ್ತು ನಾವು ಅಮಾವಾಸ್ಯೆ ಧ್ಯಾನ ಮಾಡ್ತಾ ಇದೀವಿ. ಆಸ್ ಯೂಶುವಲ್ ಪ್ರತಿ ಹುಣ್ಣಿಮೆ ಮತ್ತೆ ಅಮಾವಾಸ್ಯೆ ಸಮಯದಲ್ಲಿ ಸಾಮಾನ್ಯವಾಗಿ ನನಗೇನು ಬೇರೆ ಸೆಷನ್ ಇಲ್ಲ, ಬೇರೆ ಏನು ಕೆಲಸ ಇಲ್ಲ ಅಂದರೆ ನಾವು ಈ ಒಂದು ಫ್ರೀ ಮೆಡಿಟೇಷನ್ ಮಾಡ್ತಾ ಇರ್ತೀವಿ. ಸೊ ಅದೇ ಸರಣಿಯಲ್ಲಿ ಇವತ್ತು ಅಮಾವಾಸ್ಯೆ ಇದೆ. ಯಾರು ಫಸ್ಟ್ ಟೈಮ್ ಜಾಯ್ನ್ ಆಗಿದ್ದೀರೋ ಅವ್ರಿಗೆ ಹೇಳ್ಬಿಡ್ತೀನಿ, ಈ ಸೆಷನ್ ಹೇಗಿರುತ್ತೆ ಅಂದರೆ ಒಂದು 1 ಅವರ್ದು ಸುಮಾರು ಸೆಷನ್ ಇರುತ್ತೆ. ಅದರಲ್ಲಿ ಅರ್ಧ ಅವರ್ ನಾವು ಧ್ಯಾನ ಮಾಡ್ತೀವಿ. ಇನ್ ಅರ್ಧ ಅವರ್ ನಿಮ್ಗೆ ಏನಾದರೂ ಡೌಟು, ನಿಮ್ಗೆ ಏನಾದರೂ ಪ್ರಶ್ನೆ ಇತ್ತು ಅಂತಿದ್ರೆ ನೀವು ಆ ಪ್ರಶ್ನೆನ ನನಗಿಲ್ಲಿ ಚಾಟ್ ಬಾಕ್ಸ್ ಮುಖಾಂತರ ಕೇಳ್ಬೋದು. ಸೊ ಯಾವುದು ಪ್ರಶ್ನೆ ರೆಲೆವೆಂಟ್ ಇರುತ್ತೆ, ಯಾವ ಟಾಪಿಕ್ ರೆಲೆವೆಂಟ್ ಇರುತ್ತೆ, ಆ ಟಾಪಿಕ್ ಮೇಲೆ ಒಂದು ಅರ್ಧ ಅವರ್ ಡಿಸ್ಕಷನ್ ಮಾಡಿ ಆಮೇಲೆ ಧ್ಯಾನನ ಮಾಡ್ತೀವಿ. ಸೊ ನಿಮ್ಗೆ ಏನಾದರೂ ಪರ್ಟಿಕ್ಯುಲರ್ ಟಾಪಿಕ್, ಸರ್ ಈ ಟಾಪಿಕ್ ಬಗ್ಗೆ ಮಾತಾಡಿ ಅಂತಿದ್ರೆ ಆ ಟಾಪಿಕ್ನ ನೀವು ಚಾಟ್ ಬಾಕ್ಸಲ್ಲಿ ಹಾಕ್ಬೋದು. ಅಥವಾ ನಿಮ್ಗೆ ಏನಾದರೂ ಪ್ರಶ್ನೆಗಳಿತ್ತು ಅಂತಿದ್ರೆ ಅಧ್ಯಾತ್ಮಕ್ಕೆ ಸಂಬಂಧಪಟ್ಟಂಗೆ, ಜೀವನಕ್ಕೆ ಸಂಬಂಧಪಟ್ಟಂಗೆ, ಮೈಂಡ್ಗೆ ಸಂಬಂಧಪಟ್ಟಂಗೆ, ಹೀಲಿಂಗ್ ಸಂಬಂಧಪಟ್ಟಂಗೆ ಯಾವುದೇ ಪ್ರಶ್ನೆ ಇದ್ರೆ ಯು ಕ್ಯಾನ್ ಪುಟ್ ದಟ್ ಇನ್ ದ ಚಾಟ್ ಬಾಕ್ಸ್. ಏನು ವಿಷಯ ಕೊಡ್ತೀರಿ ಇವತ್ತು? ಅಬೌಟ್ ವಿಚ್ ಸಬ್ಜೆಕ್ಟ್ ಯು ವಾಂಟ್ ಮೀ ಟು ಸ್ಪೀಕ್ ಟುಡೇ? ಎನಿ ಪರ್ಟಿಕ್ಯುಲರ್ ಸಬ್ಜೆಕ್ಟ್, ಎನಿ ಪರ್ಟಿಕ್ಯುಲರ್ ಟಾಪಿಕ್ ಯು ವಾಂಟ್ ಮೀ ಟು ಸ್ಪೀಕ್? ಏನಾದರೂ ತಿಳ್ಕೋಬೇಕು ಅಂತಿದ್ದೀರಿ? ಸೋಲ್ ಜರ್ನಿ, ಆತ್ಮದ ಯಾತ್ರೆ, ವಂಡರ್ಫುಲ್ ಟಾಪಿಕ್. ಸ್ಪಿರಿಚುಯಾಲಿಟಿ, ಓಕೆ. ಮನಸ್ಸೇ ಬೇರೆ, ಆತ್ಮ ಬೇರೆನಾ ಸರ್? ಹ್ಮ್
ಗುಡ್. ಸೊ ಅಷ್ಟು ಸಾಕು ಅನ್ಕೋತೀನಿ. ಈ ಟಾಪಿಕ್ ನೀವೇನು ಕೊಟ್ಟಿದ್ದೀರಿ, ಮೂರು ಟಾಪಿಕ್ನ ಒಂದಕ್ಕೊಂದು ರಿಲೇಟ್ ಮಾಡ್ತೀನಿ ಆ್ಯಂಡ್ ಸಾಧ್ಯವಾದಷ್ಟು ಅರ್ಧ ಅವರಲ್ಲಿ ಮಾತಾಡೋ ಪ್ರಯತ್ನ ಮಾಡ್ತೀನಿ. ಯಾಕಂದ್ರೆ ನೀವೇನು ಟಾಪಿಕ್ ಕೊಟ್ಟಿದ್ದೀರಿ ಇದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಶುರು ಮಾಡಿ ಅಟ್ಲೀಸ್ಟ್ ಒಂದು 2 ಅವರ್ಸು 3 ಅವರ್ಸು ಮಾತಾಡಬೇಕು. ಡೆಸ್ಟಿನಿ ಆ್ಯಂಡ್ ಡಿಸೈರ್ಸ್. ಸೊ ಇವತ್ತು ನರೇಂದ್ರ ಕಾಮತ್ ಅವರು ಸೋಲ್ ಜರ್ನಿ ಬಗ್ಗೆ ಕೇಳಿದಿರಿ. ಪ್ರಸನ್ನ ಅವರು ಸ್ಪಿರಿಚುವಾಲಿಟಿ ಬಗ್ಗೆ ಕೇಳ್ತಾ ಇದ್ದೀರಿ. ಶಂಕರ್ ಅವರು ಮನಸ್ಸೇ ಬೇರೆ ಆತ್ಮವೇ ಬೇರೆನಾ ಅಂತ ಕೇಳ್ತಾ ಇದ್ದೀರಿ. ಆ್ಯಂಡ್ ಡೆಸ್ಟಿನಿ ಆ್ಯಂಡ್ ಡಿಸೈರ್ಸ್, ನಮ್ಮ ಡೆಸ್ಟಿನಿ, ನಮ್ಮ ಭಾಗ್ಯ ಮತ್ತು ನಮ್ಮ ಇಚ್ಛೆಗಳು. ಓಕೆ, ಸೊ ಲೆಟ್ಸ್ ಸಿ ಫ್ಲೋ ಅಲ್ಲಿ ಏನೇನು ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಬರುತ್ತೆ ನೋಡ್ತಾ ಹೋಗಿ. ಇವತ್ತು ಯಾಕೋ ತುಂಬಾ ಜಾಸ್ತಿ ಸ್ಪಿರಿಚುವಲ್ ವ್ಯಕ್ತಿಗಳು ಸೇರ್ಕೊಂಡ್ಬಿಟ್ಟಿದ್ದೀರಿ ಅನ್ಸುತ್ತೆ. ಹೈಲಿ ಇವಾಲ್ವ್ಡ್ ಸೋಲ್ಸ್ ಸೇರ್ಕೊಂಡ್ಬಿಟ್ಟಿದ್ದೀರಿ ಅನ್ಸುತ್ತೆ. ಯಾಕಂದ್ರೆ ಐ ಥಿಂಕ್ ಇಷ್ಟು ದಿನಗಳಲ್ಲಿ ಫಸ್ಟ್ ಟೈಮ್ ಸ್ವಲ್ಪ ಏನೋ ಒಂದು ಹೈಯರ್ ಲೆವೆಲ್ದು ಪ್ರಶ್ನೆಗಳು ಬಂದ್ಬಿಟ್ಟಿದೆ. ಸ್ಪಿರಿಚುವಾಲಿಟಿ, ಸೋಲು. ಸೊ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಆಲ್ ದಿಸ್. ನೋಡಿ, ಮೊದಲನೇದಾಗಿ ಸ್ಪಿರಿಚುವಾಲಿಟಿ ಅಂತ ನೀವೇನು ಕೇಳ್ತಾ ಇದ್ದೀರಿ, ನಮ್ಮಲ್ಲಿ ಸಾಕಷ್ಟು ಜನರಿಗೆ ಸ್ವಲ್ಪ ಮಿಸ್ಕನ್ಸೆಪ್ಷನ್ಸ್ಗಳಿದ್ದಾವೆ ಜೀವನದ ಬಗ್ಗೆ. ಈ ಮಿಸ್ಕನ್ಸೆಪ್ಷನ್ಸ್ ಯಾಕಿದ್ದಾವಂದ್ರೆ, ನಮ್ಮ ಗುರುಗಳು, ನಮ್ಮ ಧರ್ಮಾಧಿಕಾರಿಗಳು, ನಮ್ಮ ಧರ್ಮಗಳು ಅಥವಾ ನಮ್ಮ ಒಂದು ರಿಲಿಜಿಯಸ್ ಬಿಲೀಫ್ ಸಿಸ್ಟಮ್ಗಳಲ್ಲಿ ಏನೇನು ನಾವು ತುಂಬ್ಕೊಂಡ್ಬಿಟ್ಟಿದ್ದೀವಿ, ಅದರ ಆಧಾರದ ಮೇಲೆ ನಾವು ಕೆಲವೊಂದು ಬಿಲೀಫ್ ಸಿಸ್ಟಮ್ಸ್ಗಳನ್ನು ಸೃಷ್ಟಿ ಮಾಡಿಬಿಟ್ಟಿದ್ದೀವಿ. ಆ್ಯಂಡ್ ಆ ಬಿಲೀಫ್ ಸಿಸ್ಟಮ್ಗಳು ಸೃಷ್ಟಿ ಮಾಡೋದ್ರಿಂದ ನಮಗೆ ಜೀವನದ ಎಲ್ಲ ಸ್ಥಿತಿಗತಿಗಳು ಬೇರೆ ಬೇರೆ ಅನಿಸುತ್ತೆ. ಬಟ್ ಆಲ್ವೇಸ್ ರಿಮೆಂಬರ್ ಒನ್ ಥಿಂಗ್, ಒಂದು ಮಾತು ಇವತ್ತು ನಿಮ್ಗೆ ಗೊತ್ತಿರಲಿ, ನಿಮ್ಮನ್ನು ಹೊರತುಪಡಿಸಿ ಈ ಜಗತ್ತಿನಲ್ಲಿ ಏನೂ ಇಲ್ಲ. ಎವ್ರಿಥಿಂಗ್ ಇನ್ ದಿಸ್ ಯೂನಿವರ್ಸ್, ವಾಟ್ ಎವರ್ ಯು ಕ್ಯಾನ್ ಟಾಕ್ ಅಬೌಟ್, ಯಾವುದೇ ಒಂದು ವಿಷಯ ನೀವು ತಗೊಳ್ಳಿ, ಅದು ನಿಮ್ಮ ಜೊತೆ ಕನೆಕ್ಟ್ ಆಗಿದೆ. ಅದೇ ಥರ ಈ ಅಧ್ಯಾತ್ಮ ಅಂತ ಅನ್ನೋದು ಒಂದು ದೊಡ್ಡ ಏನೋ ಒಂದು ಪರ್ವತದ ಥರ ನಮ್ಮ ತಲೆ ಮೇಲೆ ಹೊತ್ಕೊಂಡ್ಬಿಟ್ಟಿದ್ದೀವಿ ನಾವು. ಅಧ್ಯಾತ್ಮ ಅನ್ನೋದು, ಸ್ಪಿರಿಚುವಾಲಿಟಿ ಅನ್ನೋದು ನಮ್ಮ ದಿನನಿತ್ಯದ ಜೀವನದಿಂದ ಹೊರತುಪಡಿಸಿ ಏನೂ ಅಲ್ಲ. ಎಷ್ಟೋ ಜನ ನನಗೆ ಹೇಳ್ತಾರೆ, ಸರ್ ಇಷ್ಟು ಕೆಲಸ ಇರುತ್ತೆ, ಟೈಮೇ ಸಿಗೋದಿಲ್ಲ, ಧ್ಯಾನ ಮಾಡೋಕ್ಕೆ ಟೈಮ್ ಸಿಗೋದಿಲ್ಲ, ಆಧ್ಯಾತ್ಮಿಕ ಉನ್ನತಿ ಆಗ್ತಾ ಇಲ್ಲ, ಆಧ್ಯಾತ್ಮಿಕ ಕಡೆ ಯೋಚನೆ ಮಾಡೋಕ್ಕೂ ಆಗ್ತಾ ಇಲ್ಲ, ಅಥವಾ ನಾವು ಹೇಗೆ ಧ್ಯಾನ ಅಥವಾ ಪೂಜೆ ಪುನಸ್ಕಾರಗಳನ್ನು ಹೇಗೆ ಮಾಡಬೇಕು ಅದು ನಾವು ಮಾಡೋಕ್ಕೆ ಆಗೋದಿಲ್ಲ, ಅಥವಾ ನನ್ನ ದೇಹದಲ್ಲಿ ಕಾಯಿಲೆ ಇದೆ ಅದಕ್ಕೆ ಮಾಡೋಕ್ಕಾಗಲ್ಲ, ಅಥವಾ ನನಗೆ ಸಾಕಷ್ಟು ರೆಸ್ಪಾನ್ಸಿಬಿಲಿಟೀಸ್ ಇದೆ ಅದಕ್ಕೆ ಇದಕ್ಕೆಲ್ಲ ಟೈಮ್ ಇಲ್ಲ ಅಂತ. ಇವೆಲ್ಲ ಪ್ರಶ್ನೆಗಳೇ ರಾಂಗ್ ಪ್ರಶ್ನೆಗಳು, ತಪ್ಪು ಪ್ರಶ್ನೆಗಳು. ಯಾಕೆ ತಪ್ಪು ಪ್ರಶ್ನೆ ಅಂದರೆ, ನೀವು ಅಧ್ಯಾತ್ಮವನ್ನು ಅರ್ಥನೇ ಮಾಡ್ಕೊಂಡಿಲ್ಲ. ವೈನೆ ಡಯರ್ ಅಂತ ಒಬ್ರು ರೈಟರ್ ಇದ್ದಾರೆ. ಹಿ ಸೇಸ್ ದ್ಯಾಟ್ ವಿ ಆರ್ ಆಲ್ ಸ್ಪಿರಿಚುವಲ್ ಬೀಯಿಂಗ್ ಎಕ್ಸ್ಪೀರಿಯನ್ಸಿಂಗ್ ದಿಸ್ ಹ್ಯೂಮನ್ ಲೈಫ್ ಅಂತ. ಸಾಮಾನ್ಯವಾಗಿ ನಮ್ಮ ಅರ್ಥ ಅಥವಾ ನಮ್ಮ ಒಂದು ಅಂಡರ್ಸ್ಟ್ಯಾಂಡಿಂಗ್ ಏನಿದೆ ಅಂದರೆ, ನಾವು ಮನುಷ್ಯರಾಗಿದ್ದೀವಿ, ನಾವು ಆಧ್ಯಾತ್ಮಿಕ ಜೀವನವನ್ನು ಜೀವಿಸಬೇಕು ಅಂತ. ಎಷ್ಟೋ ಜನ ಹೇಳ್ತಾರೆ, ಸರ್ ನಾನು ಲಾಸ್ಟ್ ಹಿಂದಿನ 1 ವರ್ಷದಿಂದ ಆಧ್ಯಾತ್ಮಿಕ ಜೀವನದಲ್ಲಿ ಬಂದಿದ್ದೀನಿ, ಲಾಸ್ಟ್ 3 ವರ್ಷದಿಂದ ಆಧ್ಯಾತ್ಮಿಕ ಜೀವನದಲ್ಲಿ ಬಂದಿದ್ದೀನಿ ಅಂತ. ಅಂದರೆ ಅದರಿಂದ ಮುಂಚೆ ಅಧ್ಯಾತ್ಮ ಇರಲಿಲ್ವಾ ನಿಮ್ಮ ಜೀವನದಲ್ಲಿ? ಜೀವನ ಅನ್ನೋದೇ ಒಂದು ಅಧ್ಯಾತ್ಮ, ಅದರ ಅರಿವು ನಮಗಿಲ್ಲ. ಸೊ ನಾವೇನು ಅನ್ಕೊಂಡಿದ್ದೀವಿ, ಅಧ್ಯಾತ್ಮ ಅಂದರೆ ಬೇರೆ, ನಮ್ಮ ಜೀವನ ಅಂದರೆ ಬೇರೆ ಅಂತ ಅನ್ಕೊಂಡಿದ್ದೀವಿ. ವೈನೆ ಡೈರ್ ಸೇಸ್ ಕ್ಯಾಟ್ ವಿ ಆರ್ ಆಲ್ ಸ್ಪಿರಿಚುವಲ್ ಬೀಯಿಂಗ್, ನಾವೆಲ್ಲ ಆಧ್ಯಾತ್ಮಿಕ ವ್ಯಕ್ತಿಗಳು ಆಗಿದ್ದೀವಿ, ಆಧ್ಯಾತ್ಮಿಕ ಜೀವಗಳು ಆಗಿದ್ದೀವಿ. ನಾವು ಈ ಮನುಷ್ಯ ಜೀವನವನ್ನು ಜೀವಿಸ್ತಾ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀವಿ, ಅನುಭವಿಸ್ತಾ ಇದ್ದೀವಿ ಅಷ್ಟೇ. ಆ್ಯಂಡ್ ಇಷ್ಟು ಮಾತ್ರ ನಿಮ್ಗೆ ಗೊತ್ತಿದ್ರೆ ಸಾಕು, ಕಿ ನೀವು ಒಂದು ಆಧ್ಯಾತ್ಮಿಕ ಜೀವ ಆಗಿದ್ದೀರಿ ಅಂತ ಗೊತ್ತಿದ್ರೆ ಸಾಕು, ಯು ಆರ್ ಅ ಸ್ಪಿರಿಚುವಲ್ ಬೀಯಿಂಗ್. ನೀವು ಅದಕ್ಕೇನು ಸಪ್ರೇಟಾಗಿ ಏನು ಮಾಡಬೇಕಾಗಿಲ್ಲ. ರೈಟ್? ಕುತ್ಕೊಂಡು ಧ್ಯಾನ ಮಾಡಿದ್ರೆ ಕುತ್ಕೊಂಡು ಧ್ಯಾನ ಯಾಕೆ ಮಾಡ್ತೀವಿ ಗೊತ್ತಾ? ಫಸ್ಟ್ ಆಫ್ ಆಲ್ ನಿಮ್ಗೆ ಗೊತ್ತಿದೆಯಾ, ಒಂದು 1 ಅವರ್ ಅರ್ಧ ಅವರ್ ನಾವು ಕುತ್ಕೊಂಡು ಏನು ಧ್ಯಾನ ಮಾಡ್ತೀವಲ್ಲ, ಆ ಧ್ಯಾನ ಅಲ್ಲ. ಅಯ್ಯೋ ಸರ್ ಏನು ಹಿಂಗೆ ಹೇಳ್ತೀರಿ, ಮತ್ತೆ ನಮ್ಗೆ ಏನು ಧ್ಯಾನ ಮಾಡಿಸ್ತೀರಿ, ಇವತ್ತು ನೀವು ಅರ್ಧ ಅವರ್ ಬರೀ ಧ್ಯಾನ ಮಾಡಿಸ್ತೀನಿ ಅಂತ ಹೇಳಿದ್ರಿ. ಕುತ್ಕೊಂಡು ಏನು ಮಾಡ್ತೀವಲ್ಲ, ಇಟ್ ಇಸ್ ಜಸ್ಟ್ ಅ ಪ್ರಾಕ್ಟೀಸ್. ಆ ಅರ್ಧ ಅವರ್ ಕೂತ್ಕೊಂಡು ಡೈಲಿ ನೀವು ಅರ್ಧ ಅವರ್ ಮಾಡ್ತಿರ್ಬೋದು, 1 ಅವರ್ ಮಾಡ್ತಿರ್ಬೋದು, 10 ನಿಮಿಷ ಮಾಡ್ತಿರ್ಬೋದು. ನೀವೇನು ಧ್ಯಾನ ಕೂತ್ಕೊಂಡು ಮಾಡ್ತಿರಲ್ಲ, ಇಟ್ ಇಸ್ ಜಸ್ಟ್ ಅ ಪ್ರಾಕ್ಟೀಸ್. ಆ್ಯಂಡ್ ಆ ಪ್ರಾಕ್ಟೀಸ್ ನೀವು ಏನು ಮಾಡ್ತಾ ಇದ್ದೀರಿ,
ಆ ಸ್ಥಿತಿ ಯಾವುದೋ ಒಂದು ಸ್ಥಿತಿಗೆ ರೀಚ್ ಆಗಬೇಕಾಗಿದೆ. ಆ ಸ್ಥಿತಿ ಪೂರ್ತಿ ಥ್ರೂ ಔಟ್ ದ ಡೇ ಅದು ಮೇಂಟೈನ್ ಆಗಬೇಕು. ಆ ಉದ್ದೇಶದಿಂದ ನಾವು ಅದನ್ನು ಪ್ರಾಕ್ಟೀಸ್ ಮಾಡ್ತೀವಿ. ಅಂದರೆ ಒಂದು ಕಾಮ್ ಸ್ಟೇಟ್ ಆಫ್ ಮೈಂಡ್ಗೆ, ಆ ಕಾಮ್ ಸ್ಟೇಟ್ ಆಫ್ ಮೈಂಡ್ ಪ್ರತಿ ಹಂತದಲ್ಲೂ ಕೂಡ ಜೀವನದ ಪ್ರತಿಯೊಂದು ಏನೋ ಆಗು ಹೋಗುಗಳಲ್ಲಿ, ಒಂದು ದಿನನಿತ್ಯದ ಎಲ್ಲ ಚಟುವಟಿಕೆಗಳಲ್ಲಿ ಆ ಕಾಮ್ನೆಸ್ ಆಫ್ ದ ಮೈಂಡ್ ಇರಬೇಕು. ರೈಟ್. ಆ ಕಾಮ್ನೆಸ್ ಆಫ್ ದ ಮೈಂಡ್ ಇರಬೇಕು ಅನ್ನೋಂಥ ಉದ್ದೇಶದಿಂದ ನಾವು ದಿನ ಮೇ ಬಿ 30 ಮಿನಿಟ್ಸು 1 ಅವರ್ ಏನು ಧ್ಯಾನ ಮಾಡ್ತೀರಿ ಆ ಧ್ಯಾನ ಮಾಡ್ತೀವಿ. ಬಟ್ ಅದಷ್ಟೇ ಧ್ಯಾನ ಅಲ್ಲ. ಆ ಧ್ಯಾನ ಏನಕ್ಕೆ ಮಾಡ್ತೀವಿ ಅಂದರೆ ವಿ ಗೆಟ್ ಇನ್ ಟು ದಟ್ ಸ್ಟೇಟ್. ಆ ಸ್ಥಿತಿಗೆ ಹೋಗಿ ಆ ಸ್ಥಿತಿನ ಥ್ರೂ ಔಟ್ ದ ಡೇ ಮೇಂಟೈನ್ ಮಾಡಬೇಕು ಅಂತ. ಜೊತೆಗೆ ನಾವು ಏನು ಮಾಡ್ತಾ ಇದ್ದೀವಿ ಅದರಲ್ಲಿ ತೊಡ್ಕೊಂಡಿರ್ಬೇಕು ಅಂತ. ಈಗ ಫಾರ್ ಎಕ್ಸಾಂಪಲ್ಲು, ನೀವು ನನ್ನ ಮಾತು ಕೇಳಿಸ್ಕೊತಾ ಇದ್ದೀರಿ, ನಾನು ಇಲ್ಲೇನೋ ಒಂದು ಮಾತಾಡ್ತಾ ಇದ್ದೀನಿ. ಈ ಸಮಯದಲ್ಲಿ ನೀವು ಕೂಡ ಧ್ಯಾನದಲ್ಲಿದ್ದೀರಿ, ನಾನು ಕೂಡ ಧ್ಯಾನದಲ್ಲಿದ್ದೀನಿ. ರೈಟ್. ಯಾಕೆ ಧ್ಯಾನದಲ್ಲಿದ್ದೀವಿ ಅಂದರೆ ನಾನು ಏನು ಮಾತಾಡ್ತಾ ಇದ್ದೀನಿ ನನ್ನ ಪೂರ್ತಿ ಫೋಕಸ್ ಇದ್ರ ಮೇಲೆ ಇದೆ. ಐ ಆಮ್ ಕಂಪ್ಲೀಟ್ಲಿ ಇನ್ವಾಲ್ವ್ ಇನ್ ದಿಸ್. ನೀವು ಯಾಕೆ ಧ್ಯಾನದಲ್ಲಿದ್ದೀರಿ ಅಂದರೆ ನೀವು ಕೂಡ ಕಂಪ್ಲೀಟಾಗಿ ನನ್ನ ಕಡೆ ನಿಮ್ಮ ಗಮನ ಇದೆ. ನಾನು ಏನು ಹೇಳ್ತಾ ಇದ್ದೀನಿ ಅದನ್ನೇ ಕೇಳಿಸ್ಕೊತಾ ಇದ್ದೀರಿ. ಈ ಸಮಯದಲ್ಲಿ ನೀವೇನಾದರೂ ಅಟೆಂಟಿವ್ ಆಗಿ ಕೂತಿದ್ದೀರಿ ಅಂದರೆ ನಿಮ್ಮ ಮನಸ್ಸಲ್ಲಿ ಬೇರೆ ಯಾವುದೇ ವಿಚಾರ ಬರ್ತಾ ಇಲ್ಲ. ನನ್ನ ಮಾತುಗಳನ್ನು ಮಾತ್ರ ಕೇಳಿಸ್ಕೊತಾ ಇದ್ದೀರಿ. ರೈಟ್. ನನ್ನ ಮಾತುಗಳನ್ನು ಮಾತ್ರ ಕೇಳಿಸ್ಕೊತಾ ಇದ್ದೀರಿ, ಬೇರೆ ಯಾವುದೋ ವಿಚಾರ ಈ ಸಮಯದಲ್ಲಿ ಬರ್ತಾ ಇಲ್ಲ ಅಂದರೆ ಯು ಆರ್ ಇನ್ ಮೆಡಿಟೇಷನ್ ಆಲ್ರೆಡಿ. ರೈಟ್. ಸೊ ಅಧ್ಯಾತ್ಮ ಅಂತಂದಾಗ ನೀವು ಏನು ಮಾಡ್ತಾ ಇದ್ದೀರಿ ಅದನ್ನೇ ಸಂಪೂರ್ಣವಾಗಿ ತೊಡಕೊಂಡು ಮಾಡಿದಾಗ, ಅದನ್ನೇ ಸಂಪೂರ್ಣವಾಗಿ ಇನ್ವಾಲ್ವ್ ಆಗಿ ಮಾಡ್ತಾ ಇದ್ರೆ ದಟ್ ಇಟ್ ಸೆಲ್ಫ್ ವಿಲ್ ಬಿಕಮ್ ಮೆಡಿಟೇಷನ್. ಅದಕ್ಕೆ ಭಗವದ್ಗೀತೆಯಲ್ಲಿ ಕೃಷ್ಣ 4 ಥರದ ಯೋಗಗಳ ಬಗ್ಗೆ ಮಾತಾಡಿದ್ದಾನೆ. ಅದನ್ನು ಸ್ವಾಮಿ ವಿವೇಕಾನಂದರು ಬೇರೆ ಬೇರೆ ರೀತಿಯಲ್ಲಿ ಕಂಪೈಲ್ ಮಾಡಿಬಿಟ್ಟು ಕರ್ಮಯೋಗ, ಜ್ಞಾನಯೋಗ, ರಾಜಯೋಗ ಮತ್ತು ಇನ್ನೊಂದು ಯಾವುದು ಭಕ್ತಿ ಯೋಗ, 4 ಥರದ ಯೋಗಗಳ ರೂಪದಲ್ಲಿ ಕೊಟ್ಟಿದ್ದಾರೆ. ರೈಟ್. ಸೊ ಈ ಯೋಗಗಳನ್ನು ಇದರಲ್ಲಿ ಯಾವುದೋ ಒಂದು ಮಾಡ್ತಾ ಇದ್ರು ಸಾಕು, ಅಥವಾ ಎಲ್ಲನೂ ಮಿಕ್ಸಪ್ ಮಾಡಿ ಮಾಡ್ತಾ ಇದ್ರು ಸಾಕು, ನೀವು ಒಂದು ಆಧ್ಯಾತ್ಮಿಕ ಜೀವನದಲ್ಲಿ ಇದ್ದೀರಂತ ಅರ್ಥ. ಇದರಲ್ಲಿ ಒಂದು ಯೋಗ ನೋಡಿ, ಕರ್ಮಯೋಗ ಅಂತ ಹೇಳುತ್ತೆ. ಕರ್ಮಯೋಗ ಅಂದ್ರೆ ಏನು? ನೀವು ಏನು ಕರ್ಮ ಮಾಡ್ತಾ ಇದ್ದೀರಿ ಅದನ್ನೇ ಸಂಪೂರ್ಣವಾಗಿ ತೊಡಕೊಂಡು ಮಾಡಿದಾಗ, ಡಿಟ್ಯಾಚ್ಡ್ ಆಗಿ ಮಾಡಿದಾಗ ನಿಮ್ಮ ಕರ್ಮವೇ ನಿಮ್ಮ ಧ್ಯಾನ, ನಿಮ್ಮ ಧರ್ಮ ಆಗ್ತದೆ. ಅಂದರೆ ನೀವೇನು ಸಪ್ರೇಟಾಗಿ ನೀವು ಸ್ಪಿರಿಚುಯಾಲಿಟಿಗೆ, ಅಧ್ಯಾತ್ಮಕ್ಕೆ, ಧ್ಯಾನಕ್ಕೆ ಸಪ್ರೇಟಾಗಿ ಟೈಮ್ ತೆಗಿಬೇಕಾಗಿಲ್ಲ. ನೀವು ಏನು ಕೆಲಸ ಮಾಡ್ತಾ ಇದ್ದೀರಿ, ಯಾವುದೋ ಒಂದು ಜಾಬ್ ಅಥವಾ ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀರಿ ಅಂತ ಅನ್ಕೊಳ್ಳಿ. ರೈಟ್. ಬೆಳಗ್ಗೆ ನೀವು ಎದ್ದು ನಿತ್ಯ ಕರ್ಮ ಮಾಡಿದ್ರಿ, ನಿತ್ಯ ಕರ್ಮ ಮಾಡಿ ಸ್ನಾನ ಮಾಡಿದ್ರಿ, ಸ್ನಾನ ಮಾಡಿ ಬ್ರೇಕ್ಫಾಸ್ಟ್ ಮಾಡಿದ್ರಿ, ಬ್ರೇಕ್ಫಾಸ್ಟ್ ಮಾಡಿ ನಿಮ್ಮ ಮಕ್ಕಳಿಗೋ ಹೆಂಡತಿಗೋ ಗಂಡನಿಗೋ ಎಲ್ಲೋ ಡ್ರಾಪ್ ಮಾಡಬೇಕು, ಸ್ಕೂಲಿಗೆ ಡ್ರಾಪ್ ಮಾಡ್ಬೇಕು ಅಂತ ಅನ್ಕೊಳ್ಳಿ. ನೀವು ಮಕ್ಕಳಿಗೆ ಸ್ಕೂಲ್ ಡ್ರಾಪ್ ಮಾಡಿದ್ರಿ, ಆಮೇಲೆ ನಿಮ್ಮ ಕೆಲಸಕ್ಕೆ ಹೋದ್ರಿ. ಕೆಲಸಕ್ಕೆ ಹೋಗಿ ನಿಮ್ಮ ಕೆಲಸ ಏನಿದೆ ಬೆಳಗ್ಗೆಯಿಂದ 10 ಗಂಟೆಯಿಂದ ಸಂಜೆ 5-6 ಗಂಟೆ ತನಕ ಕೆಲಸ ಮಾಡಿದ್ರಿ. ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದ್ರಿ. ಮನೆಗೆ ಬಂದಮೇಲೆ ಹೆಂಡತಿ ಜೊತೆಗೆ ಸ್ವಲ್ಪ ಹೊತ್ತು ಅಥವಾ ಗಂಡನ ಜೊತೆಗೆ ಸ್ವಲ್ಪ ಹೊತ್ತು ಕೂತ್ಕೊಂಡ್ರಿ, ಕಾಫಿ ಕುಡಿದ್ರಿ, ಟೈಮ್ ಪಾಸ್ ಮಾಡಿದ್ರಿ, ಸ್ವಲ್ಪ ಹೊತ್ತು ಟಿವಿ ನೋಡಿದ್ರಿ, ರಾತ್ರಿ ರಿಲ್ಯಾಕ್ಸಾಗಿ ಮಲ್ಕೊಂಡ್ಬಿಟ್ರಿ. ಈ ಬೆಳಗ್ಗಿಂದ ಸಂಜೆ ತನಕ ಏನೇನು ಆಕ್ಟಿವಿಟೀಸ್ ನೀವು ಮಾಡಿದ್ರಿ, ಆ ಆಕ್ಟಿವಿಟೀಸ್ ಮಾಡೋವಾಗ ಆ ಆಕ್ಟಿವಿಟೀಸಲ್ಲೇ ಸಂಪೂರ್ಣವಾಗಿ ತೊಡ್ಕೊಂಡು ಮಾಡಿದ್ರೆ ಅದೇ ನಿಮ್ಮ ಧ್ಯಾನ. ಅರೆ ಸರ್, ಅದು ಹೆಂಗೆ ಧ್ಯಾನ ಆಗುತ್ತೆ? ಅದು ಧ್ಯಾನ ಆಗಲ್ಲ. ಯಾಕೆ ಆಗಲ್ಲ ಅಂದರೆ ನಾವು ಏನು ಮಾಡ್ತಾ ಇದ್ದೀವಿ ಅದನ್ನು ಇಂಟ್ರೆಸ್ಟಿಂದ ಮಾಡ್ತಾ ಇಲ್ಲ. ಅಂದರೆ ಎಕ್ಸಾಂಪಲ್ಗೆ 10 ಗಂಟೆ 8:00ವರೆಗೆ ನಿಮ್ಮ ಆಫೀಸ್ ಇದೆ, 8 ಗಂಟೆಗೆ ಮನೆ ಬಿಡಬೇಕು, 8:15ಗೆ ಮಗನಿಗೆ ಸ್ಕೂಲಿಗೆ ಬಿಡಬೇಕು. ಈಗ 8:10 ಮನೇಲೆ ಆಗ್ಬಿಟ್ಟಿದೆ. ನಿಮ್ಮ ಆಫೀಸ್ಗೆ ಹೋಗ್ಲಿಕ್ಕೆ ಅರ್ಧ ಅವರ್ ಬೇಕಾಗತ್ತೆ, ಲೇಟ್ ಆಗ್ತಾ ಇದೆ, ಮಗನಿಗೆ ಸ್ಕೂಲ್ ಬಿಟ್ಟು ಹೋಗಬೇಕು. ಅವಾಗ ನೀವೇನು ಮಾಡ್ತೀರಿ? ಲೇಟ್ ಮಾಡ್ಬಿಡ್ತೀಯಾ, ಹಿಂಗೆ ಮಾಡ್ಬಿಡ್ತೀಯಾ, ಹಂಗೆ ಮಾಡ್ಬಿಡ್ತೀಯಾ, ಬೇಗ ರೆಡಿ ಆಗು, ಅದು ಮಾಡು ಇದು ಮಾಡು, ಹಂಗೆ ಮಾಡಲ್ಲ ಹಿಂಗೆ ಮಾಡಲ್ಲ ಅಂತ ನಾವು ಕೂಗಾಡ್ಲಿಕ್ಕೆ ಶುರು ಮಾಡ್ತೀವಿ. ಆಮೇಲೆ ಕಾಟಾಚಾರಕ್ಕೆ ಅವ್ನು ಬಿಡಲೇಬೇಕಲ್ಲ ಅಂತ ಅಂತ ಗಾಡಿ ಓಡಿಸ್ಕೊಂಡು ಹೋಗ್ತೀವಿ. ಆಮೇಲೆ ಅದೇ ಗುಂಗಲ್ಲಿ ಆಫೀಸ್ಗೆ ಹೋಗ್ತೀವಿ. ಆಫೀಸ್ ಹೋಗಿ ಅದೇ ಸ್ಟ್ರೆಸ್ಸಲ್ಲಿ ಕೆಲಸಗಳನ್ನು ಮಾಡ್ತಾ ಇರ್ತೀವಿ. ಕೆಲಸದಲ್ಲಿ ಇಂಟ್ರೆಸ್ಟ್ ಇರೋದಿಲ್ಲ, ಬಟ್ ಸ್ಟ್ರೆಸ್ಸಲ್ಲಿ ಕೆಲಸ ಮಾಡ್ತಾ ಇರ್ತೀವಿ. ವೆನ್ ಯು ಆರ್ ಡೂಯಿಂಗ್ ದ್ಯಾಟ್, ಇಟ್ ಈಸ್ ನಾಟ್ ಕರ್ಮ ಯೋಗ, ಇಟ್ ಈಸ್ ಕರ್ಮ. ಅವಾಗ ಅದು ಕರ್ಮ ಆಗುತ್ತೆ. ಅಯ್ಯೋ ನನ್ನ ಕರ್ಮ ಅಂತ ಹೇಳ್ತೀವಲ್ಲ, ಸೊ ಅದು ಕರ್ಮ. ಆದರೆ ಅದರಲ್ಲಿ ಸಂಪೂರ್ಣವಾಗಿ ತೊಡ್ಕೊಂಡು, ಓಕೆ ಲೇಟ್ ಆಯ್ತಾ, ಅಬ್ಸಲ್ಯೂಟ್ಲಿ ಫೈನ್, ಐ ಆಮ್ ಕಾಮ್. ಲೇಟ್ ಆಗೋಯ್ತು, ಏನು ಮಾಡೋಕ್ಕಾಗಲ್ಲ, ಖುಷಿಯಿಂದ ಮಗನಿಗೆ ಸ್ಕೂಲ್ ಬಿಡ್ತಾ ಇದ್ದೀನಿ. ಸ್ಕೂಲ್ ಬಿಡೋದು ನನ್ನ ಜವಾಬ್ದಾರಿ.
ಅವನು ಲೇಟಾಗಿ ಎದ್ದ, ಅದು ನನ್ನ ಜವಾಬ್ದಾರಿ ಇತ್ತು, ನಾನು ಬೇಗ ಎಬ್ಬಿಸ್ಬೇಕಿತ್ತು. ಇಫ್ ಯು ಟೇಕ್ ದಟ್ ರೆಸ್ಪಾನ್ಸಿಬಿಲಿಟಿ, ರೈಟ್. ಸ್ಕೂಲಿಗೆ ಬಿಡುವಾಗ ಖುಷಿಯಿಂದ ಬಿಡ್ತಾ ಇದ್ರೆ ನನ್ನ ಮಗನಿಗೆ ನಾನು ಸ್ಕೂಲ್ ಬಿಡ್ತಾ ಇದ್ದೀನಿ. ಆಫೀಸ್ ಹೋಗುವಾಗ ಖುಷಿಯಿಂದ ಹೋಗ್ತಾ ಇದ್ರೆ ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ, ನನ್ನ ಹತ್ರ ಕೆಲಸ ಇದೆ ಮಾಡಲಿಕ್ಕೆ. ಏನೇ ಕೆಲಸ ಮಾಡ್ತಾ ಅದನ್ನು ಸಂಪೂರ್ಣ ಖುಷಿಯಿಂದ ಕಂಪ್ಲೀಟಾಗಿ ತೊಡ್ಕೊಂಡು ಮಾಡ್ತಾ ಇದ್ದೀರಿ. ಆ ಥರ ನೀವೇನಾದ್ರು ಮಾಡೋದಾದರೆ, ನೀವೇನೇ ಕೆಲಸ, ಇದೊಂದು ಎಕ್ಸಾಂಪಲ್ ತೊಗೊಂಡಿದ್ದೀನಿ, ವಾಟ್ ಎವರ್ ಯು ಡೂಯಿಂಗ್. ನೀವು ಒಂದು ಹೌಸ್ ವೈಫೇ ಇರ್ಬೋದು. ಹೌಸ್ ವೈಫ್ ಎಷ್ಟೋ ಸತಿ ನಮ್ಗೆ ಅನ್ಸುತ್ತೆ, ಅಯ್ಯೋ ನಾನು ಹೌಸ್ ವೈಫ್, ನಾನೇನು ಮಾಡಲ್ಲ ಅಂತ. ಹೌಸ್ ವೈಫ್ ಮಾಡೋಷ್ಟು ಕೆಲಸ ಯಾರೂ ಮಾಡೋದಿಲ್ಲ, ನಿಮಗೆಲ್ಲ ಗೊತ್ತಿದೆ, ರೈಟ್. ಸೊ ನೀವು ಏನು ಕೆಲಸ ಮಾಡ್ತಾ ಇದ್ದೀರಿ, ಮನೆಗೆ ಮಕ್ಕಳಿಗೆ ಅಡುಗೆ ಮಾಡ್ತಾ ಇದ್ದೀರಿ, ಫ್ಯಾಮಿಲಿಗೆ ಅಡುಗೆ ಮಾಡ್ತಾ ಇದ್ದೀರಿ, ಅಡುಗೆ ಮಾಡುವಾಗಲೂ ಕೂಡ ಸಂಪೂರ್ಣವಾಗಿ ತೊಡ್ಕೊಂಡು, ನನ್ನ ಫ್ಯಾಮಿಲಿ, ನನ್ನ ಗಂಡ, ನನ್ನ ಹೆಂಡತಿ, ನನ್ನ ಮಕ್ಕಳು ಇದನ್ನು ತಿಂತಾರೆ, ತಿಂದು ಅವರ ಆರೋಗ್ಯ ವೃದ್ಧಿ ಆಗತ್ತೆ, ಅವರ ಎನರ್ಜಿ ಬರುತ್ತೆ ಅವ್ರ ದೇಹದಲ್ಲಿ. ಆ ಒಂದು ಒಳ್ಳೆ ಭಾವನೆಯಿಂದ ನೀವು ಅಡುಗೆ ಖುಷಿಯಿಂದ ಮಾಡ್ತಾ ಇದ್ರೆ, ಆ ಅಡುಗೆ ಮಾಡುವಂಥ ಪ್ರಾಸೆಸ್ಸೇ ನಿಮಗೆ ಧ್ಯಾನ ಆಗಿಬಿಡುತ್ತೆ. ಅದೇ ನಿಮ್ಗೆ ಅಧ್ಯಾತ್ಮ ಆಗಿಬಿಡುತ್ತೆ. ಬಾಟಮ್ ಲೈನ್ ಇಷ್ಟೇನೆ ಫ್ರೆಂಡ್ಸ್, ನೀವು ಏನು ಮಾಡ್ತಾ ಇದ್ದೀರಿ ಅದನ್ನು ಖುಷಿಯಿಂದ ಮಾಡ್ತಾ ಇದ್ರೆ, ದಟ್ ಇಟ್ ಸೆಲ್ಫ್ ವಿಲ್ ಬಿಕಮ್ ಯುವರ್ ಮೆಡಿಟೇಷನ್. ಆ್ಯಂಡ್ ಅದಕ್ಕೆ ಮೆಡಿಟೇಷನ್ ಏನು ಸಪ್ರೇಟ್ ಟೈಮ್ ತೆಗಿಯೋಕ್ಕೆ ಆಗಿಲ್ಲ ಅಂದರೆ ಅಬ್ಸಲ್ಯೂಟ್ಲಿ ಫೈನ್, ರೈಟ್. ಆ್ಯಂಡ್ ನೀವು ಏನು ಮಾಡ್ತಾ ಇದ್ದೀರಿ ಅದನ್ನು ಸಂಪೂರ್ಣವಾಗಿ ತೊಡ್ಕೊಂಡು ಮಾಡ್ತಾ ಇದ್ದೀರಿ ಅಂದರೆ, ದಟ್ ಇಟ್ ಸೆಲ್ಫ್ ಇಸ್ ಸ್ಪಿರಿಚುವಾಲಿಟಿ. ಅಧ್ಯಾತ್ಮ ಅದೇನೆ. ಅಧ್ಯಾತ್ಮ ಅಂದ್ರೆ ಏನು? ಆತ್ಮಕ್ಕೆ ಆದ್ಯತೆ ಕೊಡುವಂಥದ್ದು. ಆತ್ಮಕ್ಕೆ ಆದ್ಯತೆ ಅಂದ್ರೆ ಏನು? ಆತ್ಮ, ದ ಪದ ಆತ್ಮ, ದ ವರ್ಡ್ ಆತ್ಮ ಮೀನ್ಸ್ ಸೆಲ್ಫ್, ನಾನು ಅಂತ ಅರ್ಥ. ಆತ್ಮ ಯಾವಾಗಲೇ ಕೇಳಿದ್ರಿ, ಸೋಲ್ ಜರ್ನಿ ಅಂತ. ಆ ಜರ್ನಿ ಆಫ್ ಸೋಲ್ ಅಂತ ಏನಿದೆಯಲ್ಲ, ಅದು ಜೀವಾತ್ಮ, ಅದು ಆತ್ಮ ಅಲ್ಲ. ಐ ವಿಲ್ ಕಮ್ ಟು ದಟ್ ನೆಕ್ಸ್ಟ್. ಆತ್ಮ ಅಂದ್ರೆ ನಾನು ಅಂತ ಅರ್ಥ. ನಾನು ಯಾರು ಅಂತ ರಿಯಲೈಸ್ ಮಾಡ್ಕೊಳ್ಳುವಂಥದ್ದು. ಅದು ನಮ್ಗೆ ಯಾವಾಗ ರಿಯಲೈಸ್ ಆಗತ್ತೆ ಗೊತ್ತಾ? ನಾನು ಅದನ್ನು ರಿಯಲೈಸ್ ಮಾಡ್ಕೋಬೇಕು ಅಂತಿದ್ರೆ ರಿಯಲೈಸ್ ಆಗೋದಿಲ್ಲ. ದ ಮೂಮೆಂಟ್ ಯು ವಾಂಟ್ ಟು ನೋ ದ ರಿಯಾಲಿಟಿ, ಯು ಕ್ಯಾನಾಟ್ ನೋ ದ ರಿಯಾಲಿಟಿ. ಸ್ವಲ್ಪ ಆಳವಾದ ಅಧ್ಯಾತ್ಮಕ್ಕೆ ಹೋಗ್ತಾ ಇದೀವಿ ಅನ್ಕೋತೀನಿ. ಕೆಲವರಿಗೆ ಕೆಲವೊಂದು ವಿಷಯಗಳು ಅರ್ಥ ಆಗ್ಬೋದು, ಕೆಲವೊಂದು ಅರ್ಥ ಆಗದೆ ಇರ್ಬೋದು. ಬಟ್ ಕೇಳಿಸ್ಕೊಳ್ಳಿ, ಇವತ್ತು ಅರ್ಥ ಆಗಿಲ್ಲ ಅಂದ್ರೂ ಕೂಡ ಮುಂದಿನ ದಿನಗಳಲ್ಲಿ ಯಾವತ್ತಾದ್ರೂ ನಿಮ್ಗೆ ಅರ್ಥ ಆಗ್ಬೋದು. ಈ ಆತ್ಮದ ಸತ್ಯ ಇದೆಯಲ್ಲ, ಅದನ್ನ ನಾನು ತಿಳ್ಕೋಬೇಕು, ನನ್ಗೆ ಯಾರಾದ್ರೂ ಹೇಳ್ಕೊಡ್ಲಿ ಅಂತಿದ್ರೆ ಅದನ್ನು ತಿಳ್ಕೊಳಕ್ಕಾಗೋದಿಲ್ಲ. ಆತ್ಮ ಅಂದ್ರೆ ಸೆಲ್ಫ್, ದಟ್ ಈಸ್ ಮೀ ಅಂತ. ಹಾಗಾದ್ರೆ ನಾನು ಯಾರು? ಈ ದೇಹನ, ವಿ ಆಲ್ ನೋ ಈ ದೇಹ ನಾನಲ್ಲ ಅಂತ. ನನ್ನ ಮನಸ್ಸು ನಾನ? ಇಲ್ಲ, ನನ್ನ ಮನಸ್ಸು ನಾನು. ಯಾಕಂದ್ರೆ ಯಾವ್ಯಾವುದಕ್ಕೆ ನಾನು ನಂದು ಅಂತ ಹೇಳ್ತಿರೋ ಅದು ನೀವಲ್ಲ. ಫಾರ್ ಎಕ್ಸಾಂಪಲ್, ಈ ಪೆನ್ ನಂದು. ಈ ಪೆನ್ ನಂದು ಅಂದ್ರೆ ಅರ್ಥ ಏನು? ಈ ಪೆನ್ ನಾನಲ್ಲ. ಈ ಪೆನ್ ನಂದು ಅಂದ್ರೆ ಈ ಪೆನ್ ನಾನಲ್ಲ. ಹಾಗೆ ಈ ಶರ್ಟ್ ನಂದು. ಈ ಶರ್ಟ್ ನಂದು ಅಂದಿದ ತಕ್ಷಣ ಈ ಶರ್ಟ್ ನಾನಲ್ಲ, ರೈಟ್. ಈ ಶರ್ಟ್ ನಂದು, ಬಟ್ ಈ ಶರ್ಟ್ ನಾನಲ್ಲ. ಅದೇ ತರ ಈ ದೇಹ ನಂದು ಅಂತಂದಾಗ ಈ ದೇಹನೂ ನಾನಲ್ಲ. ಮನಸ್ಸು ಬಗ್ಗೆನೂ ಕೂಡ ಎಷ್ಟೋ ಸತಿ ನನ್ನ ಮನಸ್ಸು ಹಿಂಗೆ ಹೇಳ್ತಾ ಇದೆ, ನನ್ನ ಮನಸ್ಸು ಹೇಳ್ತಾ ಇದೆ ಇಲ್ಲಿ ಹೋಗ್ಬೇಕು, ನನ್ನ ಮನಸ್ಸು ಹೇಳ್ತಾ ಇದೆ ಹೋಗೋದು ಬೇಡ, ನನ್ನ ಮನಸ್ಸು ಹೇಳ್ತಾ ಇದೆ ಧ್ಯಾನ ಮಾಡೋದನ್ನ, ನನ್ನ ಮನಸ್ಸು ಒಪ್ಕೊಳ್ತಾ ಇಲ್ಲ ಧ್ಯಾನ ಮಾಡಕ್ಕೆ. ಅಂದ್ರೆ ನನ್ನ ಮನಸ್ಸು ಅಂತಂದಾಗ ಅದು ಕೂಡ ನೀವಲ್ಲ. ಅದೇ ತರ ಇದೇ ಸರಣಿಯಲ್ಲಿ ನಾವು ಈ ಪದನೂ ಕೂಡ ಯೂಸ್ ಮಾಡ್ತೀವಿ, ನನ್ನ ಆತ್ಮ ಅಂತ. ದ ಮೂಮೆಂಟ್ ಯು ಸೇ ನನ್ನ ಆತ್ಮ, ಅದ್ ನೀವಲ್ಲ. ಐ ಗೆಟಿಂಗ್ ಫ್ರೆಂಡ್ಸ್? ಅರ್ಥ ಆಗ್ತಿದ್ಯಾ? ಹೇಗೆ ಈ ಶರ್ಟ್ ನಂದು ನಾನಲ್ಲ, ಈ ದೇಹ ನಂದು ನಾನಲ್ಲ, ಈ ಮನಸ್ಸು ನಂದು ನಾನಲ್ಲ. ಅದೇ ತರ ಇಫ್ ಯು ಆರ್ ಸೇಯಿಂಗ್ ನನ್ನ ಆತ್ಮ, ನನ್ನ ಆತ್ಮ ಬಂದಿದ ತಕ್ಷಣ ನೀವಲ್ಲ, ಅದು ನಿಮ್ದು. ಹಾಗಾದ್ರೆ ನಾನು ಯಾರು? ಗೆಟಿಂಗ್? ಸೊ ಆತ್ಮವನ್ನ ನಾವು ಆಡು ಭಾಷೆಯಲ್ಲಿ ಉಪಯೋಗ ಮಾಡ್ತಾ ಇದೀವಿ. ಆತ್ಮ, ನನ್ನ ಆತ್ಮ ಅಂತ, ಆತ್ಮದ ಜರ್ನಿ ಅಂತ. ಆತ್ಮ ಜರ್ನಿ ಮಾಡೋದಿಲ್ಲ, ಜೀವಾತ್ಮ ಜರ್ನಿ ಮಾಡುತ್ತೆ. ಹಾಗಾದ್ರೆ ಏನು ಜೀವಾತ್ಮ? ಸ್ವಲ್ಪ ಇದನ್ನು ಅರ್ಥ ಮಾಡ್ಕೊಳ್ಳೋಣ. ಆತ್ಮ ಮೀನ್ಸ್ ಸೆಲ್ಫ್, ದಟ್ ಈಸ್ ನಾನು, ದ ರಿಯಲ್ ಮೀ. ಅದನ್ನ ನಾನು ಅಂತಂದ್ರೇನು ಕೂಡ ತಪ್ಪಾಗತ್ತೆ. ಅದಕ್ಕೆ ಅಷ್ಟಾವಕ್ರ ಅವರ ಅಷ್ಟಾವಕ್ರ ಗೀತಾದಲ್ಲಿ ಹೇಳ್ತಾರೆ ಕಿ ಯಾರು ತಿಳ್ಕೊಂಡಿದಾನೋ, ಯಾರು ಹೇಳ್ತಾನೋ ಕಿ ನಾನು ಆತ್ಮವನ್ನ ತಿಳ್ಕೊಂಡಿದ್ದೀನಿ, ಯಾರು ಹೇಳ್ತಾನೋ ನಾನು ಬ್ರಹ್ಮವನ್ನ ತಿಳ್ಕೊಂಡಿದ್ದೀನಿ, ನೀವು ತಿಳ್ಕೊಂಬಿಡಿ ಕಿ ಅವನು ಬ್ರಹ್ಮವನ್ನ ತಿಳ್ಕೊಂಡಿಲ್ಲ ಅಂತ. ಅಂದ್ರೆ ದ ಒನ್ ಹೂ ಸೇಸ್ ಐ ನೋ ಬ್ರಹ್ಮನ್, ಯು ಶುಡ್ ನೋ ದಟ್ ಹಿ ಆರ್ ಶಿ ಡಸ್ ನಾಟ್ ನೋ ವಾಟ್ ಇಸ್ ಬ್ರಹ್ಮನ್ ಅಂತ.
ಯಾಕಂದ್ರೆ ನಾನು ಆತ್ಮನ, ನಾನು ಬ್ರಹ್ಮನ, ನಾನು ಭಗವಂತನ ತಿಳ್ಕೊಂಡಿದ್ದೀನಿ ಅಂತ ನಾವು ಹೇಳಕ್ ಆಗೋದೇ ಇಲ್ಲ. ಯಾಕಂದ್ರೆ ತಿಳ್ಕೊಂಡಿದ್ದೀನಿ ಅಂತ ಹೇಳಿದ ತಕ್ಷಣ ಮನಸ್ಸಿನ ಒಂದು ಅಪಿಯರೆನ್ಸ್ ಬರುತ್ತೆ ಮಧ್ಯದಲ್ಲಿ, ರೈಟ್? ಸೊ ಆತ್ಮ, ನಾವು ಏನು ಆಡು ಭಾಷೆಯಲ್ಲಿ ಆತ್ಮ ಅಂತ ಹೇಳ್ತೀವೋ, ದಿನನಿತ್ಯದ ಜೀವನದಲ್ಲಿ ಆತ್ಮ, ನನ್ನ ಆತ್ಮ ಅಂತ ಉಪಯೋಗ ಮಾಡ್ತೀವೋ, ಇಟ್ ಇಸ್ ಜೀವಾತ್ಮ. ನೀವೇನಾದ್ರೂ ಪಾಸ್ಟ್ ಲೈಫ್ ರಿಗ್ರೆಷನ್ ಥೆರಪಿ ಟ್ರೈನಿಂಗ್ ಕೋರ್ಸ್ ಬಂದ್ರೆ ಇದನ್ನ ತುಂಬಾ ಡೀಪ್ ಆಗಿ ನಾನು ಅರ್ಥ ಮಾಡ್ಕೊತೀವಿ. ಇಲ್ಲಿ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಳೋಣ. ನನ್ನ ಈ ದೇಹ ಇದೆ, ಈ ದೇಹದಲ್ಲಿ ಮೈಂಡ್ ಇದೆ, ಬ್ರೈನ್ ಇದೆ, ಸಾರಿ, ರೈಟ್? ಈ ಬ್ರೈನ್ ಒಳಗಡೆ ಮನಸ್ಸಿದೆ, ಕರೆಕ್ಟ್ ಇದೆಯಾ? ದೇಹ ಇದೆಯಾ ಎಲ್ರಿಗೂ? ಮೆದುಳು ಇದೆ ಅಲ್ವಾ? ಎಷ್ಟೊತ್ತದೆ ನಮ್ಮ ಹಿರಿಯರು ಎಷ್ಟೋ ಸಲ ಬೈತಾರೆ, ನಿನ್ಗೇನು ಮೆದುಳಿದೆಯೋ ಇಲ್ಲೋ ಅಂತ. ಹ್ಮ್? ಮೆದುಳಿದೆ, ಎಷ್ಟು ಬೈದ್ರು ಕೂಡ ಮೆದುಳು ಇರುತ್ತೆ. ಮೇ ಬಿ ಅದು ಕೆಲಸ ಮಾಡಲ್ಲ ಅಂತ, ಉಪಯೋಗ ಮಾಡೋದಿಲ್ಲ. ಸೊ ಉಪಯೋಗ ಮಾಡದಿರೋಂಥ ಬ್ರೈನ್ಗೆ ಸ್ವಲ್ಪ ಜಾಸ್ತಿ ಬೆಲೆ. ಹ್ಮ್? ನಾವೆಲ್ಲ ಉಪಯೋಗ ಜಾಸ್ತಿ ಮಾಡಿಬಿಟ್ಟಿದ್ದೀವಿ, ಸೌದೋಗಿದೆ. ಇರಲಿ. ಸೊ ಬಾಡಿ ಇದೆ, ಬ್ರೈನ್ ಇದೆ, ಬ್ರೈನ್ ಒಳಗಡೆ ಮನಸ್ಸಿದೆ. ಅದನ್ನು ನಾವು ಸಾಫ್ಟ್ವೇರ್ ಅಂತ ಹೇಳ್ತೀವಿ. ಬ್ರೈನ್ ಈಸ್ ಹಾರ್ಡ್ವೇರ್, ಬ್ರೈನ್ ಒಳಗಡೆ ಇರುವಂಥ ಮನಸ್ಸು ಸಾಫ್ಟ್ವೇರ್. ಆ ಮನಸ್ಸಿಗೆ 4 ಫ್ಯಾಕಲ್ಟೀಸ್ ಇದಾವೆ, ಅಂದ್ರೆ 4 ಸ್ತರಗಳು ಅಥವಾ 4 ಪಾರ್ಟ್ಸ್ ಇದಾವೆ ಅಂತ ಹೇಳ್ಬೋದು. ಅಧ್ಯಾತ್ಮಕ್ಕೆ ಬಂದಾಗ ಅದನ್ನ ನಾವು ಮನಃ, ಬುದ್ಧಿ, ಚಿತ್ತ, ಅಹಂಕಾರ ಅಂತ ಹೇಳ್ತೀವಿ. ಮನಃ, ಬುದ್ಧಿ, ಚಿತ್ತ, ಅಹಂಕಾರ ಅನ್ನೋದು 4 ಭಾಗಗಳು, ಮನಸ್ಸಿನ 4 ಭಾಗಗಳು, ಅಥವಾ 4 ಫ್ಯಾಕಲ್ಟೀಸ್ ಆಫ್ ಮೈಂಡ್ ಅಂತ ಹೇಳ್ತೀವಿ. ಈ 4 ಫ್ಯಾಕಲ್ಟೀಸ್ ಅಲ್ಲಿ ನೋಡಿ, ಮನಃ ಅಂದಿದ ತಕ್ಷಣ, ಮನಃ ಅಂದ್ರೆ ನಮ್ಮ ವಿಚಾರಗಳು, ನಮ್ಮ ಥಾಟ್ಸ್. ಪ್ರತಿ ಕ್ಷಣದಲ್ಲೂ ಕೂಡ ನಮಗೆ ಒಂದೊಂದು ಹೊಸ ವಿಚಾರ ಬರ್ತಾನೆ ಇರುತ್ತೆ. ದಿನಕ್ಕೆ, ಸೈನ್ಸ್ ಹೇಳಕ್ಕೆ, ದಿನಕ್ಕೆ ಸುಮಾರು 60,000ಗಿಂತ ಹೆಚ್ಚು ವಿಚಾರಗಳು ನಮ್ಮ ಮೈಂಡಲ್ಲಿ ಬರ್ತವೆ. ಮನಸ್ಸು ಸರೌಂಡ್ಸ್ ಬಾಡಿ. ಪೂರ್ತಿ ಕೇಳಿಸ್ಕೊಳ್ಳಿ, ಅರ್ಥ ಆಗ್ಬೋದು ಅನ್ಕೋತೀನಿ. ಮನಸ್ಸು ಸರೌಂಡ್ಸ್ ಬಾಡಿ ಅಂತಲ್ಲ, ಇಟ್ಸ್ ಅ ಪಾರ್ಟ್ ಆಫ್ ದ ಬಾಡಿ. ಸೊ ಇಲ್ಲಿದೆ ಮನಸ್ಸು, ಬಾಡಿ ಇದೆ. ದಿಸ್ ಬಾಡಿ ಈಸ್ ಎಕ್ಸ್ಟೆನ್ಷನ್ ಆಫ್ ಅ ಬ್ರೈನ್, ಬ್ರೈನ್ ಈಸ್ ಎಕ್ಸ್ಟೆನ್ಷನ್ ಆಫ್ ಅವರ್ ಮೈಂಡ್. ಈ ಬ್ರೈನ್ ಒಳಗಡೆ ಮನಸ್ಸು ಅನ್ನೋದು ಸಾಫ್ಟ್ವೇರು ಅಂತ ಹೇಳಿದೆ ಅವಾಗಲೇ. ಹಾಗಾದ್ರೆ ದೇಹದಲ್ಲಿ ಮನಸ್ಸಿಲ್ವಾ? ದೇಹದಲ್ಲೂ ಕೂಡ ಅದರ ಅಂಶ ಇರುತ್ತೆ, ಅದರ ಎನರ್ಜಿ ಇರುತ್ತೆ. ಬಿಕಾಸ್ ಬ್ರೈನ್ ಇಸ್ ಕನೆಕ್ಟೆಡ್ ವಿತ್ ದ ಬಾಡಿ. ಅರ್ಥ ಮಾಡ್ಕೊಳ್ಳಿ. ಈಗ ನಾನು ಕೈ ಆಡಿಸ್ತಾ ಇದ್ದೀನಿ, ನಾನು ಮಾತಾಡ್ತಾ ಇದ್ದೀನಿ ಅಂದ್ರೆ ಇಟ್ ಈಸ್ ಆಲ್ ಕಂಟ್ರೋಲ್ಡ್ ಬೈ ಮೈ ಬ್ರೈನ್. ದಟ್ ಮೀನ್ಸ್ ಮೈ ಹೋಲ್ ಬಾಡಿ ಈಸ್ ಕಂಟ್ರೋಲ್ಡ್ ಆರ್ ಕನೆಕ್ಟೆಡ್ ವಿತ್ ದ ಬ್ರೈನ್, ಅಂಡ್ ಬ್ರೈನ್ ಈಸ್ ಕನೆಕ್ಟೆಡ್ ವಿತ್ ದ ಮೈಂಡ್, ರೈಟ್? ಸೊ ಆ ಮೈಂಡ್ ಅಂತಂದಾಗ ಎನರ್ಜಿ. ಆ ಮೈಂಡ್ನ ನಾವು ಆಧ್ಯಾತ್ಮಿಕವಾಗಿ ಅರ್ಥ ಮಾಡ್ಕೊಳ್ಳೋದಾದ್ರೆ, ಯೋಗಿಕ್ಕಾಗಿ ಅರ್ಥ ಮಾಡ್ಕೊಳ್ಳೋದಾದ್ರೆ, ಅದಕ್ಕೆ 4 ಭಾಗಗಳಿರ್ತವೆ: ಮನಃ, ಬುದ್ಧಿ, ಚಿತ್ತ, ಅಹಂಕಾರ ಅಂತ. ಅದರಲ್ಲಿ ಮನಃ ಅಂತ ಅಂದಿದ ತಕ್ಷಣ ಇಟ್ ಈಸ್ ಯುವರ್ ಥಾಟ್ಸ್, ವಿಚಾರಗಳು. ಅಂಡ್ ಈ ವಿಚಾರಗಳು, ದೀಸ್ ಆರ್ ನಾಟ್ ಲಾಂಗ್ ಲಿವ್ಡ್, ಅಂದ್ರೆ ತುಂಬಾ ಜಾಸ್ತಿ ಹೊತ್ತು ಇರೋದಿಲ್ಲ. ಒಂದು ಥಾಟ್ ಬಂದಿದ ತಕ್ಷಣ ನೆಕ್ಸ್ಟ್ ಥಾಟ್ ಜೊತೆಗೆ ಅದು ಕನೆಕ್ಟ್ ಆಗಿರುತ್ತೆ. ನೆಕ್ಸ್ಟ್ ಥಾಟ್ ಬಂದಿದ ತಕ್ಷಣ ಈ ಥಾಟ್ ಹೋಯ್ತು, ಈ ವಿಚಾರ ಹೋಯ್ತು. ಅದರ ನೆಕ್ಸ್ಟ್ ಥಾಟ್ ಬಂದ ತಕ್ಷಣ ಈ ವಿಚಾರ ಹೋಯ್ತು. ಎಕ್ಸಾಂಪಲ್ಗೆ ಯಾವುದೋ ಒಂದು, ಫಾರ್ ಎಕ್ಸಾಂಪಲ್ ನಾನು ಈ ಎದುರುಗಡೆ ನೋಡ್ತೀನಿ, ಓ ಇಲ್ಲಿ ಲೈಟ್ ಇದೆ. ಲೈಟ್ ನೋಡಿದ ತಕ್ಷಣ ಬೆಳಕು ನೆನಪು ಬರುತ್ತೆ. ಓ ಬೆಳಕು, ಬೆಳಕಿನ ಸ್ಪೀಡ್ ಇಷ್ಟು, ಬೆಳಕು ಸೂರ್ಯನಿಂದ ಬರುತ್ತೆ. ಸೂರ್ಯನ ಬಗ್ಗೆ ಯೋಚನೆ ಮಾಡಿದೆ, ಸೂರ್ಯನಿಂದ ಬೆಳಕು ಭೂಮಿಗೆ ಬರೋಕ್ಕೆ ಸುಮಾರು 8 ಮಿನಿಟ್ಸ್ ಬೇಕಾಗತ್ತೆ. ಆ್ಯಂಡ್ ಸೊ ಆನ್. ಅಂದರೆ ಈ ವಿಚಾರ ನೋಡಿ ಎಲ್ಲಿಂದ ಶುರು ಆಯಿತು. ಈಗ ಸೂರ್ಯ ಬಂತು, 8 ಮಿನಿಟ್ಸ್ ಬಂತು, ಟೈಮ್ ಬಂತು, ಇಷ್ಟು ಟೈಮ್ ತೊಗೊಳತ್ತೆ ಅಂತಂದ್ವಿ, ಟೈಮ್ ಬಗ್ಗೆ ಮಾತಾಡೋಕ್ಕೆ ಶುರು ಮಾಡಿದ್ವಿ. ಆ್ಯಂಡ್ ಇವಾಗ ನಾನು ಶುರು ಮಾಡಿದ್ದು ಇಲ್ಲಿಂದ ಅಂತ ಎಷ್ಟೋ ಸತೆ ಮರ್ತೆ ಹೋಗುತ್ತೆ. ನಾನು ಶುರು ಮಾಡಿದ್ದು ಎದುರುಗಡೆ ಇರುವಂಥ ಲೈಟಿಂಗ್ ಅಂತ. ಸೊ ಈ ತರ ವಿಚಾರಗಳು ಒಂದರ ಹಿಂದೆ ಒಂದು, ಒಂದರ ಹಿಂದೆ ಒಂದು, ಒಂದರ ಹಿಂದೆ ಒಂದು ಕೊಂಡಿ ತರ ಸೇರ್ಕೊಂಡು ಬರ್ತಾನೆ ಇರುತ್ತೆ. ಒಂದು ವಿಚಾರಕ್ಕೆ ಜಾಸ್ತಿ ಟೈಮ್, ಜಾಸ್ತಿ ಡ್ಯೂರೇಷನ್ ಇರೋದಿಲ್ಲ. ಸೊ ಈ ವಿಚಾರಗಳು ಬರ್ತಾ ಇದಾವಲ್ಲ, ಆ ವಿಚಾರಗಳು ಬರುವಂತ ಪ್ರಾಸೆಸ್ಗೆ ಯೋಗ ಮನಃ ಅಂತ ಹೇಳುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ಲೆವೆಲ್ ಬರೋದು, ನೆಕ್ಸ್ಟ್ ಪಾರ್ಟ್ ಬರೋದು ಬುದ್ಧಿ ಅಂತ. ಬುದ್ಧಿ ಅಂದ್ರೆ ನಿಮ್ಮ ಇಂಟೆಲೆಕ್ಟ್, ನಿಮ್ಮ ಇಂಟೆಲಿಜೆನ್ಸ್, ನಿಮ್ಮ ಡಿಸ್ಕ್ರಿಮಿನೇಟಿವ್ ಪವರ್. ಇದು ಸರಿ, ಇದು ತಪ್ಪು, ನಿಮ್ಮ ನಂಬಿಕೆಗಳು, ನಿಮ್ಮ ವ್ಯಾಲ್ಯೂಸು, ಇವೆಲ್ಲವೂ ನಿಮ್ಮ ಬುದ್ಧಿಯಲ್ಲಿದೆ. ಈಗ ಫಾರ್ ಎಕ್ಸಾಂಪಲ್, ನೀವು ವೆಜಿಟೇರಿಯನ್ ಆಗಿದ್ದೀರಿ, ನೀವು ವೆಜಿಟೇರಿಯನ್, ಪ್ಯೂರ್ ವೆಜಿಟೇರಿಯನ್ ಆಗಿದ್ದೀರಿ. ಯಾರೋ ಒಬ್ಬ ನಿಮ್ಮ ಪಕ್ಕದಲ್ಲಿ ನಾನ್ ವೆಜ್ ತಿಂತಾನೆ ಅಂದ್ರೆ ನೀವೇನು ಮಾಡ್ತೀರಿ? ಛೀ, ಹೆಂಗೆ ತಿಂತಾರಪ್ಪ ಅಂತೀರಿ, ಮುಖ ಕೆಡ್ಸ್ಕೊತೀರಲ್ವಾ? ಯಾಕೆ ಕೆಡ್ಸ್ಕೊತೀರಿ? ಯಾಕಂದ್ರೆ ನಿಮ್ಮ ಮೈಂಡಲ್ಲಿ ನೀವು ಏನು ಅರ್ಥ ಮಾಡ್ಕೊಂಡಿದ್ದೀರಿ, ನೀವೇನು ತಿಳ್ಕೊಂಡಿದ್ದೀರಿ ಅದ್ರ ಬಗ್ಗೆ, ಇಟ್ ಈಸ್ ಸಮಥಿಂಗ್ ರಾಂಗ್, ಇಟ್ ಈಸ್ ಸಮಥಿಂಗ್ ಬ್ಯಾಡ್ ಅಂತ.
ಆದರೆ ಅದೇ ನಾನ್ ವೆಜ್ ತಿಂತಾ ಇರೋನು ಖುಷಿಯಿಂದ ತಿಂತಾನೆ, ಅಂತ ತಿಂತಾನೆ. ಇಟ್ ಈಸ್ ನಾಟ್ ಬ್ಯಾಡ್ ಫಾರ್ ದಟ್ ಪರ್ಸನ್. ಯಾಕೆ? ಯಾಕಂದ್ರೆ ಅವನ ಕಲಿಕೆ ಆ ಥರ ಇದೆ, ಅವನ ಬಿಲೀಫ್ ಸಿಸ್ಟಮ್ ಆ ಥರ ಇದೆ. ಅಂದ್ರೆ ಇವೆಲ್ಲ, ಇದು ಒಳ್ಳೆಯದು, ಇದು ಸರಿ, ಇದು ತಪ್ಪು, ಇದು ಸರಿ, ಅಥವಾ ಇದು ಹೀಗಿದೆ, ಇದು ಹಾಗಿದೆ, ಈ ಥರ ಡಿಸ್ಕ್ರಿಮಿನೇಟಿವ್ ಪವರ್ ಇದೆಯಲ್ಲ, ಆ ಪಾರ್ಟ್ ಈಸ್ ಆಲ್ಸೋ ಪಾರ್ಟ್ ಆಫ್ ಯುವರ್ ಮೈಂಡ್. ಆ್ಯಂಡ್ ಅದನ್ನು ನಾವು ಬುದ್ಧಿ ಅಂತ ಹೇಳ್ತೀವಿ. ವೇಗವಾಗಿ ಹೇಳ್ತಾ ಇದ್ದೀನಿ, ತುಂಬ ಡೀಪಾಗಿ ಹೋದರೆ ಇನ್ನೂ ಜಾಸ್ತಿ ಅರ್ಥ ಮಾಡ್ಕೋಬೇಕಾದ್ರೆ, ಬಟ್ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಯುವರ್ ಇಂಟೆಲೆಕ್ಟ್ ಇಸ್ ಯುವರ್ ಬುದ್ಧಿ. ಮೂರನೇ ಪಾರ್ಟ್ ಅಹಂಕಾರ. ಅಹಂಕಾರ ಅಂದ್ರೆ, ಅಹಂಕಾರ ಈಸ್ ಐಡೆಂಟಿಟಿ. ಅಹಂಕಾರ ಅಂದ್ರೆ ಈಗೋ ಅಲ್ಲ, ಮೈಲ್ಡ್ ಪಾರ್ಟ್ ಆಫ್ ಈಗೋ ಅಂತ ಹೇಳ್ಬೋದು. ಅಹಂಕಾರ ಮೀನ್ಸ್ ಐಡೆಂಟಿಟಿ. ದಟ್ ಮೀನ್ಸ್, ಈಗ ಫಾರ್ ಎಕ್ಸಾಂಪಲ್, ನಾನು ಯಾರು ಅಂತ ಕೇಳಿದ್ರೆ, ನಾನು ವಿಮಲ್ ಜೈನ್ ಅಂತ ಹೇಳ್ತೀನಿ, ಡಾಕ್ಟರ್ ವಿಮಲ್ ಜೈನ್ ಅಂತ ಹೇಳ್ತೀನಿ, ಹಿಪ್ನೋಥೆರಪಿಸ್ಟ್ ಅಂತ ಹೇಳ್ತೀನಿ, ಪಾಸ್ಟ್ ಲೈಫ್ ರಿಗ್ರೆಷನ್ ಥೆರಪಿಸ್ಟ್ ಅಂತ ಹೇಳ್ತೀನಿ, ನಾನು ಇದು ಅಂತ ಹೇಳ್ತೀನಿ. ನಾನು ಇದು ಅಂತ ಹೇಳ್ತಾ ಇದ್ದೀನಲ್ಲ, ದಿಸ್ ಇಸ್ ಐಡೆಂಟಿಟಿ. ಇದು ನನ್ನ ಐಡೆಂಟಿಟಿ ಅಲ್ವಾ? ಇದನ್ನೇ ಅಹಂಕಾರ ಅಂತ ಹೇಳೋದು. ಅಹಂಕಾರ ಅಂದ್ರೆ ಮೈ ಐಡೆಂಟಿಟಿ, ನಾನು ಇದು ಅಂತ ಈ ಜಗತ್ನಲ್ಲಿ. ಬಟ್ ನಾನಿದಲ್ಲ ಆಕ್ಚುಲಿ. ನನ್ನ ದೇಹಕ್ಕೆ ಹೆಸರು ವಿಮಲ್ ಜೈನ್, ನಾನು ಹಿಪ್ನೋಥೆರಪಿಸ್ಟ್ ಆಗಿದ್ದೀನಿ, ನಾನು ಪಾಸ್ಟ್ ಲೈಫ್ ಇದೇನು, ಇಟ್ ಈಸ್ ಪಾರ್ಟ್ ಆಫ್ ಮೈ ಬುದ್ಧಿ. ನಾನು ಇದೆಲ್ಲ ಕಲ್ತಿದ್ದೀನಿ. ಕಲ್ತಿರೋದೆಲ್ಲಿದೆ? ನನ್ನ ಮನಸ್ಸಲ್ಲಿದೆ. ನಾಳೆ ದಿವಸ ನಾನು ಏನೇನು ಕಲ್ತಿದ್ದೀನಿ, ಎಷ್ಟೋ ಸತೆ ಸಡನ್ ಆಗಿ ಏನೋ ಆಗಿ ಮೆಮೊರಿ ಹೋಗ್ಬಿಡತ್ತೆ ನೋಡಿ, ಮರ್ತೋಗ್ತೀವಿ ಎಲ್ಲಾನು ಮರ್ತೋಯ್ತು ಅಂದ್ರೆ, ನಾನು ಏನೇನು ಕಲ್ತೀನಿ ಎಲ್ಲ ಮರ್ತೋಯ್ತು ಅಂದ್ರೆ, ವಿಲ್ ಐ ಬಿ ದಟ್? ಐ ಕ್ಯಾನಾಟ್ ಬಿ ದಟ್. ಇಟ್ಸ್ ಗಾನ್. ಸೊ ಇಟ್ ಈಸ್ ಅ ಪಾರ್ಟ್ ಆಫ್ ಮೈ ಮೆಮರಿ, ರೈಟ್? ಸೊ ಬಟ್ ಇದೆಲ್ಲ ಈ ಜಗತ್ನಲ್ಲಿ ನಾನು ವ್ಯವಹಾರ ಮಾಡಬೇಕು, ನಾನು ಹೇಳಬೇಕು, ನನ್ನ ಹೆಸರು ಡಾಕ್ಟರ್ ವಿಮಲ್ ಜೈನ್, ನಾನು ಈ ಥರ ಕೆಲಸ ಮಾಡ್ತೇನೆ. ಅದೇ ಥರ ನೀವೇನಾಗಿದೆ, ನಿಮ್ಮ ಹೆಸರು ಹೇಳ್ತೀರಿ, ನಿಮ್ಮ ಈ ಕೆಲಸ ಅಥವಾ ನಿಮ್ಮ ವೃತ್ತಿ ಏನಿದೆ ಅದನ್ನು ಹೇಳ್ತೀರಿ. ದಟ್ ಈಸ್ ಯುವರ್ ಐಡೆಂಟಿಟಿ. ಆ ಐಡೆಂಟಿಟಿಯನ್ನೇ ಅಹಂಕಾರ ಅಂತ ಹೇಳ್ತೀವಿ. ಅದು ಸ್ವಲ್ಪ ಜಾಸ್ತಿ ಆಯಿತು ಅಂದರೆ ದುರಹಂಕಾರ ಅಂತ ಹೇಳ್ತೀವಿ. ನಾನು ವಿಮಲ್ ಜೈನ್, ನಾನು ಹಿಪ್ನೋಥೆರಪಿಸ್ಟ್, ನಾನು ಪಾಸ್ಟ್ ಲೈಫ್ ರಿಗ್ರೆಷನ್ ಥೆರಪಿಸ್ಟ್, ಇದೆಲ್ಲ ಓಕೆ. ಬಟ್ ನಾನು ಅದೇನೇ, ನಾನು ಡಾಕ್ಟರ್ ವಿಮಲ್ ಜೈನ್, ನಾನು ಪಾಸ್ಟ್ ಲೈಫ್ ರಿಗ್ರೆಷನ್ ಥೆರಪಿಸ್ಟ್ ಆಗಿನಿ, ನಾನು ಹಿಂಗೆ ಮಾಡ್ತೀನಿ, ನಾನು ಹಂಗೆ ಮಾಡ್ತೀನಿ. ಇವಾಗ ಇದು ಸ್ವಲ್ಪ ಅತಿ ಆಗೋಯ್ತು, ಜಾಸ್ತಿ ಆಗೋಯ್ತು. ಹಿಟ್ಟಲ್ಲಿ ಉಪ್ಪೆಷ್ಟಿರಬೇಕು ಅಷ್ಟು ಅಹಂಕಾರ ನಮ್ಮೆಲ್ಲರಲ್ಲಿ ಇರಬೇಕು. ಆ ಉಪ್ಪು ಇಲ್ಲ ಅಂತಂದ್ರೂ ಕೂಡ ಆ ಚಪಾತಿ ತಿನ್ನಕ್ಕಾಗಲ್ಲ. ಆ ಉಪ್ಪು ಜಾಸ್ತಿ ಆಗೋಯ್ತು ಅಂದ್ರೂ ಕೂಡ ಆ ಚಪಾತಿ ತಿನ್ನಕ್ಕಾಗಲ್ಲ. ಕರೆಕ್ಟ್? ಎಷ್ಟಿರ್ಬೇಕು ಅಷ್ಟೇ ಇರಬೇಕು. ಓ ಸರ್, ನಿಮಗೆ ಗೊತ್ತು, ಮನೇಲಿ ಕಲ್ಸೋದು ನಾನೇನೆ, ಹೊರಗಡೆ ಯಾರಿಗೂ ಹೇಳ್ಬಿಡಿ. ಜಸ್ಟ್ ಆನ್ ಲೈಟರ್ ನೋಟ್. ಓಕೆ. ಸೊ ಈ ನಾನದು ಅಂತ ಹೇಳ್ತೀವಲ್ಲ, ಅದು ಉಪ್ಪು ಜಾಸ್ತಿ ಆಗೋಯ್ತು ಅಂತ ಅರ್ಥ. ಆ ಚಪಾತಿ ಹಾಕೊಳಕ್ಕಾಗಲ್ಲ, ತಿನ್ನಕ್ಕಾಗಲ್ಲ. ಸೊ ದಟ್ ಈಸ್ ಅಹಂಕಾರ, ಪಾರ್ಟ್ ಆಫ್ ಯೋರ್ ಮೈಂಡ್. ಆ್ಯಂಡ್ ನಾಲ್ಕನೇದು ಬಂದು ಚಿತ್ತ. ಚಿತ್ತ ಇಸ್ ದ ಸ್ಟೋರ್ ಹೌಸ್ ಆಫ್ ಮೆಮೊರೀಸ್. ನಿಮ್ಮ ನೆನಪುಗಳ ಸ್ಟೋರ್ ಹೌಸ್ ಅಂತ ಹೇಳ್ತೀವಿ. ಆ ಚಿತ್ತದಲ್ಲಿ ನೀವು ಏನೇನು ಮಾಡ್ತಾ ಇದ್ದೀರಿ ಅದೆಲ್ಲವೂ ರೆಕಾರ್ಡ್ ಆಗ್ತಾ ಇದೆ ಒಂಥರ. ನೀವು ಒಳಗಡೆ ಇರುವಂಥ ರೆಕಾರ್ಡಿಂಗ್ ಸಿಸ್ಟಮ್ ಒಂಥರ. ಸೊ ಆ ಚಿತ್ತ ಅನ್ನೋದು, ಆ ಚಿತ್ತದಲ್ಲಿ ನಮ್ಮ ಹಿಂದಿನ ಎಲ್ಲ ನೆನಪುಗಳು ಅಡಗಿರ್ತವೆ. ನಾವು ಏನೇನು ಮಾಡ್ತಾ ಇದ್ದೀವಿ, ನಾವು ಏನೇನು ಎಕ್ಸ್ಪೀರಿಯನ್ಸ್ಗಳನ್ನು ಮಾಡ್ತಾ ಇದ್ದೀವಿ, ಅದರ ಇಂಪ್ರೆಷನ್ಸು ಆ ಚಿತ್ತದಲ್ಲಿರುತ್ತೆ, ರೈಟ್? ಸೊ ದಟ್ ಈಸ್ ದ ಮೆಮರಿ ಆರ್ ದ ಸ್ಟೋರ್ ಹೌಸ್ ಆಫ್ ಮೆಮರೀಸ್. ನಾವು ಈ ಜನ್ಮದಲ್ಲಿ ಹಿಂದೆ ಎಲ್ಲೆಲ್ಲಿ ಏನೇನು ಮಾಡಿದ್ದೀವಿ, ಹಿಂದಿನ ಜನ್ಮದಲ್ಲಿ ಎಲ್ಲೆಲ್ಲಿ ಏನೇನು ಮಾಡಿದ್ದೀವಿ, ಅದೆಲ್ಲವೂ ನಮ್ಮ ಚಿತ್ತದಲ್ಲಿ ಅಡಗಿರುತ್ತೆ. ಅದಕ್ಕೆ ನೀವು ಒಂದು ಪದ ಕೇಳಿರ್ತೀರಿ, ಚಿತ್ರಗುಪ್ತ ಅಂತ. ನಾವು ಸತ್ತ ಮೇಲೆ ಸಾಮಾನ್ಯವಾಗಿ ಹೇಳ್ತಾರೆ, ಯಮಧರ್ಮರಾಯನ ಮ್ಯಾನೇಜರ್ ಅವನು ಚಿತ್ರಗುಪ್ತ. ಸೊ ಅವ್ನು ನಮ್ಮೆಲ್ಲ ಲೆಕ್ಕ ಇಟ್ಕೊಂಡಿರ್ತಾನೆ. ಲೆಕ್ಕ ನಾವು ಸತ್ತಾದ್ಮೇಲೆ ಮೇಲಕ್ಕೆ ಹೋಗ್ತೀವಿ, ಮೇಲಕ್ಕೆ ಹೋದ್ಮೇಲೆ ಅವನ್ನೆಲ್ಲ ಲೆಕ್ಕ ಚೆಕ್ ಮಾಡ್ತಾನೆ. ಚೆಕ್ ಮಾಡಿಬಿಟ್ಟು, ನೀವು ಜಾಸ್ತಿ ಪಾಪ ಮಾಡಿದರೆ ನರಕಕ್ಕೆ ಸೇರಿಸ್ತಾರೆ, ನೀವು ಜಾಸ್ತಿ ಪುಣ್ಯ ಮಾಡಿದರೆ ಸ್ವರ್ಗಕ್ಕೆ ಹೋಗ್ತೀವಿ. ಇದೆಲ್ಲ ಕಥೆಗಳನ್ನು ನೀವು ಪೌರಾಣಿಕ ಕಥೆಗಳನ್ನು ಕೇಳಿರ್ತೀರಿ, ರೈಟ್? ಸೊ ಈ ಪದನ ಅರ್ಥ, ಇವೆಲ್ಲ ಸಾಂಕೇತಿಕತೆಗಳು. ನಮ್ಮ ಎಲ್ಲ ಪೌರಾಣಿಕ ಕಥೆಗಳು ಇದೆಯಲ್ಲ ಫ್ರೆಂಡ್ಸ್, ದೇ ಆರ್ ಆಲ್ ಸಿಂಬಾಲಿಕಲ್ ಸ್ಟೋರೀಸ್, ಸಾಂಕೇತಿಕ ಕಥೆಗಳು. ಅದು ಹಂಗೆ ಆ್ಯಸ್ ಇಟ್ ಈಸ್ ತಗೊಳ್ಳೋದು ಬೇಡ. ನಾವು ಅದೇ ಆ್ಯಸ್ ಇಟ್ ಈಸ್ ತಗೊಂಡು ತಪ್ಪು ಮಾಡಿಬಿಟ್ಟಿದ್ದೀವಿ. ಇನ್ಮೇಲಾದರೂ ಅದೆಲ್ಲ ಡಿಕೋಡ್ ಮಾಡಬೇಕು ನಾವು, ರೈಟ್? ಸೊ ಈ ಚಿತ್ರಗುಪ್ತ ಇದೆಯಲ್ಲ, ಚಿತ್ರಗುಪ್ತ ಪದ ನೋಡಿ, ಚಿತ್ರ ಅಂದರೆ ಚಿತ್ರಗಳು, ಫೋಟೋಸ್. ಗುಪ್ತ ಅಂದರೆ ಗುಪ್ತವಾಗಿರೋದು, ಅಡಗಿರೋದು. ಚಿತ್ರ ಪದ ಕಮ್ಸ್ ಫ್ರಮ್ ಚಿತ್ತ, ಚಿತ್ತಗುಪ್ತ, ಚಿತ್ತದಲ್ಲಿ ಗುಪ್ತವಾಗಿ ಅಡಗಿರುವಂಥದ್ದು ಅಂತ ಅರ್ಥ. ಅಂದರೆ ನೀವು ಏನೇನು ಕರ್ಮಗಳನ್ನು ಮಾಡ್ತಾ ಇದ್ರಿ, ಆ ಎಲ್ಲ ಕರ್ಮಗಳ ಲೆಕ್ಕಾಚಾರ ಅಲ್ಲಿ ಯಾರೋ ಒಬ್ಬ ಚಿತ್ರಗುಪ್ತ ಅಂತ ಕೂತಿದ್ದಾನೆ, ಅದು ಇಟ್ಕೊಳ್ತಾನೆ, ಅವನು ಇಟ್ಕೊಳ್ತಾನೆ ಅಂತಲ್ಲ. ನಿಮ್ಮ ಚಿತ್ತದ ಒಳಗಡೆನೆ ಗುಪ್ತವಾಗಿ ಅಡಗಿರುವಂಥದ್ದಂತ ಅರ್ಥ. ಅಂದರೆ ನಮ್ಮ ಒಳಗಡೆನೆ ಚಿತ್ರಗುಪ್ತ ಇದ್ದಾನೆ, ನಮ್ಮ ಒಳಗಡೆನೆ ಯಮಧರ್ಮರಾಯ ಇದ್ದಾನೆ, ನಮ್ಮ ಒಳಗಡೆನೆ ಎಲ್ಲನೂ ಇದೆ, ರೈಟ್? ಸೊ ಆ ಚಿತ್ತದಲ್ಲಿ, ಚಿತ್ತ ಇಸ್ ಅ ಸ್ಟೋರ್ ಆಫ್ ಹೌಸ್ ಆಫ್ ಮೆಮರಿ. ಸೊ ಇವೆಲ್ಲ ಮನಃ, ಬುದ್ಧಿ, ಚಿತ್ತ, ಅಹಂಕಾರ, ಇವೆಲ್ಲ ಸೇರಿ
ನಮ್ಮ ಮನಸ್ಸು ಅಂತಾಗತ್ತೆ, ಮೈಂಡ್ ಬಾಡಿ ಅಂತಾಗತ್ತೆ, ಮನೋಶರೀರ ಅಂತಾಗತ್ತೆ. ಆ ಮನೋಶರೀರವನ್ನೇ ನಾವು ಸೂಕ್ಷ್ಮ ಶರೀರ ಅಂತ ಹೇಳ್ತೀವಿ. ಆ ಸೂಕ್ಷ್ಮ ಶರೀರವನ್ನೇ ನಾವು ಜೀವಾತ್ಮ ಅಂತ ಹೇಳ್ತೀವಿ. ಆ್ಯಂಡ್ ಈ ಜೀವಾತ್ಮ ಇದೆಯಲ್ಲ, ಈ ಜೀವಾತ್ಮ ಜರ್ನಿ ಮಾಡುತ್ತೆ. ಈ ಜೀವಾತ್ಮ ಹಿಂದಿನ ಜನ್ಮದಲ್ಲಿತ್ತು, ಈ ಜೀವಾತ್ಮ ಈ ಜನ್ಮಕ್ಕೆ ಬಂದಿದೆ, ಈ ಜೀವಾತ್ಮ ಮುಂದಿನ ಜನ್ಮಕ್ಕೆ ಹೋಗುತ್ತೆ. ಅಗೇನ್ ಅರ್ಥ ಮಾಡ್ಕೊಳ್ಳಿ. ಬಾಡಿ ಈಸ್ ಕನೆಕ್ಟೆಡ್ ಬ್ರೈನ್, ಬ್ರೈನ್ ಈಸ್ ಕನೆಕ್ಟೆಡ್ ವಿತ್ ದ ಮೈಂಡ್, ಅಂಡ್ ಮೈಂಡ್ ಅನ್ನೋದು ಇಟ್ ಇಸ್ ಜಸ್ಟ್ ಅ ಎನರ್ಜಿ. ಅಂಡ್ ಆ ಎನರ್ಜಿ ಏನಿದೆ ಇಟ್ ಈಸ್ ಅ ಅಕ್ಯುಮುಲೇಷನ್ ಆಫ್ ಯುವರ್ ಆಲ್ ದ ಪಾಸ್ಟ್ ಎಕ್ಸ್ಪೀರಿಯನ್ಸಸ್. ಅಂಡ್ ಈ ದೇಹ ಏನಿದೆ, ಈ ದೇಹಕ್ಕೆ ಒಂದು ಲಿಮಿಟ್ ಇದೆ. ಒಂದಿನ ಹುಟ್ಟು, ಒಂದಿನ ಸಾಯತ್ತೆ. ಮೇ ಬಿ 100 years ಅಂತ ಅನ್ಕೊಳ್ಳೋಣ. ಸೊ 0 ಡೇ 1 ಹುಟ್ಟಿದ್ರಿ, 100th yearಗೆ ನೀವು ಸಾಯ್ತಾ ಇದ್ದೀರಿ. ಸೊ ದಿಸ್ ಇಸ್ ಪಾರ್ಟ್ ಆಫ್ ಯುವರ್ ಬಾಡಿ, ಈ ಈ ಬಾಡಿ. ಬಟ್ ಈ ದೇಹ ಇಟ್ ಈಸ್ ಎಕ್ಸ್ಟೆನ್ಷನ್ ಆಫ್ ಯುವರ್ ಬ್ರೈನ್, ಬ್ರೈನ್ ಈಸ್ ಎಕ್ಸ್ಟೆನ್ಷನ್ ಆಫ್ ಮೈಂಡ್. ಸೊ ಈ ಮೈಂಡ್ ಏನಿದೆ, ಈ ಮೈಂಡ್ ನಿಮ್ಗೆ ಹಿಂದೆನೂ ಕೂಡ ಇತ್ತು, ಅದೇ ನಾವು ಜೀವಾತ್ಮ ಅಂತ ಹೇಳ್ತೀವಿ. ಸೊ ಜೀವಾತ್ಮ ಹಿಂದಿನ ಜನ್ಮದಲ್ಲಿ ಇತ್ತು, ಹಿಂದಿನ ಜನ್ಮವನ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ರಿ. ಹಿಂದಿನ ಜನ್ಮ ಎಕ್ಸ್ಪೀರಿಯನ್ಸ್ ಮಾಡಿ ಯಾವಾಗ ಆ ದೇಹನ ಬಿಟ್ರಿ, ಆ ದೇಹ ಬಿಟ್ಟಿದ ತಕ್ಷಣ ನಿಮ್ಮ ಸೂಕ್ಷ್ಮ ಶರೀರ ಏನಿತ್ತು ಈ ದೇಹವನ್ನು ಬಿಟ್ಟು ಹೊರಗಡೆ ಬಂತು. ಇಟ್ ಈಸ್ ಇನ್ ದ ಎನರ್ಜಿ ಫಾರ್ಮ್. ಅರ್ಥ ಮಾಡ್ಕೊಳ್ಳೋಣ, ಎನರ್ಜಿ ಫಾರ್ಮು. ಸೊ ವೆನ್ ಯು ಆರ್ ಟೇಕಿಂಗ್ ದ ನ್ಯೂ ಬಾಡಿ, ಹೊಸ ದೇಹ ಪಡೆದಿದ ತಕ್ಷಣ ಆ ಎನರ್ಜಿ ಬಾಡಿ ಮತ್ತೆ ಬಂದು ಈ ದೇಹಕ್ಕೆ ಸೇರ್ಕೊಳ್ಳುತ್ತೆ. ಈ ದೇಹದಲ್ಲಿ ಹೊಸ ಹೊಸ ಅನುಭವಗಳನ್ನು ಮಾಡಿ ಮತ್ತೆ 100 ವರ್ಷ ಬದುಕಿ ಮತ್ತೆ ಈ ದೇಹವನ್ನು ಬಿಟ್ಟು ಆ ಸೂಕ್ಷ್ಮ ಶರೀರ ಏನಿದೆ, ಜೀವಾತ್ಮ ಏನಿದೆ, ಅದು ಹೊರಗಡೆ ಹೋಗುತ್ತೆ, ಮತ್ತೆ ಮುಂದಿನ ಜನ್ಮಕ್ಕೆ ಹೋಗುತ್ತೆ. ಸೊ ಈ ತರ ಹಿಂದಿನ ಜನ್ಮ, ಈ ಜನ್ಮ, ಮುಂದಿನ ಜನ್ಮಕ್ಕೆ ಟ್ರಾವೆಲ್ ಆಗ್ತಿರೋದು ಯಾವುದು? ನಮ್ಮ ಜೀವಾತ್ಮ. ಇಟ್ ಈಸ್ ಅವರ್ ಜೀವಾತ್ಮ. ಹಾಗಾದ್ರೆ ಆತ್ಮ ಅಂದ್ರೆ ಏನು? ಆತ್ಮ ಇಸ್ ದಟ್ ಎನರ್ಜಿ ವಿಚ್ ಇಸ್ ಹೆಲ್ಪಿಂಗ್ ದಿಸ್ ಹೋಲ್ ಪ್ರಾಸೆಸ್ ಟು ವರ್ಕ್. ಈ ಪೂರ್ತಿ ಪ್ರಾಸೆಸ್ನ ವರ್ಕ್ ಆಗ್ಲಿಕ್ಕೆ ಯಾವ ಎನರ್ಜಿ ಹೆಲ್ಪ್ ಮಾಡ್ತಾ ಇದೆ, ಆ ಎನರ್ಜಿ ಇದೆ, ದಟ್ ಎನರ್ಜಿ ಈಸ್ ಆತ್ಮ. ಅಂಡ್ ಆ ಎನರ್ಜಿ ಈಸ್ ಆಲ್ ಪರ್ವೆಸಿವ್. ಇದು ಎಲ್ಲ ಕಡೆ ಇದೆ, ಎಲ್ಲ ಕಡೆ ಇರುವಂತಹ ಸಂಪೂರ್ಣ ಯೂನಿವರ್ಸಲ್ ಇರುವಂತಹ ಒಂದೇ ಏಕೈಕ ಶಕ್ತಿ ಏನಿದೆ, ಅದೇ ಆತ್ಮ. ರೈಟ್? ಸೊ ಆ ಆತ್ಮವನ್ನೇ ನಾವು ಪರಮಾತ್ಮ ಅಂತ ಹೇಳ್ತೀವಿ. ಈ ಆತ್ಮವನ್ನ ನನ್ನ ಆತ್ಮ ಅಂತ ಹೇಳ್ತೀವಿ. ಇಟ್ ಈಸ್ ಜೀವಾತ್ಮ. ಸೊ ಪರಮಾತ್ಮ, ಜೀವಾತ್ಮ, ಅಂಡ್ ದೆನ್ ಜೀವಾತ್ಮನಿಂದ ಈ ದೇಹ. ಸೊ ಈ ತರ ಹೈರಾರ್ಕಿಯಲ್ಲಿ ನೋಡೋದಾದ್ರೆ ಪರಮಾತ್ಮ ಅಂದ್ರೆ ಏನು? ಪರಂ ಆತ್ಮ. ಅರ್ಥ ಮಾಡ್ಕೊಳ್ಳಿ, ಪರಮಾತ್ಮ ಭಗವಂತನಿಗೆ ಇನ್ನೊಂದು ಹೆಸರೇನು? ಪರಮಾತ್ಮ ಅಂತ ಹೇಳ್ತೀವಿ. ಪರಮಾತ್ಮ ಅಂದ್ರೆ ಏನು? ಪರಂ ಆತ್ಮ ಅಂತ. ಬಿಯಾಂಡ್ ದಿಸ್ ಆತ್ಮ ಅಂದ್ರೆ ಸಂಪೂರ್ಣ ಜಗತ್ತಲ್ಲಿ, ಪರಂ ಅಂದ್ರೆ ಎಲ್ಲ ಕಡೆ ಸ್ಪ್ರೆಡ್ ಆಗಿರುವಂತ ಒಂದು ಶಕ್ತಿ, ಅದಕ್ಕೆ ಅದನ್ನ ಪರಮಾತ್ಮ ಅಂತ ಹೇಳ್ತೀವಿ. ಪರಮಾತ್ಮ ಅಂದ್ರೆ ಎಲ್ಲ ಕಡೆ ಇರುವಂತ ಒಂದು ಶಕ್ತಿ, ಈ ಪೂರ್ತಿ ಬ್ರಹ್ಮಾಂಡದಲ್ಲಿ, ಈ ಯೂನಿವರ್ಸ್ ಅಲ್ಲಿ, ಅಥವಾ ಮಲ್ಟಿವರ್ಸ್ ಅಂತ ನಾವು ಏನ್ ಹೇಳ್ತೀವಿ, ಆ ಮಲ್ಟಿವರ್ಸ್ ಅಲ್ಲಿ ಇರುವಂತಹ ಎಲ್ಲ ಏಕೈಕ ಶಕ್ತಿ ಏನಿದೆ, ದಟ್ ಶಕ್ತಿ ಇಸ್ ಪರಮಾತ್ಮ. ಆ ಪರಮಾತ್ಮದ ಒಂದು ಅಂಶ ಇದು ಜೀವಾತ್ಮ. ಅದಕ್ಕೆ ನಮ್ಮ ಆದಿಶಂಕರಾಚಾರ್ಯರು ಹೇಳಿದ್ರು ಅಹಂ ಬ್ರಹ್ಮಾಸ್ಮಿ ಅಂತ, ನಾನೇ ಅದು ಪರಬ್ರಹ್ಮ ಅಂತ. ಬಿಕಾಸ್ ದ ಮೂಮೆಂಟ್ ಯು ರಿಯಲೈಸ್ ದಟ್ ಯು ಆರ್ ಪಾರ್ಟ್ ಆಫ್ ದಿಸ್ ಹೋಲ್, ಯು ಆರ್ ದಿಸ್ ಹೋಲ್, ರೈಟ್? ಸೊ ಆ ಪಾರ್ಟ್ ಆಫ್ ದಿಸ್ ಪರಮಾತ್ಮ ಈಸ್ ಜೀವಾತ್ಮ. ಅಂಡ್ ಜೀವಾತ್ಮ ಈ ದೇಹದಲ್ಲಿ ದೇಹದಲ್ಲಿ ಟ್ರಾವೆಲ್ ಮಾಡ್ತಾ ಹೋಗುತ್ತೆ. ಸೊ ಹಿಂದಿನ ಜನ್ಮ, ಈ ಜನ್ಮ, ಮುಂದಿನ ಜನ್ಮ. ಸೊ ಹಿಂದೆ ಸಾವಿರಾರು ಜನ್ಮಗಳನ್ನು ಪಡೆದಿರ್ತೀವಿ, ಬೇರೆ ಬೇರೆ ರೀತಿಯ ದೇಹಗಳನ್ನು ಪಡೆದಿರ್ತೀವಿ, ಬೇರೆ ಬೇರೆ ರೀತಿಯ ಯೋನಿಗಳಲ್ಲಿ ನಾವು ಜನ್ಮ ಪಡಿತೀವಿ. ಬೇರೆ ಬೇರೆ ರೀತಿ ಯೋನಿಗಳಲ್ಲಿ ಅಂದ್ರೆ ಪಶುಗಳು, ಪ್ರಾಣಿಗಳು, ಪಕ್ಷಿಗಳು ಎಲ್ಲ ರೀತಿಯ ಜನ್ಮಗಳನ್ನು ಪಡೆದು ಮನುಷ್ಯ ಜನ್ಮದಲ್ಲಿ ಬಂದು ಮತ್ತೆ ಇಲ್ಲಿಂದ ಮುಂದಕ್ಕೆ ಯಾತ್ರೆ ಮಾಡ್ತಾ ಹೋಗ್ತೀವಿ. ಸೊ ದಿಸ್ ಇಸ್ ದ ಸೋಲ್ ಜರ್ನಿ ವಿಚ್ ಕಂಟಿನ್ಯೂಸ್ ಇಟ್ ಜರ್ನಿ. ನಾವು ಏನ್ ಸೋಲ್ ಜರ್ನಿ ಅಂತ ಹೇಳ್ತೀವಿ, ಇಟ್ ಈಸ್ ಅ ಜರ್ನಿ ಆಫ್ ಅವರ್ ಸೋಲ್ ಅಂತ ನಾವು ಹೇಳ್ತೀವಿ. ದಟ್ ಈಸ್ ಜೀವಾತ್ಮ, ದಟ್ ಇಸ್ ಅವರ್ ಮನೋಶರೀರ ಆರ್ ದ ಎಸ್ಟ್ರಲ್ ಬಾಡಿ. ಬೇರೆ ಬೇರೆ ಹೆಸರುಗಳಲ್ಲಿ ಕರಿತೀವಿ, ಎಸ್ಟ್ರಲ್ ಬಾಡಿ, ಮನೋಶರೀರ, ಜೀವಾತ್ಮ, ಆಲ್ ಆರ್ ಒನ್ ಅಂಡ್ ದ ಸೇಮ್. ಸೊ ಆ ಜೀವಾತ್ಮಕ್ಕೆ ಯಾತ್ರೆ ಇರುತ್ತೆ. ಅಂಡ್ ದಟ್ ಯಾತ್ರೆ ಅಥವಾ ದಟ್ ಜರ್ನಿ ಈಸ್, ಆ ಜರ್ನಿದ ಒಂದು ಪಾರ್ಟ್ ನಮ್ಮ ಈ ಒಂದು ದೇಹ ಅಥವಾ ಈ ಒಂದು ಜನ್ಮ ಏನಿದೆ ಆ ಜನ್ಮ. ಕ್ಲಿಯರ್ ಫ್ರೆಂಡ್ಸ್? ಇಷ್ಟು ಸಾಕು ಅನ್ಕೋತೀನಿ. ಆರ್ ಯು ವಿತ್ ಮೀ ಸೋ ಫಾರ್? ತುಂಬಾ ಜಾಸ್ತಿ ಆಗೋಯ್ತಾ? ಓವರ್ ಆಗೋಯ್ತಾ? ಐ ಥಿಂಕ್ ಸೋಲ್ ಜರ್ನಿ, ಸ್ಪಿರಿಚುಯಾಲಿಟಿ, ಮನಸ್ಸು ದೇಹ, ಮನಸ್ಸು ಬೇರೆ ಆತ್ಮ ಬೇರೆನಾ, ಈ ಎಲ್ಲದಕ್ಕೂ ಉತ್ತರ ಬಂದ್ಬಿಟ್ಟಿದೆ ಅನ್ಕೋತೀನಿ.
Are you with me? If you're with me, just type with you, WY in the chat box, guys. ಏನೋ ನಿದ್ದೆಗಿದ್ದೆ ಮಾಡ್ಕೊಂಬಿಟ್ರು. ಏನೋ ಹೇಳ್ತಾ ಇದ್ದಾರೆ. ಚೆನ್ನಾಗಿದೆ. ಲುಲಾಬಿ ಹಾಡೋ ಥರ. ಪ್ಲೀಸ್ ಅನ್ಮ್ಯೂಟ್. ಎಸ್ ಮೇಡಮ್. ಶೈಲಾ ಮೇಡಮ್. ಹಾ, ನಮಸ್ತೆ ಸರ್. ನಮಸ್ತೆ ನಮಸ್ತೆ. ಕೇಳಿಸ್ತಾ ಇದೆ? ಕೇಳಿಸ್ತೆ ಹೇಳಿ. ಹಾ ಸರ್, ಈಗ ಆ ಯಾರಾದ್ರೂ ಹಿರಿಯರು ಮನೇಲಿ ತೀರೋಗ್ಬಿಟ್ರೆ ನೆಕ್ಸ್ಟ್ ಅವ್ರ ಮೊಮ್ಮಕ್ಕಳು ಹೊಟ್ಟೆಲ್ಲೋ ಅವ್ರ ಹೊಟ್ಟೆಲ್ಲೋ ಅವ್ರ ಅಜ್ಜಿನೇ ಹುಟ್ಟಿರೋದು, ಅವ್ರ ತಾತನೇ ಹುಟ್ಟಿರೋದು ಅಂತ ಇರ್ತಾರಲ್ಲ. ಸೊ ಹೇಗೆ ಸಡನ್ ಆಗಿ 9 ತಿಂಗಳಲ್ಲೇ ಅವ್ರಿಗೆ ಮನುಷ್ಯನ ಜನ್ಮ ಸಿಕ್ಬಿಡುತ್ತಾ? ಸಿಗತ್ತೆ ಮೇಡಮ್, ಸಿಗತ್ತೆ. ಹಾ ಇಮಿಡಿಯೇಟ್ ಆಗೂ ಸಿಗತ್ತೆ. ಹಾ ಅಂದ್ರೆ ಈಗ ಎಲ್ಲಾ ಕ್ರಿಮಿ ಕೀಟಗಳು ಅದೆಲ್ಲ ಜನ್ಮ ಎಲ್ಲ ತಾಳದೆ ಬರುತ್ತಾ, ಅಥವಾ ಪುಣ್ಯ ಮಾಡಿರೋ ಲೆಕ್ಕದಲ್ಲಿ ಯಾವ ತರ ಅಂತ? ಆ, ನಿಮ್ ಪ್ರಶ್ನೆ ಕ್ಲಿಯರ್ ಆಗಿ ನಂಗೆ ಅರ್ಥ ಆಗ್ಲಿಲ್ಲ. ಎರಡು ಪ್ರಶ್ನೆ ಬೇರೆ ಬೇರೆ ಕೇಳ್ಬಿಟ್ಟಿದ್ದೀರಿ ಸರ್ ಅನ್ಕೋತೀನಿ. ಆಕ್ಚುಲಿ ಎರಡು ಪ್ರಶ್ನೆ ಬೇರೆ ಬೇರೆ ಯಾಕೋ ಕೇಳ್ಬಿಟ್ಟಿದ್ದೀರಿ ವಾಲ್ಯೂಮ್ ಅನ್ಕೋತೀನಿ. ಕಮ್ಮಿ ಆಗ್ತಾ ಇದೆ. ಕೇಳಿಸ್ತಾ ಇದೆ, ಹಲೋ. ಕೇಳಿಸ್ತಾ ಇದೆ, ಹೇಳಿ ಹೇಳಿ, ಕೇಳಿಸ್ತಾ ಇದೆ. ಅದೇ ಸರ್, ನಾನು ಏನಂದ್ರೆ ಈಗ ಅಷ್ಟು ಬೇಗ 9 ತಿಂಗಳಲ್ಲಿ ಕ್ರಿಮಿ ಕೀಟ ಎಲ್ಲಾ ಜನ್ಮ ಎತ್ತಿ ಮನುಷ್ಯನ ಜನ್ಮ ಬಂದ್ಬಿಡುತ್ತಾ? ಹ್ಮ್ ಯಾಕಂದ್ರೆ ಮನೇಲಿ ಅದೇ ಅಲ್ಲ ಹಿರಿಯರು ಅಲ್ಲ ಹೋದಾಗ ಅಲ್ಲ, ಇವರೇ ಒಂದ್ ನಿಮಿಷ ಹುಟ್ಟಿರೋದು ಒಂದ್ ಅವ್ರ ನಿಮಿಷ ಮೇಡಮ್. ಹೊಟ್ಟೆಲಿ ಅಂತ ನೀವು ಹೇಳ್ತಾರಲ್ಲ ಸರ್. ಹೌದು ಹೌದು, ಗೊತ್ತಾಯ್ತು, ಹಾ ನಿಮ್ ಪ್ರಶ್ನೆ ಗೊತ್ತಾಯ್ತು ನನಗೆ. ಅದು ಹೇಗೆ ನೀವು ಅಂತ. ನೀವು ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೀರಿ ಅನ್ಕೋತೀನಿ. ನೋಡಿ, ಕ್ರಿಮಿ ಈಗ ಒಂದ್ಸತಿ ಈ ದೇಹ ಬಿಟ್ಟ ಮೇಲೆ ಮತ್ತೆ ಕ್ರಿಮಿಕೀಟಗಳು ಆಗ್ತೀವಿ ಅಂತ ನಾನು ಎಲ್ಲೂ ಹೇಳಿಲ್ವಲ್ಲ. ಹಾ ಈ ದೇಹ ಬಿಟ್ಟ ಮೇಲೆ ಮತ್ತೆ ಹಾ ಇದೇ ತರದ ಮನುಷ್ಯ ಜನ್ಮನೇ ಪಡಿತೀರಿ ನೀವು. ಮತ್ತೆ ಯಾಕೆ ಕ್ರಿಮಿಕೀಟ ಆಗ್ತೀರಿ? ಕೆಳಗಡೆ ಯಾಕೆ ಹೋಗ್ತೀರಿ? ಪ್ರಮೋಷನ್ ಆಗತ್ತೆ, ಡಿಮೋಷನ್ ಆಗಲ್ಲ ಸಾಮಾನ್ಯವಾಗಿ. ಅಂದ್ರೆ ಈಗ ನೆಕ್ಸ್ಟ್ ಜನ್ಮ ಎಲ್ಲ ಬರೀ ಮನುಷ್ಯರಾಗೆ ಹುಟ್ಟೋದನ್ನ? ಡಿಪೆಂಡ್ ಆಗತ್ತೆ, ನಿಮ್ಮ ಕರ್ಮಗಳ ಮೇಲೆ ಡಿಪೆಂಡ್ ಆಗತ್ತೆ. ನೀವು ಯಾವ ತರ ಆ ಸಾಯುವ ಸಮಯದಲ್ಲಿ ಯಾವ ತರದ ಭಾವನೆಗಳಲ್ಲಿ ಇದ್ದೀರಿ ಅಂತ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸಾಮಾನ್ಯವಾಗಿ ಪ್ರಮೋಷನ್ ಆಗುತ್ತೆ, ಬಟ್ ಕೆಲವೊಂದ್ಸರಿ ಡಿಮೋಷನ್ ಆಗುವಂತ ಸಾಧ್ಯತೆನೇ ಇರುತ್ತೆ. ಬಟ್ ಕಂಪ್ಲೀಟ್ ಆಗಿ ಕ್ರಿಮಿಕೀಟಗಳ ಸ್ಥಿತಿಗೆ ನೀವು ಸಾಮಾನ್ಯವಾಗಿ ಹೋಗೋದಿಲ್ಲ, ಅನ್ಲೆಸ್ ಅಂಡ್ ಅಂಟಿಲ್ ನೀವು ಅಷ್ಟು ಆ ಥರ ಪಾಪಗಳನ್ನ ಅಥವಾ ಆ ಥರದ ಕರ್ಮಗಳನ್ನ ಮಾಡಲಿಲ್ಲ ಅಂತಂದ್ರೆ ಕ್ರಿಮಿಕೀಟಗಳ ಸ್ಥಿತಿಗೆ ಹಾ ಹೋಗೋದಿಲ್ಲ. ಲೋವರ್ ಲೆವೆಲ್ದು ಪ್ರಾಣಿಗಳಾಗುವಂತ ಸಾಧ್ಯತೆ ಖಂಡಿತ ಇದೆ. ಹಾ ರೈಟ್. ಹಾ ಬಟ್ ಸಾಮಾನ್ಯವಾಗಿ ಮನುಷ್ಯ ಆಗಿ ಹುಟ್ಟಿದ ಮೇಲೆ ಮನುಷ್ಯರಾಗೆ ಹುಟ್ತೀವಿ. ಸೊ ನೀವೇನ್ ಹೇಳ್ತಾ ಇದ್ದೀರಿ ಇಷ್ಟು ಬೇಗ ಅಂತಂದಾಗ, ಬೇಗ ಅಂತನೂ ಅಲ್ಲ, ಇನ್ಸ್ಟೆಂಟ್ ಆಗೂ ಕೂಡ ಆಗತ್ತೆ. ಎಷ್ಟೋ ಸತಿ ಇಲ್ಲಿ ಪ್ರಾಣ ಬಿಡತ್ತೆ, ಇಲ್ಲಿ ಮಗು ಅವ್ವ 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 ಅಂತ ಅಳತ್ತೆ. ಸೊ ಹೌದೌದು. ಇನ್ಸ್ಟೆಂಟ್ ಆಗೂ ಕೂಡ ಜನ್ಮ ಆಗತ್ತೆ. ಅಂಡ್ ಈ ಆತ್ಮ ಇಲ್ಲಿ ದೇಹ ಬಿಟ್ಟಿದ ತಕ್ಷಣ ಈ ದೇಹಕ್ಕೆ ಸೇರುವಂತ ಸಾಧ್ಯತೆ ಖಂಡಿತ ಇದೆ. ಸೊ ಇನ್ಸ್ಟೆಂಟ್ ಆಗೂ ಕೂಡ ಆಗತ್ತೆ. ಅಂಡ್ ಇಟ್ ಮೇ ಅಂದ್ರೆ ಟೇಕ್ ಇಯರ್ಸ್ ಇಯರ್ಸ್ ಅಂಡ್ ಇಯರ್ಸ್ ಟುಗೆದರ್. ಡಿಪೆಂಡ್ ಆಗುತ್ತೆ. ಅಂದ್ರೆ ಸರ್ ಅಂದ್ರೆ ಇದೇ ಈ ಬುಕ್ಗಳಲ್ಲಿ ಓದಿರೋದು, ಫಿಲಿಮ್ ಅಲ್ಲಿ ನೋಡಿದೆ. ಈಗ ನರಕ ಲೋಕಕ್ಕೆ ಹೋಗಿ ಅಲ್ಲೆಲ್ಲ ಇದೆಲ್ಲ ಅನುಭವಿಸಿ ಅಷ್ಟು ಬೇಗ ಮಗುವಾಗಿ ಜನ್ಮ ತಗೊಂಡ್ಬಿಡುತ್ತಾ ಅಂತ. ಅಲ್ಲ, ಅದೇ ಅಲ್ಲಿ ನಾನು ಹೇಳಿದ್ದು. ಸಿ, ಇವೆಲ್ಲ ಕಲ್ಪನೆಗಳನ್ನು ಕಟ್ಬಿಟ್ಟಿದ್ದೀವಿ. ಪೌರಾಣಿಕ ಕಥೆಗಳನ್ನು ನಾವು ಸಾಂಕೇತಿಕವಾಗಿ ತಗೋಬೇಕು. ನಾವು ಏನ್ ಮಾಡಿದೀವಿ, ಲಿಟ್ರಲ್ ಆಗಿ ತಗೊಂಡ್ಬಿಡಿದ್ವಿ. ಅಲ್ಲೆಲ್ಲೋ ಬೇರೆ ನರಕ ಇದೆ, ಅಲ್ಲೆಲ್ಲೋ ಬೇರೆ ಸ್ವರ್ಗ ಐತೆ, ಅಲ್ಲೆಲ್ಲ ಯಾವುದೂ ಇಲ್ಲ, ಎಲ್ಲವೂ ಇಲ್ಲೇ ಇದೆ. ಹ್ಮ್. ಸೊ ನಮ್ಮ ನಮ್ಮ ಜೀವನದಲ್ಲೇ ನಾವು ನರಕ, ನಮ್ಮ ಜೀವನದಲ್ಲೇ ನಾವು ಸ್ವರ್ಗವನ್ನ ಅನುಭವಿಸ್ತಾ ಇರ್ತೀವಿ. ನಿಮ್ಮ ಸುತ್ತಮುತ್ತ ನೋಡಿ, ಯಾರೋ ಕೆಲವರು ತುಂಬಾ ಕಷ್ಟದಲ್ಲಿರ್ತಾರೆ, ಏನ್ ಮಾಡಿದ್ರು ಕೂಡ ಅವ್ರ ಕಷ್ಟ ಪರಿಹಾರನೇ ಆಗೋದಿಲ್ಲ. ನಾವು ಏನ್ ಹೇಳ್ತೀವಿ ಹಾ ಸಾಮಾನ್ಯವಾಗಿ, ಅಪ್ಪ ಏನ್ ನರ್ಕದ ಜೀವನನಪ್ಪ. ದಟ್ ಇಟ್ ಹಾ ಸೆಲ್ಫ್ ಇಸ್ ನರ್ಕ. ಹ್ಮ್ ರೈಟ್. ಕೆಲವರು ತುಂಬಾ ಖುಷಿಯಾಗಿ, ತುಂಬಾ ಆನಂದವಾಗಿ, ತುಂಬಾ ಚೆನ್ನಾಗಿರ್ತಾರೆ ಎಲ್ಲ ರೀತಿಯಲ್ಲಿ. ಬರೀ ದುಡ್ಡಿನ ಹ್ಮ್ ವಿಷಯದಲ್ಲಿ ಅಲ್ಲ, ದುಡ್ಡು ಕೂಡ ಹರಿತಾ ಇರುತ್ತೆ, ಖುಷಿಯಾಗಿರ್ತಾರೆ, ಆರೋಗ್ಯವಾಗಿರ್ತಾನೆ, ಎಲ್ಲ ರೀತಿಯಲ್ಲಿ ಒಂಥರ ಒಳ್ಳೆ ರೀತಿಯಲ್ಲಿ ಮೆರಿತಾ ಇರ್ತಾರೆ. ಹಾ ನಾವೇನ್ ಹೇಳ್ತೀವಿ, ಅಬ್ಬಾ ಏನ್ ಸ್ವರ್ಗದ ತರ ಜೀವನ ಮಾಡ್ತಾ ಇದ್ದಾನೆ, ಅದೇ ಸ್ವರ್ಗ. ಹಾ ಅದಕ್ಕೆ ಸೊ ಸ್ವರ್ಗ ನರಕ ಅನ್ನೋದು ಅಲ್ಲೆಲ್ಲೂ ಇಲ್ಲ, ಸತ್ ಮೇಲೆ ಸಿಗತ್ತಂತಲ್ಲ. ಇಟ್ ಇಸ್ ಜಸ್ಟ್ ಹಾ ದಟ್ ನಾವ್ ಏನ್ ಲೈಫ್ ಲೀಡ್ ಮಾಡ್ತಾ ಇದೀವಿ, ಆ ಲೈಫಲ್ಲಿ ನಾವು ಸ್ವರ್ಗ ನರಕಗಳನ್ನ ಅನುಭವಿಸ್ತಾ ಇದ್ದೀವಿ. ಕ್ಲಿಯರ್ ಮೇಡಮ್? ಹಾ ಓಕೆ ಸರ್. ಥ್ಯಾಂಕ್ ಯು. ನಮ್ಮ ಪೌರಾಣಿಕ ಕಥೆಗಳಲ್ಲಿ ಸಾಕಷ್ಟು ಬೇರೆ ಬೇರೆ ರೀತಿಯ ಕಥೆಗಳು. ಈ ಪೌರಾಣಿಕ ಕಥೆಗಳೆಲ್ಲ ಸಾಂಕೇತಿಕ ಕಥೆಗಳು, ಸಾಂಕೇತಿಕವಾಗಿ ಹೇಳಿರುವಂಥದ್ದು. ಅದನ್ನು ನಾವು
ಏನೇನೋ ಅನ್ಕೊಂಡ್ಬಿಟ್ಟಿದ್ದೀವಿ. ಇರಲಿ. ಅವ್ರು ಹೇಳಿರೋದು 84 ಜೀವರಾಶಿಗಳಲ್ಲಿ ಮನುಷ್ಯ ಜನ್ಮ. ಹೌದು, ಕರೆಕ್ಟು. 84, 84 ಜೀವರಾಶಿಗಳು ಅಂತ ನಾವೇನು ಹೇಳ್ತೀವಿ. ಅಗೇನ್ ಅದ್ರ ಹಿಂದೆ ಸಾಕಷ್ಟು ಬೇರೆ ಬೇರೆ ಕ್ಯಾಲ್ಕುಲೇಷನ್ಸ್ ಇದ್ದಾವೆ. 84 ಕೋಟಿ ಜೀವರಾಶಿಗಳು ಅಂತಲೂ ಕೂಡ ಹೇಳ್ತೀವಿ. 84 ಕೋಟಿ ಅಂತಂದಾಗ 84 ಟೈಪ್ಸ್ ಅಂತಲೂ ಕೂಡ ಆಗುತ್ತೆ. ಬಟ್ ಬೇರೆ ಬೇರೆ ರೀತಿಯ ಜೀವ ಯೋನಿಗಳು ಥರನೂ ಆಗುತ್ತೆ. ಅದರಲ್ಲಿ ಮನುಷ್ಯ ಜೀವನ ಕೂಡ ಒಂದು. ಬಟ್ ನೀವೇನು ಪ್ರಶ್ನೆ ಕೇಳಿದರೆ ಅದಕ್ಕೆ ಉತ್ತರ, ಸಾಮಾನ್ಯವಾಗಿ ಕೆಳಗಿಂದ ಮೇಲಕ್ಕೆ ಬರ್ತಾ ಇರ್ತೀವಿ. ಆ್ಯಂಡ್ ಮೇಲಕ್ಕೆ ಹೋಗ್ತಾ 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 ಮನುಷ್ಯ ಜನ್ಮದಲ್ಲೂ ಕೂಡ ಎಲ್ಲ ಮನುಷ್ಯರು ಒಂದೇ ಲೆವೆಲಲ್ಲಿ ಇರೋದಿಲ್ಲ. ಅರ್ಥ ಮಾಡ್ಕೊಳ್ಳಿ. ಕೆಲವರು ಮನುಷ್ಯ ಪ್ರಾಣಿಯಿಂದ, ಈಗ ನೋಡಿ, ಎಷ್ಟೋ ಕಡೆ ಎಷ್ಟೋ ಜನರಿಗೆ ನೀವು ನೋಡ್ತೀರಿ, ಎಷ್ಟು ಮಬ್ರಾಗಿರ್ತಾರಂದ್ರೆ ಅವ್ರ ಮೇಲೆ ಯಾವಾಗಲೂ ಕೋಪ ಬರುತ್ತೆ. ದೊಡ್ಡ ದೊಡ್ಡದು ಕೆಲಸ ಮಾಡಿಸ್ಬೇಕು ಅಂತ ಅನ್ಸುತ್ತೆ. ಕೆಲವರು ಇರ್ತಾರ, ಪ್ರಾಣಿಗಳ ಥರ ಹೊಡೆದೇ ಕೆಲಸ ಮಾಡಿಸ್ಬೇಕು ಅನ್ಸುತ್ತೆ. ಅವ್ರಿಗೇನು ಅರ್ಥನೇ ಆಗೋದಿಲ್ಲ. ಅವ್ರು ಏನು ಮಾಡ್ತಾರೆ? ತಿಂತಾರೆ, ಏನು ಹೇಳ್ತೀರ ಕೆಲಸ ಮಾಡ್ತಾರೆ, ಮಲಗ್ತಾರೆ, ಅಷ್ಟೇ ಮಾಡ್ತಾರೆ. ಪ್ರಾಣಿಗಳ ಥರನೇ ಇರ್ತಾರೆ. ಜಸ್ಟ್ ಪ್ರಾಣಿಯ ಜನ್ಮದಿಂದ ಮನುಷ್ಯನ ಜನ್ಮಕ್ಕೆ ಬಂದಿರ್ತಾರೆ ಅವರು. ಇನ್ನು ಕೆಲವ್ರು ನೋಡಿ, ನೀವು ಒಂದು ಮಾತು ಹೇಳಿದರೆ ಸಾಕು, ಅದನ್ನು ಡೀಪಾಗಿ ಅರ್ಥ ಮಾಡಿಕೊಂಡು ನೀವೆಷ್ಟು ಹೇಳಿರ್ತಾರೆ ಅಂತ ಜಾಸ್ತಿ ಒಳ್ಳೆ ಕೆಲಸ ಮಾಡಿರ್ತಾರೆ. ಅದರ ಅರ್ಥ ಏನು? ಹಿಂದೆ ಅವರು ಸಾಕಷ್ಟು ಮನುಷ್ಯ ಜನ್ಮದಲ್ಲಿ ಅನುಭವಗಳನ್ನು ಪಡೆದು ಈ ಸ್ಥಿತಿಗೆ ಬಂದಿದ್ದಾರೆ. ಈ ಸ್ಥಿತಿಗೆ ಬಂದಮೇಲೆ ಅವರ ಒಂದು ಏಳಿಗೆ ಆಗ್ತಾ ಇದೆ ಅಂತ. ಸೊ ನಮ್ಮ ಮನುಷ್ಯರಲ್ಲೂ ಕೂಡ ನೀವು ಏನು ನೋಡ್ತಾ ಇದ್ದೀರಿ, ಎಲ್ಲ ಮನುಷ್ಯರು ದೇಹಧಾರಿ, ದೇಹ ಎಲ್ಲ ಮನುಷ್ಯರದೇ. ದೇಹ ಮನುಷ್ಯರಿದ್ರೂ ಕೂಡ ಎಲ್ಲೋ ಒಂದು ಕಡೆ ಆ ಒಂದು ಲೆವೆಲ್ ಏನಿದೆ, ಆ ಒಂದು ಗ್ರೋತ್ ಏನಿದೆ, ಅದು ಬೇರೆ ಬೇರೆ ಆಗಿರುತ್ತೆ. ಮೊನ್ನೆ ಐ ಥಿಂಕ್ ನೀವು ಏನಾದರೂ ಪಾಸ್ಟ್ ಲೈಫ್ ರಿಲೇಷನ್ ಥೆರಪಿದು ಫೌಂಡೇಶನ್ ಕೋರ್ಸ್ ಮಾಡಿದ್ವಿ. ಅದರಲ್ಲಿ ಏನಾದರೂ ನೀವು ಅಟೆಂಡ್ ಮಾಡಿದರೆ ಅದರಲ್ಲಿ ಅದನ್ನು ಕೂಡ ನಾವು ಅರ್ಥ ಮಾಡ್ಕೊಂಡಿದ್ವಿ ಕಿ ಒಬ್ಬೊಬ್ಬ ವ್ಯಕ್ತಿಯ ಜನ್ಮ ಬೇರೆ ಬೇರೆ ರೀತಿ, ಬೇರೆ ಬೇರೆ ಸ್ಥಿತಿಯಲ್ಲಿ ಇರುತ್ತೆ. ಆ್ಯಂಡ್ ಬೇರೆ ಬೇರೆ ಸ್ಥಿತಿಯಲ್ಲಿ ಇರುವಾಗ ಒಬ್ಬ ವ್ಯಕ್ತಿ ತುಂಬ 60-70 ವರ್ಷ ಆದರೂ ಕೂಡ ಅವನ ಮಕ್ಕಳ ಥರ ಆಡ್ತಾ ಇರ್ತಾನೆ. ಇನ್ನೊಬ್ಬ ಚಿಕ್ಕ ಮಕ್ಕಳೇ 8 ವರ್ಷ, 10 ವರ್ಷ, 12 ವರ್ಷಕ್ಕೆ ಕೂಡ ತುಂಬ ಮೆಚ್ಯೂರ್ಡ್ ಆಗಿ ಮಾತಾಡ್ತಾರೆ. ಕಾರಣ ಏನಂದ್ರೆ, ಈ ಚಿಕ್ಕ ಮಗು ತುಂಬಾ ಮೆಚ್ಯೂರ್ಡ್ ಆಗಿ ಮಾತಾಡ್ತಾ ಇದ್ದಾನೆ. ಹಿಂದಿನ ಜನ್ಮದಲ್ಲಿ ಸಾಕಷ್ಟು ಅನುಭವಗಳನ್ನು ಪಡೆದು ಈ ಒಂದು ಲೈಫ್ ಏನಿದೆ, ಇಟ್ ಇಸ್ ದ ನೆಕ್ಸ್ಟ್ ಲೈಫ್. ಎಕ್ಸಾಂಪಲ್ ಇಂದ ಅರ್ಥ ಮಾಡ್ಕೊಂಡಿದ್ವಿ. ಈ 60 ವರ್ಷದ ವ್ಯಕ್ತಿ ಮಗುವಿನ ತರ ಆಡ್ತಾ ಇದ್ದಾನೆ, 10 ವರ್ಷದ ಮಗು ತುಂಬಾ ಮೆಚ್ಯೂರ್ಡ್ ಆಗಿ ಆಡ್ತಾ ಇದ್ದಾನೆ. ಎಲ್ಲೋ ಒಂದ್ ಕಡೆ ಅರ್ಥ ಮಾಡ್ಕೊಳಕ್ಕೆ ಹೇಳಿದೆ ಕಿ ಈ 60 ವರ್ಷದ ವ್ಯಕ್ತಿಯ ಇದು 8ನೇ ಜನ್ಮ ಅಂತ ಅನ್ಕೊಂಡ್ರೆ, ಈ 10 ವರ್ಷದ ಮಗುದು ಇದು 10ನೇ ಜನ್ಮ ಇರ್ಬೋದು. ಸೊ ದೇಹದಲ್ಲಿ ಇವನ್ ಚಿಕ್ಕವನು ಇವನ್ ದೊಡ್ಡವನು ಆಗಿದ್ರು ಕೂಡ ಈ ಜೀವಾತ್ಮದ ಜರ್ನಿಯಲ್ಲಿ ಈ ಆತ್ಮ ಏನಿದೆ, ಈ ಒಂದು ಆತ್ಮದಿಂದ ಸುಮಾರು ಮುಂದೆ ಒಂದು 2-3 ಜನ್ಮ ಮುಂದೆ ಇದೆ. ಹಾಗಾಗಿ ಇದರ ಅನುಭವ, ಇದರ ಎಕ್ಸ್ಪೀರಿಯನ್ಸು, ಇದರ ಒಂದು ಅಂಡರ್ಸ್ಟ್ಯಾಂಡಿಂಗು ತುಂಬ ಚೆನ್ನಾಗಿದೆ ಅಂತ. ರೈಟ್? ಸೊ ಹಾಗಾಗಿ ಆ ಡಿಫ್ರೆನ್ಸ್ ನಮಗೆ ಗೊತ್ತಾಗತ್ತೆ ಈ ಈ ಥರ ಜೀವನಗಳನ್ನು ನೋಡಿದಾಗ. ನನಗೆ ಮೊಮ್ಮಗಳು ಜನಿಸಿದ್ದಾಳೆ, ಅವಳು ಯಾರ ಆತ್ಮ ಎಂದು ತಿಳಿದುಕೊಳ್ಳಲು ಆಗ್ತದ? ಯಾವುದೇ ಕುರುಹು ಇದೆಯಾ ಸರ್? ಅವಶ್ಯಕತೆ ಏನಿದೆ? ರೈಟ್? ಅವಶ್ಯಕತೆ ಏನಿದೆ ನರೇಂದ್ರ ಅವರೇ? ಅದರ ಅವಶ್ಯಕತೆ ಇಲ್ಲ. ನೋಡಿ, ಮಗು ಹುಟ್ಟಿದೆ, ಅದು ಮಗು ಥರನೇ ಇರಲಿ, ಮಗು ಥರನೇ ಅದಕ್ಕೆ ಲಾಲನೆ ಪಾಲನೆ ಮಾಡಿ ಎಂಜಾಯ್, ಲೆಟ್ ಇಟ್ ಆಲ್ಸೋ ಎಂಜಾಯ್ ಇಟ್ಸ್ ಲೈಫ್ ಆ್ಯಂಡ್ ಯು ಆಲ್ಸೋ ಎಂಜಾಯ್ ಯುವರ್ ಲೈಫ್. ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಎಲ್ಲಿ ಅವಶ್ಯಕತೆ ಇದೆ ಅವಾಗ ಮಾತ್ರ ಅದನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಅವಶ್ಯಕತೆ ಇಲ್ಲ ಅಂದರೆ ಸುಮ್ಮನೆ ಯಾರ ಆತ್ಮ ಏನು, ಅದರ ಅವಶ್ಯಕತೆ ಇಲ್ಲ. ಆಲ್ ರೈಟ್. ಸೊ ಐ ಥಿಂಕ್ ಇಷ್ಟು ಸಾಕು ಅನ್ಕೋತೀನಿ. ಧ್ಯಾನ ಮಾಡೋಣ. ಹೌಸ್ ಇಟ್? ಯು ಆಲ್ ಎಂಜಾಯ್ಡ್? ಗುಡ್, ಇನ್ಫಾರ್ಮೇಟಿವ್ ಇತ್ತಾ? ಹ್ಮ್. ಥ್ಯಾಂಕ್ ಯು. ಆಲ್ ರೈಟ್. ಥ್ಯಾಂಕ್ ಯು ಸೊ ಮಚ್ ಎವ್ರಿಬಡಿ.
ಓಕೆ. ಸೊ ಇವಾಗ ಒಂದು ಧ್ಯಾನ ಮಾಡೋಣ. ಧ್ಯಾನ ಮಾಡಕ್ಕೆ ಮುಂಚೆ ನಿಮಗೆ ಒಂದು ಸ್ಮಾಲ್ ಇನ್ಫಾರ್ಮೇಷನ್ ಏನಂದರೆ, ನೀವೇನಾದರೂ ರೇಕಿ ಲೆವೆಲ್ 3 ತನಕ ನನ್ನ ಹತ್ರ ಮಾಡಿದ್ದೀರಿ ಅಂದರೆ ರೇಕಿ ಲೆವೆಲ್ 4 ರೇಕಿ ಟೀಚರ್ಸ್ ಟ್ರೈನಿಂಗ್ ಕೋರ್ಸ್ ನಾಳೆಯಿಂದ ಶುರು ಮಾಡ್ತಾ ಇದ್ದೀವಿ. ಯಾರಿಗಾದ್ರೂ ಆಸಕ್ತಿ ಇದ್ದು ರೇಕಿ ಟೀಚರ್ಸ್ ಟ್ರೈನಿಂಗ್ ಕೋರ್ಸ್ ಅಟೆಂಡ್ ಮಾಡಬೇಕು ಅಂತಂದರೆ ನಿಮಗೆ ಪರ್ಸ್ನಲಾಗಿ ಕೂಡ ಮೆಸೇಜ್ ಕಳಿಸಿರ್ತೀನಿ, ಗ್ರೂಪಲ್ಲೂ ಕೂಡ ಮೆಸೇಜ್ ಬಂದಿದೆ. ಜಸ್ಟ್ ಗೋ ಥ್ರೂ ಇಟ್ ಆ್ಯಂಡ್ ರಿಜಿಸ್ಟರ್ ಮಾಡ್ಕೊಳ್ಳಿ. ನಾಳೆ ಸಂಜೆಯಿಂದ ರೇಕಿ ಲೆವೆಲ್ 4 ರೇಕಿ ಟೀಚರ್ಸ್ ಟ್ರೈನಿಂಗ್ ಕೋರ್ಸ್ನ ಶುರು ಮಾಡ್ತಾ ಇದ್ದೀವಿ. ಯು ಕ್ಯಾನ್ ಜಾಯಿನ್ ಫಾರ್ ದ್ಯಾಟ್. ಸೆಕೆಂಡ್ ಇನ್ಫಾರ್ಮೇಷನ್ ಈಸ್, ಮುಂದಿನ ದಿನಗಳಲ್ಲಿ 27th ಜುಲೈಯಿಂದ ಪಾಸ್ಟ್ ಲೈಫ್ ರಿಗ್ರೆಷನ್ ಥೆರಪಿ ಟ್ರೈನಿಂಗ್ ಕೋರ್ಸ್ನ ಶುರು ಮಾಡ್ತಾ ಇದ್ದೀವಿ. ಅದರ ಸಲುವಾಗಿ ಹಿಂದಿನ ವಾರ ಒಂದು ಫೌಂಡೇಶನ್ ಕೋರ್ಸ್, 2 ದಿನದ ಫೌಂಡೇಶನ್ ಕೋರ್ಸು ಕೂಡ ಮಾಡಿದ್ವಿ. ಅದರಲ್ಲಿ ನಿಮ್ಮಲ್ಲಿ ಸಾಕಷ್ಟು ಜನ ಅಟೆಂಡ್ ಮಾಡಿದ್ರಿ. ಅಟೆಂಡ್ ಮಾಡಿಲ್ಲ ಅದನ್ನು ನೋಡಬೇಕು ಅಂತಿದ್ರು ಕೂಡ ಅದರ ರೆಕಾರ್ಡಿಂಗ್ ಇವಾಗ ನೀವು ನನ್ನ ಹತ್ರ ಪಡಿಬೋದು. ಜೊತೆಗೆ 27th ಜುಲೈಯಿಂದ ಪಾಸ್ಟ್ ಲೈಫ್ ರಿಗ್ರೆಷನ್ ಥೆರಪಿ ಟ್ರೈನಿಂಗ್ ಕೋರ್ಸ್ನ ಶುರು ಮಾಡ್ತಾ ಇದ್ವಿ. ನೀವು ಏನಾದರೂ ಪಾಸ್ಟ್ ಲೈಫ್ನ ತಿಳ್ಕೊಬೇಕು, ಇವಾಗ ನಾವು ಏನು ಮಾತಾಡಿದ್ವಿ, ಮೈಂಡು, ಬಾಡಿ, ಜೀವಾತ್ಮ, ಪರಮಾತ್ಮ, ಇದ್ರ ಬಗ್ಗೆನೂ ಕೂಡ ಇನ್ನೂ ಡೀಪ್ ನಾಲೆಜ್ ಬೇಕು ಅಂತಿದ್ರು ಕೂಡ ಆ ಒಂದು ಕೋರ್ಸಲ್ಲಿ ಸಾಕಷ್ಟು ಆಳವಾಗಿ ಇದರಲ್ಲಿ ಇಳಿತೀವಿ. ಅದರ ಜೊತೆಗೆ ಈ ಪಾಸ್ಟ್ ಲೈಫ್ ರಿಗ್ರೆಷನ್ ಥೆರಪಿ ನೀವು ಮಾಡಬೇಕು, ಬೇರೆಯವ್ರಿಗೂ ಮಾಡಬೇಕು, ಜೊತೆಗೆ ನಿಮಗೂ ಕೂಡ ಏನಾದರೂ ಹೀಲಿಂಗ್ ಮಾಡಿಸ್ಬೇಕು ಅಂತಿದ್ರೆ ಯು ಕ್ಯಾನ್ ಅಟೆಂಡ್ ದಟ್ ಕೋರ್ಸ್. ಸೊ ಆ ಕೋರ್ಸು 27ನೇ ತಾರೀಕಿಂದ ಶುರು ಮಾಡ್ತಾ ಇದ್ದೀವಿ, ಜುಲೈ 27th. ನಿಮ್ಮಲ್ಲಿ ಕೆಲವರು ಐ ಥಿಂಕ್ ರಿಜಿಸ್ಟರ್ ಮಾಡ್ಕೊಂಡಿದ್ದೀರಿ ಈಗಾಗಲೇ. ಇನ್ನು ಯಾರ್ಯಾರು ರಿಜಿಸ್ಟರ್ ಮಾಡ್ಕೊಂಡಿಲ್ಲ, ಬೈ ಚಾನ್ಸ್ ನೀವೇನಾದ್ರು ಅಟೆಂಡ್ ಮಾಡಬೇಕು, ನಿಮಗೆ ಆಸಕ್ತಿ ಇತ್ತು ಅಂತಿದ್ರೆ ಜಸ್ಟ್ ಲೆಟ್ ಮಿ ನೋ, ನನಗೆ ಕಾಂಟ್ಯಾಕ್ಟ್ ಮಾಡಿ. ನನ್ನ ನಂಬರ್ ನಿಮ್ಮೆಲ್ಲರ ಹತ್ರ ಇದೆ. ಸೊ ಕಾಂಟ್ಯಾಕ್ಟ್ ಮಾಡಿ ಆ್ಯಂಡ್ ನೀವು ಆ ಕೋರ್ಸ್ ಕೂಡ ಜಾಯಿನ್ ಆಗ್ಬೋದು. ಹ್ಯಾವಿಂಗ್ ಸೆಡ್ ದಿಸ್, ಇವಾಗ ಒಂದು ಮೆಡಿಟೇಷನ್ ಮಾಡೋಣ. ಆರ್ ಯು ಆಲ್ ರೆಡಿ ಫಾರ್ ದ ಮೆಡಿಟೇಷನ್? ರೆಡಿ ಇದ್ರೆ ಜಸ್ಟ್ ಟೈಪ್ ರೆಡಿ ಇನ್ ದ ಚಾಟ್ ಬಾಕ್ಸ್ ಸೊ ದಟ್ ವಿಲ್ ಸ್ಟಾರ್ಟ್. ಇವತ್ತು ಅಮಾವಾಸ್ಯೆ ಹುಣ್ಣಿಮೆ ವಿಶೇಷತೆ ಏನಿದೆ ನಿಮಗೆಲ್ಲ ಗೊತ್ತಿದೆ. ಸೊ ಹಂಗಾಗಿ ಅದರ ಡೀಟೇಲ್ಸ್ಗೆ ಇವಾಗ ಹೋಗೋದು ಬೇಡ. ಗರುಡ ಪುರಾಣದಲ್ಲಿ ಸ್ವರ್ಗ ನರಕ ಎಲ್ಲ ತಿಳಿಸಿದ್ದಾರೆ, ಅದು ನಿಜ. ನೋಡಿ, ಒಂದು ಯಾವತ್ತು ನೆನ್ಪಿಟ್ಕೊಳ್ಳಿ, ವಿಲ್ ಸ್ಟಾರ್ಟ್ ದ ಮೆಡಿಟೇಷನ್ ನಾವು. ಅದರಿಂದ ಮುಂಚೆ ಲಾಸ್ಟ್ ಒಂದು ನಿಮಗೆ ಕಿವಿ ಮಾತು ಹೇಳ್ಬಿಡ್ತೀನಿ. ಸ್ವರ್ಗ, ನರಕ, ಆ ಲೋಕಗಳು, ಸಪ್ತ ಲೋಕಗಳು, 14 ಲೋಕಗಳು, ಪಾತಾಳ, ಸತ್ಯಲೋಕ, ಇವೆಲ್ಲ ಏನಿದೆ ಪೌರಾಣಿಕ ಕಥೆಗಳಲ್ಲಿ ಬರ್ತವೆ. ಈ ಪೌರಾಣಿಕ ಕಥೆಗಳು ಏನು ಗೊತ್ತಾ? ಪೌರಾಣಿಕ ಕಥೆಗಳು ಅಂದ್ರೆ ಒಂದು ವಿಷಯವನ್ನ ಯಾರು ಜಾಸ್ತಿ ತಿಳ್ಕೊಂಡಿಲ್ಲ ಅವ್ರಿಗೆ ಹೇಳ್ಕೊಳ್ಳಿ, ಇವ್ರಿಗೆ ಅರ್ಥ ಆಗ್ಲಿ ಅನ್ನೋಂಥ ಉದ್ದೇಶದಿಂದ. ಈಗ ಸಾಮಾನ್ಯವಾಗಿ ಮಕ್ಕಳಿಗೆ ನೀವು ಯಾವುದೋ ಒಂದು ಪಾಠ ಮಾಡಬೇಕು ಅಂದ್ರೆ ಕಥೆ ರೂಪದಲ್ಲಿ ಪಾಠ ಮಾಡ್ತೀರಿ, ರೈಟ್? ಕಥೆಯ ಮುಖಾಂತರ ಮಕ್ಕಳಿಗೆ ಹೇಳಿದಾಗ ಮಕ್ಕಳಿಗೆ ಈಸಿಯಾಗಿ ಅರ್ಥ ಆಗತ್ತೆ ಅಂತ ಅರ್ಥ ಅನ್ನೋವಂಥ ಉದ್ದೇಶ. ಎಷ್ಟೋ ಸಲ ಮಕ್ಕಳಿಗೆ ಈ ABCDದು ಕೆಲವೊಂದು ಇದನ್ನು ಮಾಡ್ಬಿಡ್ತೀವಿ, ಏನೋ ಗೊಂಬೆ ಥರ ಮಾಡಿಕೊಂಡು ಅವ್ರಿಗೆ ಬಟ್ಟೆ ಥರ ಮಾಡ್ಕೊಂಡು ಹಾಕೊಂಡ್ಬಿಡ್ತೀವಿ. ಸೊ ಇದು A, ಇದು B, ಇದು C ಅಂತ. ಹಾಗಾದ್ರೆ ಆ ಮಗು A, ಆ ಮಗು B, ಆ ಮಗು C ಅಂತ ಆಗತ್ತಾ? ಮಕ್ಕಳಿಗೆ ಪಾಠ ಮಾಡಲಿಕ್ಕೆ ಆ ಥರ ಕೆಲವೊಂದು ಟೀಚರ್ಸು ಇನೋವೇಟಿವ್ ಆಗಿರ್ತಾರೆ. ಇನೋವೇಟಿವ್ ಆಗಿದ್ದಾಗ ಈ ಥರ ಬೇರೆ ಬೇರೆ ಪಿಕ್ಚರ್ಗಳ ಮುಖಾಂತರ, ಬೇರೆ ಬೇರೆ ಕಥೆಗಳ ಮುಖಾಂತರ ಅವ್ರಿಗೆ ಹೇಳ್ಕೊಡ್ತಾರೆ, ಸೊ ದಟ್ ದೇ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಈಸಿಲಿ ಅಂತ. ಅದೇ ಥರ ಮೈ ಡಿಯರ್ ಫ್ರೆಂಡ್ಸ್, ನಮ್ಮ ಹಿಂದಿನ ಋಷಿ ಮುನಿಗಳು ಎಲ್ರಿಗೂ ಅರ್ಥ ಆಗಲಿ, ಸಾಮಾನ್ಯ ಪ್ರಜೆಗೂ ಕೂಡ, ಯಾರಿಗೆ ಜಾಸ್ತಿ ಬುದ್ಧಿವಂತಿಕೆ ಇಲ್ಲ ಅವ್ರಿಗೂ ಕೂಡ ಅರ್ಥ ಆಗಲಿ ಅನ್ನುವಂಥ ಉದ್ದೇಶದಿಂದ ಕಥೆಗಳ ರೂಪದಲ್ಲಿ ಸತ್ಯವನ್ನ ಹೇಳುವ ಪ್ರಯತ್ನ ಮಾಡಿದ್ರು. ನಾವು ಏನ್ ಮಾಡಿದ್ವಿ ಅಂದ್ರೆ ಆ ಕಥೆಗಳನ್ನ ಲಿಟ್ರಲ್ ಆಗಿ ತಗೊಂಡ್ಬಿಟ್ವಿ, ಆ ಕಥೆನೇ ಸತ್ಯ ಅಂತ ತಗೊಂಡ್ಬಿಟ್ವಿ. ಇವೆಲ್ಲ ಕಥೆಗಳ ರೂಪದಲ್ಲಿ ಏನ್ ಹೇಳಿದ್ರು ನಮ್ಗೆ ಅರ್ಥ ಆಗ್ಲಿ ಅನ್ನೋಂಥ ಉದ್ದೇಶದಿಂದ. ಹೇಗೆ ನಮ್ಮ ಒಂದು ಅರಿವು, ನಮ್ಮ ಒಂದು ಕಾನ್ಸಿಯಸ್ನೆಸ್ ರೈಸ್ ಆಗುತ್ತೋ ಹಾಗಾಗಿ ನಾವು ಅವುಗಳನ್ನು ಡಿಕೋಡ್ ಮಾಡ್ತಾ ಹೋಗ್ಬೇಕು. ಯಾವಾಗ ನಾವು ಡಿಕೋಡ್ ಮಾಡದೆ ನಾವು ದೊಡ್ಡವರಾದ್ಮೇಲೂ ಕೂಡ, ಕಾನ್ಸಿಯಸ್ನೆಸ್ ರೈಸ್ ಆದ್ಮೇಲೂ ಕೂಡ ನಾವು ಆಸ್ ಇಟ್ ಇಸ್ ಅದನ್ನು ತಗೊಂಡ್ರೆ ಅದು ನಮ್ಮ ಏನೋ ಬುದ್ಧಿಮಾಂದ್ಯತೆಯ ಒಂದು ಲಕ್ಷಣ ಅಂತ ಹೇಳ್ತೀನಿ ನಾನು. ಕ್ಷಮಿಸ್ಬೇಕು, ಬಟ್ ದಿಸ್ ಇಸ್ ವಾಟ್ ವಿ ಆರ್ ಡೂಯಿಂಗ್. ಇವೆಲ್ಲ ಸಾಂಕೇತಿಕ ಪೌರಾಣಿಕ ಕಥೆಗಳು ಎಲ್ಲ, ನೀವು ಗರುಡ ಪುರಾಣ ಆದ್ರೂ ಹೇಳಿ, ಯಾವ ಪುರಾಣ ಆದ್ರೂ ತಗೊಳ್ಳಿ, ದೀಸ್ ಆರ್ ಆಲ್ ಸಾಂಕೇತಿಕ ಕಥೆಗಳು. ಅದು ನಿಜ ಹಂಗೆ ಅಂತಲ್ಲ.
ರೈಟ್. ಸೊ ಇವೆಲ್ಲ ಸಾಂಕೇತಿಕತೆಗಳು. ಇದನ್ನು ನಾವು ಡಿಕೋಡ್ ಮಾಡಬೇಕು. ನಾನು ಅವಾಗಲೇ ಹೇಳಿದೆ ನರಕ ಅಂದ್ರೆ ಏನು, ಸ್ವರ್ಗ ಅಂದ್ರೆ ಏನು. ಸೊ ನಮ್ಮ ಜೀವನದಲ್ಲೇ ನರಕ, ನಮ್ಮ ಜೀವನದಲ್ಲೇ ಸ್ವರ್ಗಗಳನ್ನು ನಾವು ಅನುಭವಿಸ್ತಾ ಇದ್ದೀವಿ, ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀವಿ. ಪಾಸಿಟಿವ್ ಆಗಿರಿ, ಖುಷಿಯಿಂದ ಇರಿ. ನೋಡಿ, ಒಂದು ನೀವು ನಿಮ್ಮ ಲೈಫ್ ಚೆನ್ನಾಗಿರ್ಬೇಕು ಅಂದ್ರೆ ಎರಡು ಮಾತನ್ನ ಮಾತ್ರ ಗಮನದಲ್ಲಿ ಇಟ್ಕೊಳ್ಳಿ. ಒಂದು, ನಿಮ್ಮ ಕಾರಣದಿಂದ ಬೇರೆ ಯಾರಿಗೂ ನೋವು, ಬೇರೆ ಯಾರಿಗೂ ಕಷ್ಟ ಆಗಬಾರ್ದು. ಎರಡನೇದು, ನೀವು ಕೂಡ ನೋವಲ್ಲಿರಬಾರ್ದು, ಖುಷಿಯಾಗಿರ್ಬೇಕು. ಈ ಎರಡು ವಿಷಯಗಳನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಂಡು ಜೀವನದಲ್ಲಿ ಅಳವಡಿಸ್ಕೊಂಡ್ಬಿಟ್ರೆ ನಿಮ್ಮ ಲೈಫ್ ಸ್ವರ್ಗ ಲೈಫ್ ಆಗಿರುತ್ತೆ. ನಿಮ್ಮಿಂದ ಬೇರೆ ಯಾರಿಗೂ ಕಷ್ಟ ಆಗಬಾರ್ದು. ಅದೇ ಇಲ್ಲದೆ ಆಗತ್ತೆ. ಈಗ ನೀವು ನಡ್ಕೊಂಡು ಹೋಗ್ತಾ ಇದ್ರಿ, ಕಾಲ್ ಕೆಳಗಡೆ ಯಾವುದೊಂದು ಇರುವೆ ಬಂದ್ಬಿಡ್ತು, ನೀವು ನೋಡ್ಲಿಲ್ಲ, ನಿಮ್ಗೆ ಗೊತ್ತಾಗ್ಲಿಲ್ಲ, ಅರಿವಿಲ್ಲದೆ ಆಯ್ತು. ಬಟ್ ಅರಿವು ನಿಮ್ಗೆ ಕಾಣಿಸ್ತಾ ಇದೆ, ಅಲ್ಲಿ ಕಾಕ್ರೋಚ್ ಇದೆ ಅಥವಾ ಅಲ್ಲಿ ಏನೋ ಒಂದಿದೆ, ಹೋಗಿ ಅದ್ರ ಮೇಲೆ ಕಾಲ್ ಡಬ್ ಅಂತ ಹೊಡಿತೀರಿ. ಅದು ನೀವು ಅರಿವಿನಿಂದ ಮಾಡಿರೋದು, ಅದು ಪಾಪ ಆಗತ್ತೆ. ಬಟ್ ಗೊತ್ತಿಲ್ಲದೆ ಕಾಲ್ ಬಿತ್ತು, ಅರಿವಿಲ್ಲದೆ ಆಯ್ತು, ಅದು ಶಿವನ ಇಚ್ಛೆ ಅಂತ. ಅರೆ ಗಟ್ಟಿ. ಸೊ ನೀವು ಗೊತ್ತಿದ್ದು ಬೇರೆಯವ್ರಿಗೆ ತೊಂದರೆ ಮಾಡಬಾರ್ದು. ಎಟ್ ದ ಸೇಮ್ ಟೈಮ್ ನೀವು ಕೂಡ ತೊಂದರೆಯಲ್ಲಿ ಇರಬಾರ್ದು, ನೀವು ಕೂಡ ದುಃಖದಲ್ಲಿ ಇರಬಾರ್ದು. ನಿಮ್ಮ ಮೈಂಡ್ನ ನೀವು ಪಾಸಿಟಿವ್ ಆಗಿ ಇಟ್ಕೊಬೇಕು. ಇವೆರಡು ವಿಷಯಗಳನ್ನ ನೀವು ಸರಿಯಾಗಿ ಅರ್ಥ ಮಾಡಿಕೊಂಡು ಜೀವನದಲ್ಲಿ ಅಳವಡಿಸ್ಕೊಂಡ್ಬಿಟ್ರೆ ನಿಮ್ಮ ಲೈಫ ನೀವು ಸ್ವರ್ಗದಲ್ಲಿ ಜೀವನ ಮಾಡ್ತಾ ಇದ್ದೀರಿ ಅದೊಂಥರ ಥರ ಇರುತ್ತೆ. ಆಲ್ ರೈಟ್. ಸೊ ಇವಾಗ ಏನು ಮಾಡೋಣ ಅಂದರೆ ಧ್ಯಾನ ಮಾಡೋಣ. ಲೆಟ್ ಅಸ್ ನಾಟ್ ಗೋ ಇನ್ ಮಚ್ ಅದರ್ ಡೀಟೇಲ್ಸ್. ಒಂದು ಒಳ್ಳೆ ಅದ್ಭುತವಾದಂಥ 20 ನಿಮಿಷ ಧ್ಯಾನ ಮಾಡೋಣ. ಸಂಪೂರ್ಣವಾಗಿ ತೊಡಕೊಳ್ಳಿ. ಇವತ್ತಿನ ಧ್ಯಾನ ಅದ್ಭುತವಾದಂಥ ಧ್ಯಾನ ಆಗುತ್ತೆ. ಯಾಕಂದರೆ ಅಮಾವಾಸ್ಯೆ ಇದೆ. ಅಮಾವಾಸ್ಯೆ ದಿನ ನಾವು ಮನಸ್ಸಿನ ಒಳಗಡೆ ಏನು ಹಾಕೋತೀವಿ ಅದು ಪಾಸಿಟಿವ್, ಅದು ಜಾಸ್ತಿ ಫಾಸ್ಟ್ ಮ್ಯಾನಿಫೆಸ್ಟ್ ಆಗುತ್ತೆ. ರೈಟ್. ಸೊ ಲೆಟ್ಸ್ ಡೂ ಮೆಡಿಟೇಷನ್. ಆರಾಮ್ಸೆ ಕೂತ್ಕೊಳ್ಳೋಣ. ಬ್ರೇಕ್ ಬೇಡ. ಯಾರಿಗಾದ್ರೂ ರೆಸ್ಟ್ ಅಟೆಂಡ್ ಮಾಡಬೇಕು, 20 ಮಿನಿಟ್ಸ್ ಕೂತ್ಕೊಳ್ಳೋಕೆ ಆಗಲ್ಲ ಅಂದರೆ ಹೋಗಿ ಬೇಗ ಬಂದ್ಬಿಡಿ. ವಿಲ್ ಸ್ಟಾರ್ಟ್. ಆರಾಮ್ಸೆ ಕೂತ್ಕೊಳ್ಳೋಣ. ಬೆನ್ನು ಕತ್ತು ನೇರವಾಗಿರಿಸಿ. ಕೈಗಳಲ್ಲಿ ಈ ಮುದ್ರೆ ಅಡಾಪ್ಟ್ ಮಾಡಿಬಿಡಿ, ಚಿನ್ನ ಮುದ್ರ. ಹಸ್ತಗಳು ಮೇಲ್ಮುಖವಾಗಿರಲಿ, ಕೈಗಳೆಲ್ಲ ನಿಮ್ಮ ತೊಡೆಗಳ ಮೇಲೆ ಇಟ್ಬಿಡಿ. ಕಣ್ಗಳನ್ನು ಮುಚ್ಚಿ. ಕ್ಲೋಸ್ ಯುವರ್ ಐಸ್. ಮನಸ್ಸಿನ ಕಣ್ಣುಗಳಿಂದ ಒಂದ್ಸತಿ ಸಂಪೂರ್ಣ ದೇಹವನ್ನು ನೋಡ್ಕೊಳ್ಳಿ. ದೇಹದ ಯಾವುದೇ ಭಾಗದಲ್ಲಿ ಯಾವುದೇ ರೀತಿಯ ಬಿಗಿತನ, ಅಡೆತಡೆ ಏನಾದರೂ ಇದ್ರೆ ಅದನ್ನು ಸರಿ ಮಾಡ್ಕೊಳ್ಳಿ. ಕಣ್ಣುಗಳು ಥ್ರಾಟ್ ಪ್ರಾಸೆಸ್ ಮುಚ್ಚಿರಲಿ. ನಿಮ್ಮ ಗಮನ ನಿಮ್ಮ ಉಸಿರಾಟದ ಮೇಲೆ ತಂದು ಒಂದೆರಡು ಆಳವಾದ ಉಸಿರಾಟಗಳನ್ನು ಮಾಡಿ, ಡೀಪ್ ಬ್ರೀದಿಂಗ್ ಮಾಡಿ. ಪ್ರತಿಯೊಂದು ಉಸಿರಾಟದಲ್ಲಿ ದೇಹ ರಿಲ್ಯಾಕ್ಸ್ ಆಗ್ತಾ ಇದೆ, ಮನಸ್ಸು ರಿಲ್ಯಾಕ್ಸ್ ಆಗ್ತಾ ಇದೆ. ನೀವು ಆಳವಾದ ವಿಶ್ರಾಂತಿಗೆ ಜಾರ್ತಾ ಇದ್ದೀರಿ ಅಂತ ಫೀಲ್ ಮಾಡ್ಕೋತಾ ನಿಮ್ಮ ಗಮನ ನಿಮ್ಮ ಕಾಲಿನ ಬೆರಳುಗಳ ಕಡೆ ತಗೊಂಡು ಹೋಗ್ತಾ, ಕಾಲಿನ ಬೆರಳುಗಳಿಂದ ನಿಮ್ಮ ಸಂಪೂರ್ಣ ದೇಹವನ್ನು ಹಂತ ಹಂತವಾಗಿ ಗಮನಿಸ್ತಾ, ನಿಮ್ಮ ದೇಹದ ಆಯಾ ಭಾಗ ಸಂಪೂರ್ಣವಾಗಿ ವಿಶ್ರಮಿಸ್ತಾ ಇದೆ ಅಂತ ಫೀಲ್ ಮಾಡ್ಕೊಳ್ಳಿ, ಅಂದ್ಕೊಳ್ಳಿ ಮನಸ್ಸಿನ ಒಳಗಡೆ. ಕಾಲಿನ ಎಲ್ಲ ಬೆರಳುಗಳು ರಿಲ್ಯಾಕ್ಸ್ ಆಗ್ತಾ ಇದ್ದಾವೆ. ನಿಮ್ಮ ಪಾದಗಳು ರಿಲ್ಯಾಕ್ಸ್ ಆಗ್ತಾ ಇದ್ದಾವೆ. ನಿಮ್ಮ ಹಿಮ್ಮಡಿ ರಿಲ್ಯಾಕ್ಸ್ ಆಗಿದೆ. ನಿಮ್ಮ ಕಾಲಕಂಬಗಳು, ಮೀನುಕಂಡುಗಳು ರಿಲ್ಯಾಕ್ಸ್ ಆಗಿದ್ದಾವೆ. ನಿಮ್ಮ ಮಂಡಿಗಳಲ್ಲಿ ವಿಶ್ರಾಂತಿ ಇದೆ. ನಿಮ್ಮ ತೊಡೆಗಳಲ್ಲಿ ವಿಶ್ರಾಂತಿಯನ್ನು ಅನುಭವಿಸ್ತಾ ಇದ್ದೀರಿ. ನಿಮ್ಮ ಪೃಷ್ಠಗಳು, ನಿಮ್ಮ ಸೊಂಟ ವಿಶ್ರಮಿಸ್ತಾ ಇದೆ. ಸೊಂಟದ ಕೆಳಭಾಗ ಸಂಪೂರ್ಣವಾಗಿ
ಸಂಪೂರ್ಣವಾಗಿ ವಿಶ್ರಾಂತಿ ಅನುಭವ ಪಡಿತಾ ಇದೆ. ಮತ್ತೆ ಮಧ್ಯೆ ನಿಮ್ಮ ಗಮನ ಅತ್ತ ಇತ್ತ ಹೋಗ್ಬೋದು. ಯಾವಾಗ ನಿಮಗೆ ಮತ್ತೆ ರಿಯಲೈಸ್ ಆಗತ್ತೆ, ಮತ್ತೆ ನಿಮ್ಮ ಗಮನ ನನ್ನ ಮಾತುಗಳ ಮೇಲೆ ತಂದು ನನ್ನ ಮಾತುಗಳನ್ನೇ ಅನುಸರಿಸ್ತಾ ಹೋಗಿ. ಜಸ್ಟ್ ಫಾಲೋ ಮೈ ಇನ್ಸ್ಟ್ರಕ್ಷನ್ಸ್. ನಿಧಾನವಾಗಿ ನಿಮ್ಮ ಹೊಟ್ಟೆ ಭಾಗದಲ್ಲಿ ಗಮನ ಹರಿಸ್ತಾ, ಹೊಟ್ಟೆ ಭಾಗ ರಿಲ್ಯಾಕ್ಸ್ ಆಗ್ತಾ ಇದೆ. ಹೊಟ್ಟೆ ಒಳಗಿನ ಎಲ್ಲ ಆರ್ಗನ್ಸ್ಗಳು ರಿಲ್ಯಾಕ್ಸ್ ಆಗ್ತಾ ಇದ್ದಾವೆ. ನಿಮ್ಮ ಹೊಟ್ಟೆ, ನಿಮ್ಮ ಪ್ಯಾಂಕ್ರಿಯಾಸು, ಸ್ಪ್ಲೀನು, ಲಿವರು, ಸ್ಮಾಲ್ ಆ್ಯಂಡ್ ಬಿಗ್ ಇಂಟೆಸ್ಟೈನು ಇವೆಲ್ಲವೂ ರಿಲ್ಯಾಕ್ಸ್ ಆಗಿ ಈ ವಿಶ್ರಾಂತಿ ನಿಮ್ಮ ಎದೆ ಭಾಗದಲ್ಲಿ ಹರಿತಾ ಇದೆ. ಎದೆ ಒಳಗಡೆ ಇರುವಂಥ ಎಲ್ಲ ಆರ್ಗನ್ಸು, ಹಾರ್ಟು, ಲಂಗ್ಸು ಎಲ್ಲ ರಿಲ್ಯಾಕ್ಸ್ ಆಗ್ತಾ ಇದ್ದಾವೆ. ಈ ವಿಶ್ರಾಂತಿ ನಿಮ್ಮ ಸಂಪೂರ್ಣ ಬೆನ್ನಿನಲ್ಲಿ ಹರಿತಾ ಇದೆ. ನಿಮ್ಮ ಕೆಳಬೆನ್ನು, ಮಧ್ಯದ ಬೆನ್ನು, ಮೇಲ್ಬೆನ್ನು, ಬೆನ್ನಿನ ಹುರಿ ಸಂಪೂರ್ಣವಾಗಿ ವಿಶ್ರಮಿಸ್ತಾ ಇದೆ, ರಿಲ್ಯಾಕ್ಸ್ ಆಗ್ತಾ ಇದೆ. ನಿಮ್ಮ ಭುಜಗಳು ರಿಲ್ಯಾಕ್ಸ್ ಆಗ್ತಾ, ನಿಮ್ಮ ಎರಡೂ ಕೈಗಳು, ಅಪ್ಪರ್ ಆರ್ಮ್ಸು, ಎಲ್ಬೋ ಜಾಯಿಂಟ್ಸು, ಲೋವರ್ ಆರ್ಮ್ಸು, ರಿಸ್ಟ್ ಜಾಯಿಂಟ್ಸು, ಹಸ್ತಗಳು, ಕೈಗಳ ಎಲ್ಲ ಬೆರಳುಗಳು ರಿಲ್ಯಾಕ್ಸ್ ಆಗ್ತಾ ಇದ್ದಾವೆ. ಕೈಗಳಲ್ಲಿ ಆಳವಾದ ವಿಶ್ರಾಂತಿ ಇದೆ. ಈ ವಿಶ್ರಾಂತಿಯನ್ನು ನಿಮ್ಮ ಕುತ್ತಿಗೆ ಮತ್ತು ಧ್ವನಿಪೆಟ್ಟಿಗೆಯಲ್ಲಿ ಫೀಲ್ ಮಾಡ್ತಾ ಇದ್ದೀರಿ. ಸಾರಿ, ಕುತ್ತಿಗೆ, ಧ್ವನಿಪೆಟ್ಟಿಗೆ ಸಂಪೂರ್ಣವಾಗಿ ವಿಶ್ರಮಿಸಿ ಈ ವಿಶ್ರಾಂತಿ ನಿಮ್ಮ ಮುಖದ ಅಣುವಿನಲ್ಲಿ ಸಂಚರಿಸ್ತಾ ಇದೆ. ನಿಮ್ಮ ಗಲ್ಲ, ನಿಮ್ಮ ತುಟಿಗಳು, ನಿಮ್ಮ ಮೂಗು, ಕಣ್ಣುಗಳು, ಕಣ್ಣಿನ ರೆಪ್ಪೆಗಳು, ಗುಡ್ಡೆಗಳಲ್ಲಿ ಆಳವಾದ ವಿಶ್ರಾಂತಿ ಅನುಭವ ನಿಮ್ಗೆ ಆಗ್ತಾ ಇದೆ. ನಿಮ್ಮ ಹಣೆ ವಿಶ್ರಮಿಸ್ತಾ ಇದೆ. ಕಣತಲೆಗಳು, ಕಿವಿಗಳು, ತಲೆಯ ಹಿಂಭಾಗ, ತಲೆಯ ಮೇಲ್ಭಾಗ, ಮೆದುಳು ಸಂಪೂರ್ಣವಾಗಿ ವಿಶ್ರಮಿಸ್ತಾ ಇದೆ, ರಿಲ್ಯಾಕ್ಸ್ ಆಗ್ತಾ ಇದೆ. ಹೀಗೆ ನಿಮ್ಮ ಪೂರ್ತಿ ದೇಹ, ತಲೆಯಿಂದ ಕಾಲಿನ ಬೆರಳುಗಳ ತನಕ, ಕಾಲಿನ ಬೆರಳಿಂದ ತಲೆ ತನಕ ಆಳವಾದ ವಿಶ್ರಾಂತಿಗೆ ಜಾರ್ತಾ ಇದೆ. ಆಳವಾದ ವಿಶ್ರಾಂತಿಗೆ ಜಾರ್ತಾ ಇದೆ. ಸಂಪೂರ್ಣ ದೇಹ ಆಳವಾದ ವಿಶ್ರಾಂತಿಗೆ ಜಾರ್ತಾ ಇದೆ ಅಂತ ಭಾವಿಸ್ಕೊಳ್ತಾ, ಸಂಪೂರ್ಣ ದೇಹವನ್ನು ರಿಲ್ಯಾಕ್ಸ್ ಆಗ್ಲಿಕ್ಕೆ ಬಿಡ್ತಾ, ಈಗ ಮತ್ತೆ ನಿಮ್ಮ ಗಮನ ನಿಮ್ಮ ಉಸಿರಾಟದ ಮೇಲೆ ತಂದು ನಿಮ್ಮ ಉಸಿರಾಟವನ್ನು ಗಮನಿಸ್ತಾ ಹೋಗಿ. ಜಸ್ಟ್ ಅಬ್ಸರ್ವ್ ಯುವರ್ ಬ್ರೀದಿಂಗ್. ಸಹಜವಾಗಿ ಉಸಿರಾಡ್ತಾ ಇದ್ದೀರಿ. ಉಸಿರಾಟ ಒಳ ಬರ್ತಾ ಇದೆ, ಉಸಿರಾಟ ಹೊರ ಹೋಗ್ತಾ ಇದೆ. ಪ್ರತಿಯೊಂದು ಒಳ ಬರುವ ಮತ್ತು ಹೊರ ಹೋಗುವ ಉಸಿರಾಟ ನಿಮ್ಮ ದೇಹ ಮನಸ್ಸನ್ನು ಇನ್ನಷ್ಟು ರಿಲ್ಯಾಕ್ಸ್ ಮಾಡ್ತಾ ಇದೆ. ಜಸ್ಟ್ ರಿಲ್ಯಾಕ್ಸ್, ರಿಲ್ಯಾಕ್ಸ್ ಆ್ಯಂಡ್ ಡೀಪ್ಲಿ ರಿಲ್ಯಾಕ್ಸ್. ಆಳವಾಗಿ ವಿಶ್ರಮಿಸ್ತಾ, ಈಗ ನಿಧಾನವಾಗಿ ನಿಮ್ಮ ಗಮನ ನಿಮ್ಮ ಮೂರನೇ ಕಣ್ಣು ಚಕ್ರದ ಮೇಲೆ ತನ್ನಿ. ಬ್ರಿಂಗ್ ಯೋರ್ ಅವೇರ್ನೆಸ್ ಟು ಯೋರ್ ಥರ್ಡ್ ಐ ಚಕ್ರ. ನಿಮ್ಮ ಎರಡು ಕಣ್ಣುಗಳ ಮಧ್ಯದಲ್ಲಿ, ಹಣೆಯ ಮಧ್ಯ ಭಾಗದಲ್ಲಿ ಎಲ್ಲಿ ನೀವು ಬಿಂದಿ ಅಥವಾ ತಿಲಕ ಹಚ್ತೀರಿ, ಅಲ್ಲಿ ನಿಮ್ಮ ಗಮನ ಹರಿಸ್ತಾ ನಿಧಾನವಾಗಿ ಅಲ್ಲಿ ನಿಮ್ಮ ಗಮನ ಹರಿಸ್ತಾ ಸ್ವಲ್ಪ ಹೊತ್ತು ದೇಹದ ಆ ಭಾಗವನ್ನು ಸುಮ್ಮನೆ ಗಮನಿಸಿ. ಜಸ್ಟ್ ಒಬ್ಸರ್ವ್ ದಟ್ ಪಾರ್ಟ್ ಆಫ್ ಯೋರ್ ಬಾಡಿ. ದೇಹದ ಆ ಭಾಗವನ್ನು ಸುಮ್ಮನೆ ಗಮನಿಸಿ. ನಿಮ್ಮ ಥರ್ಡ್ ಐ ಚಕ್ರ, ನಿಮ್ಮ ಆಜ್ಞಾ ಚಕ್ರ ಅಥವಾ ಮೂರನೇ ಕಣ್ಣು ಚಕ್ರ, ಎರಡು ಕಣ್ಣುಗಳ ಮಧ್ಯದಲ್ಲಿ ಹಣೆಯ ಮಧ್ಯ ಭಾಗ. ಜಸ್ಟ್ ಅಬ್ಸರ್ವ್ ದಟ್ ಪಾರ್ಟ್ ಆಫ್ ಯೋರ್ ಬಾಡಿ. ಸುಮ್ಮನೆ ನೋಡ್ತಾ ಹೋಗಿ. ಅಗೇನ್ ಮನಸ್ಸು ಹತ್ತಾ ಇತ್ತಾ ಹೋಗ್ಬೋದು. ಯಾವಾಗ ನಿಮ್ಗೆ ಮತ್ತೆ ರಿಯಲೈಸ್ ಆಗುತ್ತೆ, ಮತ್ತೆ ನಿಮ್ಮ ಗಮನ ನನ್ನ ಮಾತುಗಳ ತಂದು ನನ್ನ ಸೂಚನೆಗಳನ್ನೇ ಅನುಸರಿಸ್ತಾ ಹೋಗಿ. ಜಸ್ಟ್ ಅಬ್ಸರ್ವ್ ದ ಪಾರ್ಟ್ ಆಫ್ ಯೋರ್ ಬಾಡಿ ಇನ್ ಬಿಟ್ವೀನ್ ಯೋರ್ ಐಬ್ರೋಸ್. ಎರಡು ಕಣ್ಣುಗಳ ಮಧ್ಯದಲ್ಲಿ ಬಿಂದಿ ಅಥವಾ ತಿಲಕ ಹಚ್ಚುವ ಜಾಗವನ್ನೇ ಗಮನಿಸ್ತಾ ಇದ್ದೀರಿ. ಜಸ್ಟ್ ಅಬ್ಸರ್ವ್ ದಟ್ ಪಾರ್ಟ್ ಆಫ್ ಯೋರ್ ಬಾಡಿ. ಆ ಪಾರ್ಟ್ನ ಅಬ್ಸರ್ವ್ ಮಾಡ್ತಾ ಇವಾಗ ನೀವು ದೇಹದ ಆ ಭಾಗದಿಂದ ಉಸಿರಾಡ್ತಾ ಇದ್ದೀರಂತ ಫೀಲ್ ಮಾಡ್ಕೊಳ್ಳಿ. ಜಸ್ಟ್ ಫೀಲ್ ಮಾಡ್ಕೊಳ್ಳಿ. ನೀವು ಮೂಗಿಂದ ಉಸಿರಾಡ್ತಾ ಇರ್ತೀರಿ, ಮನಸ್ಸಿನ ಒಳಗಡೆ ಫೀಲ್ ಮಾಡ್ಕೊಳ್ಳಿ ನೀವು ನಿಮ್ಮ ಮೂರನೇ ಕಣ್ಣಿಂದ ಉಸಿರಾಡ್ತಾ ಇದ್ದೀರಿ ಅಂತ. ಅಲ್ಲಿಂದ ಉಸಿರಾಡ್ತಾ ಇದ್ದೀರಿ ಅಂತ ನೀವು ಫೀಲ್ ಮಾಡ್ತಾ ಇದ್ದಂಗೆ ಅಲ್ಲಿ ಲೈಟಾಗಿ ನಿಮ್ಗೆ ಒಂದು ಸೆನ್ಸೇಷನ್ ಆಗುವಂಥ ಸಾಧ್ಯತೆ ಇರುತ್ತೆ.
ಆ ಸೆನ್ಸೇಷನ್ ಆಗ್ತಾ ಇದೆ, ಆ ವೈಬ್ರೇಷನ್ ಆಗ್ತಾ ಇದೆ ಅಂದರೆ ಆ ವೈಬ್ರೇಷನ್ನ ಫೀಲ್ ಮಾಡ್ಕೊಳ್ಳಿ. ಆಗ್ತಾ ಇಲ್ಲ ಅಂದ್ರೂ ಕೂಡ ಅಬ್ಸಲ್ಯೂಟ್ಲಿ ಫೈನ್. ಗಮನ ಮಾತ್ರ ಅಲ್ಲಿರಲಿ. ಯಾವುದೇ ರೀತಿ ವೈಬ್ರೇಷನ್ ಫೀಲ್ ಆಗ್ತಿದೆ ಅದನ್ನು ಫೀಲ್ ಮಾಡ್ಕೊಳ್ಳಿ. ಆಗಬೇಕು ಅನ್ನುವಂಥ ಹಂಬಲ ಬೇಡ. ಜಸ್ಟ್ ಅಲ್ಲಿ ಗಮನ ಹರಿಸಿ, ಗಮನ ಹರಿಸ್ತಾ ಇದ್ದಂಗೆ ಏನು ಆಗ್ತಾ ಇದೆ ಅಲ್ಲಿ ಅದನ್ನು ಅನುಭವಿಸ್ತಾ ಹೋಗಿ. ನಿಮ್ಮಲ್ಲಿ ಕೆಲವರಿಗೆ ಬೆಳಕು ಕಾಣಿಸ್ಬೋದು, ಕೆಲವರಿಗೆ ಲೈಟ್ ಟು ರೇ ಆಫ್ ಲೈಟ್ ಕಾಣಿಸ್ಬೋದು, ಕೆಲವರಿಗೆ ಬೇರೆ ಬೇರೆ ಕಲರ್ಸ್ಗಳು ಕಾಣಿಸ್ಬೋದು, ಕೆಲವ್ರಿಗೆ ಏನೋ ಒಂಥರ ವೈಬ್ರೇಷನ್, ಏನೋ ಒಂಥರ ಸೆನ್ಸೇಷನ್ ಅನ್ನಿಸ್ಬೋದು, ಇನ್ನು ಕೆಲವ್ರಿಗೆ ಏನು ಅನ್ನಿಸ್ತಿರ್ಬೋದು. ಎಬ್ಸಲ್ಯೂಟ್ಲಿ ಫೈನ್. ಜಸ್ಟ್ ಕೀಪ್ ಯು ಅವೇರ್ನೆಸ್ ಆನ್ ದಟ್ ಪಾರ್ಟ್ ಆಫ್ ದ ಬಾಡಿ. ನಿಮ್ಮ ಗಮನ ನಿಮ್ಮ ದೇಹದ ಆ ಭಾಗ ಮೇಲೆ ಇರಿಸಿ. ನಿಮ್ಮ ಗಮನ ನಿಮ್ಮ ದೇಹದ ಆ ಭಾಗದಲ್ಲಿ ಇರಿಸ್ಕೊಂಡು ಇವಾಗ ನಿಧಾನವಾಗಿ ನೀವು ದೇಹದ ಆ ಭಾಗದಿಂದ ಒಳಗಡೆ ಹೋಗ್ತಾ ಇದ್ದೀರಿ ಅಂತ ಫೀಲ್ ಮಾಡ್ಕೊಳ್ಳಿ. ಜಸ್ಟ್ ಫೀಲ್ ಮಾಡ್ಕೊಳ್ಳಿ, ನಿಮ್ಮ ದೇಹದ ಆ ಭಾಗದಿಂದ ನೀವು ಒಳಗಡೆ ಹೋಗ್ತಾ ಇದ್ದೀರಿ ಅಂತ. ಆ ಭಾಗದಿಂದ ಒಳಗಡೆ ಹೋಗ್ತಾ ಇದ್ದಂಗೆ ಅಲ್ಲಿ ಒಂದು ಗುಹೆ ತರ, ಒಂದು ಕೇವ್ ತರ ಇದೆ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಅಲ್ಲೊಂದು ಕೇವ್ ತರ ಇದೆ, ಕಲ್ಪಿಸ್ಕೊಳ್ಳಿ. ಆ ಕೇವ್ ಒಳಗಡೆ ನೀವು ಹೋಗ್ತಾ ಇದ್ದೀರಿ. ಆ ಕೇವ್ ಒಳಗಡೆ ಹೋಗ್ತಾ ಇದ್ದಂಗೆ ಅಲ್ಲಿ ಒಂದು ಮಣಿ ಇದೆ, ಒಂದು ಮಾಣಿಕ್ಯ ಇದೆ ಅಂತ ಭಾವಿಸ್ಕೊಳ್ಳಿ. ಆ ಗುಹೆ ಒಳಗಡೆ ನೀವು ಹೋಗಿದ್ದೀರಿ, ಮೂರನೇ ಕಣ್ಣಿಂದ ಒಳಗಡೆ ಹೋದ್ರಿ, ಅಲ್ಲೊಂದು ಗುಹೆ ತರ ಇದೆ. ಆ ಗುಹೆಯಿಂದ ಒಳಗಡೆ ಹೋಗ್ತಾ ಇದ್ದಂಗೆ ಅಲ್ಲಿ ಮಧ್ಯದಲ್ಲಿ ಒಂದು ಮಾಣಿಕ್ಯ ಇದೆ. ಆ ಮಾಣಿಕ್ಯದ ಬೆಳಕು ಎಲ್ಲ ಕಡೆ ಸ್ಪ್ರೆಡ್ ಆಗ್ತಾ ಇದೆ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ತಾ ಹೋಗಿ, ನಾನು ಹೇಳ್ತಾ ಇರೋದನ್ನ ಕಲ್ಪಿಸ್ಕೊಳ್ತಾ ಹೋಗಿ. ಆ ದಿವ್ಯವಾದಂಥ ಬೆಳಕನ್ನ ನಿಮ್ಮ ಮೆದುಳಿನ ಮಧ್ಯ ಭಾಗದಲ್ಲಿ ನೀವು ಅನುಭವಿಸ್ತಾ ಇದ್ದೀರಿ. ಮೂರನೇ ಕಣ್ಣಿಂದ ಒಳಗಡೆ ಹೋಗಿ ಮೆದುಳಿನ ಮಧ್ಯ ಭಾಗದಲ್ಲಿ ಒಂದು ಗುಹೆ ಒಳಗಡೆ ನೀವು ಎಂಟರ್ ಆದ್ರಿ. ಅಲ್ಲಿ ಒಂದು ಮಾಣಿಕ್ಯ ಇದೆ, ಒಂದು ಮಣಿ ಇದೆ. ಆ ಮಣಿ ತುಂಬ ಚೆನ್ನಾಗಿ ಹೊಳಿತಾ ಇದೆ. ಅದರ ಬೆಳಕು ಎಲ್ಲ ಕಡೆ ಸ್ಪ್ರೆಡ್ ಆಗ್ತಾ ಇದೆ. ಆ ಬೆಳಕನ್ನು ನೀವು ರಿಸೀವ್ ಮಾಡ್ಕೊಳ್ತಾ ಇದ್ದೀರಿ ಅಂತ ಭಾವಿಸ್ಕೊಳ್ತಾ, ಈಗ ಅಲ್ಲಿ ನಾನು ಹೇಳುವ ಸೂಚನೆಗಳನ್ನು ನೀವು ಫೀಲ್ ಮಾಡ್ಕೊತಾ ಹೋಗಿ ಮನಸ್ಸಿನ ಒಳಗಡೆ. ಅಲ್ಲಿ ಜಸ್ಟ್ ಫೀಲ್ ಮಾಡ್ಕೊಳ್ಳಿ, ನಾನು ಖುಷಿಯಿಂದ ತುಂಬಿದ್ದೀನಿ. ನಿಮಗೆ ನೀವು ಹೇಳ್ಕೊತಾ ಇದ್ದೀರಿ, ನಾನು ಖುಷಿಯಿಂದ ತುಂಬಿದ್ದೀನಿ. ಸಹಜವಾಗಿ ಹೇಳಿ, ಸಹಜವಾಗಿ ಒಳಗಡೆ ಹೇಳೋದರ ಜೊತೆಗೆ ಫೀಲ್ ಮಾಡ್ಕೊಳ್ಳಿ, ನಾನು ಆರೋಗ್ಯವಾಗಿದ್ದೀನಿ. ಐ ಆಮ್ ಕಂಪ್ಲೀಟ್ಲಿ ಹೆಲ್ದಿ. And just feel that you're healthy. ನಾನು ಸಕ್ಸಸ್ಫುಲ್ ಆಗಿದ್ದೀನಿ. ನಾನು ಸಕ್ಸಸ್ಫುಲ್ ಆಗಿದ್ದೀನಿ. ಐ ಆಮ್ ಸಕ್ಸಸ್ಫುಲ್. And just feel that you're successful. ನಾನು ಕಾಮ್ ಆಗಿದ್ದೀನಿ. ನಾನು ರಿಲ್ಯಾಕ್ಸ್ ಆಗಿದ್ದೀನಿ. ನಾನು ಶ್ರೀಮಂತನಾಗಿದ್ದೀನಿ. ನಾನು ನಿಮ್ಗೆ ಏನೇನು ಬೇಕಾಗಿದೆ ಆ ಎಲ್ಲ ಡಿಸೈರ್ಸ್ಗಳನ್ನು ಈಗ ನೀವು ನಿಮ್ಮ ಮನಸ್ಸಿನ ಒಳಗಡೆ ಆಸ್ ಇಫ್ ನಿಮಗೆ ಸಿಕ್ಕಿದೆ, ಯು ಹ್ಯಾವ್ ಆಲ್ರೆಡಿ ಗಾಟ್, ಆ ಥರ ನೀವು ಮನಸ್ಸಿನ ಒಳಗಡೆ ಹೇಳ್ಕೊತಾ ಹೋಗಿ, ಅದನ್ನು ಫೀಲ್ ಮಾಡ್ತಾ ಹೋಗಿ, ಆದಷ್ಟು ಅದನ್ನು ವಿಜುವಲೈಸ್ ಮಾಡ್ತಾ ಹೋಗಿ. ಎಕ್ಸಾಂಪಲ್ಗೆ, ನಾನು ನನ್ನ ಸ್ವಂತ ಮನೆಯಲ್ಲಿ ನನ್ನ ಫ್ಯಾಮಿಲಿ ಜೊತೆಗೆ ಖುಷಿಯಿಂದ ಆರೋಗ್ಯದಿಂದ ವಾಸ ಮಾಡ್ತಾ ಇದ್ದೀನಿ. ನೀವು ಸ್ವಂತ ಮನೆ ಕಟ್ಟಬೇಕು ಅಂತಿದ್ರೆ ಈ ಥರ ನಿಮಗೆ ಹೇಳ್ಕೊಳ್ತಾ ನೀವು ಫೀಲ್ ಮಾಡ್ಕೊಳ್ಳಿ, ವಿಜುವಲೈಸ್ ಮಾಡ್ಕೊಳ್ಳಿ. ಎಸ್, ನಿಮ್ಮ ಸ್ವಂತ ಮನೆಯಲ್ಲಿ ನೀವು ಇದ್ದೀರಿ ಆ್ಯಂಡ್ ನಿಮ್ಮ ಫ್ಯಾಮಿಲಿ ಜೊತೆಗೆ ಖುಷಿಯಿಂದ ಆರೋಗ್ಯದಿಂದ ಅಲ್ಲಿ ವಾಸ ಮಾಡ್ತಾ ಇದ್ದೀರಿ. ಹೀಗೆ ನೀವು ಬಿಸ್ನೆಸ್ ಮಾಡ್ತಾ ಇದ್ರೆ, ನನ್ನ ಬಿಸ್ನೆಸ್ ತುಂಬ ಅದ್ಭುತವಾಗಿ ನಡೀತಾ ಇದೆ. ಜಾಬ್ ಅಲ್ಲಿದ್ರೆ ನನ್ನ ಜಾಬ್ ನಾನು ತುಂಬ ಖುಷಿಯಿಂದ ಮಾಡ್ತಾ ಇದ್ದೀನಿ. ಆರೋಗ್ಯಕ್ಕೆ ಸಂಬಂಧಪಟ್ಟ ಪ್ರಾಬ್ಲಮ್ ಇದ್ರೆ ನನ್ನ ಆರೋಗ್ಯ ಸಂಪೂರ್ಣವಾಗಿ ಸುಧಾರಿಸ್ಕೊಂಡಿದೆ, ನನ್ನ ದೇಹ ಸಂಪೂರ್ಣವಾಗಿ ಆರೋಗ್ಯಕರ ಆಗಿದೆ. ಈ ರೀತಿ ನಿಮಗೆ ನೀವು ಹೇಳ್ಕೊಳ್ತಾ ಹೋಗಿ, ಫೀಲ್ ಮಾಡ್ತಾ ಹೋಗಿ, ಅದನ್ನು ಆದಷ್ಟು ವಿಜುವಲೈಸ್ ಮಾಡ್ತಾ ಹೋಗಿ.
ಮೆದುಳಿನ ಮಧ್ಯದಲ್ಲಿ ಗುಹೆ ಒಳಗಡೆ ಆ ಮಾಣಿಕ್ಯದ ಹತ್ರ ನೀವಿದ್ದೀರಿ. ಮಾಣಿಕ್ಯದ ಬೆಳಕು ಎಲ್ಲ ಕಡೆ ಸ್ಪ್ರೆಡ್ ಆಗ್ತಾ ಇದೆ. ಆ ಸ್ಥಿತಿಲಿದ್ದು ನಿಮಗೆ ನೀವು ಹೇಳ್ಕೊತಾ ಇದ್ದೀರಿ, ಐ ಆಮ್ ಹೆಲ್ದಿ, ಐ ಆಮ್ ಹ್ಯಾಪಿ, ಐ ಆಮ್ ಜಾಯ್ಫುಲ್, ಐ ಆಮ್ ಪೀಸ್ಫುಲ್, ಐ ಆಮ್ ಕಾಮ್, ಐ ಆಮ್ ರಿಲ್ಯಾಕ್ಸ್ಡ್, ಐ ಆಮ್ ಸಕ್ಸಸ್ಫುಲ್, ಐ ಆಮ್ ರಿಚ್. ನಾನು ಶ್ರೀಮಂತನಾಗಿದ್ದೀನಿ, ನಾನು ಸಕ್ಸಸ್ಫುಲ್ ಆಗಿದ್ದೀನಿ, ನಾನು ಆರೋಗ್ಯವಂತನಾಗಿದ್ದೀನಿ, ನಾನು ಕಾಮ್ ಆಗಿದ್ದೀನಿ, ನಾನು ಶಾಂತಿಯಿಂದ ಇದ್ದೀನಿ, ನಾನು ಪ್ರೀತಿಯಿಂದ ತುಂಬಿದ್ದೀನಿ, ನಾನು ಖುಷಿಯಿಂದ ತುಂಬಿದ್ದೀನಿ. ಜೊತೆಗೆ ನಿಮ್ಗೆ ಏನೇನು ಬೇಕಾಗಿದೆ, ನೀವು ಏನು ಮ್ಯಾನಿಫೆಸ್ಟ್ ಮಾಡಬೇಕು ಅಂತಿದ್ದೀರಿ, ನಿಮ್ಗೆ ಏನು ಬೇಕಾಗಿದೆ, ಆ್ಯಸ್ ಇಫ್ ಯು ಆಲ್ರೆಡಿ ಗಾಟ್ ಇಟ್, ನಿಮಗೆ ಈಗಾಗಲೇ ಅದು ಸಿಕ್ಕಿದೆ. ಆ ರೀತಿ ನೀವು ಅದನ್ನು ಫೀಲ್ ಮಾಡ್ಕೊಳ್ಳಿ, ಮನಸ್ಸಿನ ಒಳಗಡೆ ಅಂದ್ಕೊಳ್ಳಿ. ನಾನು ನನ್ನ ಸ್ವಂತ ಮನೆಯಲ್ಲಿ ನನ್ನ ಫ್ಯಾಮಿಲಿ ಜೊತೆಗೆ ಖುಷಿಯಿಂದ, ಆನಂದದಿಂದ, ಆರೋಗ್ಯದಿಂದ ವಾಸ ಮಾಡ್ತಾ ಇದ್ದೀನಿ. ನಾನು ಒಳ್ಳೆ ಜಾಬ್ ಮಾಡ್ತಾ ಇದ್ದೀನಿ, ನಾನು ಸಂಪೂರ್ಣವಾಗಿ ಆರೋಗ್ಯಕರ ಆಗಿದ್ದೀನಿ, ನಾನು ಪ್ರೀತಿಯಿಂದ ತುಂಬಿದ್ದೀನಿ. ಜಸ್ಟ್ ಫೀಲ್ ಇಟ್, ಎಕ್ಸ್ಪೀರಿಯನ್ಸ್ ಇಟ್. ಇದನ್ನು ಫೀಲ್ ಮಾಡ್ತಾ ಹೋಗಿ, ಎಕ್ಸ್ಪೀರಿಯನ್ಸ್ ಮಾಡ್ತಾ ಹೋಗಿ, ಮನಸ್ಸಿನ ಒಳಗಡೆ ಹೇಳ್ಕೊಳ್ತಾ ಹೋಗಿ. ಎಷ್ಟು ಚೆನ್ನಾಗಿ ನೀವು ಅದನ್ನು ಹೇಳ್ಕೊಳ್ಳೋದ್ರ ಜೊತೆಗೆ ಫೀಲ್ ಮಾಡ್ತೀರಿ ಮತ್ತು ವಿಜುವಲೈಸ್ ಮಾಡ್ತೀರಿ, ಅಷ್ಟೇ ಚೆನ್ನಾಗಿ ನೀವು ಈ ಸಮಯದಲ್ಲಿ ಏನು ನೋಡ್ತಾ ಇದ್ದೀರಿ ಅದನ್ನು ಮ್ಯಾನಿಫೆಸ್ಟ್ ಮಾಡ್ತೀರಿ. ಚೆನ್ನಾಗಿ ಅಲ್ಲಿ ಫೀಲ್ ಮಾಡ್ತಾ, ಇಟ್ ಈಸ್ ಆಲ್ ಗೆಟಿಂಗ್ ರಿಜಿಸ್ಟರ್ಡ್ ದೇರ್, ಅಲ್ಲಿ ರಿಜಿಸ್ಟರ್ ಆಗ್ತಾ ಇದೆ, ಅಲ್ಲಿ ಸಂಪೂರ್ಣವಾಗಿ ಅದು ಸ್ಟೋರ್ ಆಗ್ತಾ ಇದೆ ಅಂತ ಫೀಲ್ ಮಾಡ್ಕೊಳ್ಳಿ. ಗಮನ ಹತ್ತಾ ಇತ್ತಾ ಹೋದರೆ ಮತ್ತೆ ಮತ್ತೆ ಗಮನವನ್ನು ನನ್ನ ಮಾತುಗಳ ಮೇಲೆ ತಂದು ನನ್ನ ಸೂಚನೆಗಳನ್ನೇ ಅನುಸರಿಸ್ತಾ ಹೋಗಿ. ನಿಮ್ಮ ಸಂಪೂರ್ಣ ಗಮನ ನಿಮ್ಮ ಮೆದುಳಿನ ಮಧ್ಯಭಾಗದಲ್ಲಿ, ಮೂರನೇ ಕಣ್ಣಿಂದ ನೀವು ಒಳಗಡೆ ಹೋಗಿದ್ರಿ, ಅಲ್ಲೊಂದು ಗುಹೆ ಇತ್ತು, ಗುಹೆ ಒಳಗಡೆ ಒಂದು ಮಾಣಿಕ್ಯ ಇತ್ತು. ಆ ಮಾಣಿಕ್ಯವನ್ನು ನೋಡ್ತಾ, ಆ ಬೆಳಕನ್ನ ಒಳಗಡೆ ಫೀಲ್ ಮಾಡ್ತಾ, ಆ ಬೆಳಕಿನಲ್ಲಿ ಇವೆಲ್ಲ ಮ್ಯಾನಿಫೆಸ್ಟೇಷನ್ಗಳನ್ನು ಮಾಡ್ತಾ ಇದ್ದೀರಿ. ನಿಮ್ಗೆ ಏನು ಬೇಕಾಗಿದೆ, ಆ್ಯಸ್ ಇಫ್ ನಿಮಗೆ ಈಗಾಗಲೇ ಅದು ಸಿಕ್ಕಿದೆ, ಆ ರೀತಿ ನೀವು ಅದನ್ನು ಹೇಳ್ಕೊತಾ ಇದ್ದೀರಿ, ಫೀಲ್ ಮಾಡ್ತಾ ಇದ್ದೀರಿ, ವಿಜುವಲೈಸ್ ಮಾಡ್ತಾ ಇದ್ದೀರಿ. ನಾನು ಶ್ರೀಮಂತನಾಗಿದ್ದೀನಿ, ನಾನು ಸಕ್ಸಸ್ಫುಲ್ ಆಗಿದ್ದೀನಿ, ನಾನು ಆರೋಗ್ಯದಿಂದ ತುಂಬಿದ್ದೀನಿ, ನಾನು ಖುಷಿಯಿಂದ ತುಂಬಿದ್ದೀನಿ, ನಾನು ಕಾಮ್ ಆ್ಯಂಡ್ ರಿಲ್ಯಾಕ್ಸ್ಡ್ ಆಗಿದ್ದೀನಿ, ನಾನು ತುಂಬ ಸಕ್ಸಸ್ಫುಲ್ ಆಗಿದ್ದೀನಿ, ನಾನು ನನ್ನ ಸ್ವಂತ ಮನೆಯನ್ನು ಕಟ್ಟಿದ್ದೀನಿ, ಆ ಮನೆಯಲ್ಲಿ ನಾನು ಫ್ಯಾಮಿಲಿ ಜೊತೆಗೆ ಖುಷಿಯಿಂದ ಆನಂದದಿಂದ ವಾಸ ಮಾಡ್ತಾ ಇದ್ದೀನಿ, ನನ್ನ ಹೆಸರು, ನನ್ನ ಏಳಿಗೆ ತುಂಬ ಚೆನ್ನಾಗಾಗಿದೆ. ಜಸ್ಟ್ ಅದನ್ನು ಫೀಲ್ ಮಾಡ್ತಾ ಹೋಗಿ, ಒಳಗಡೆ ಹೇಳ್ಕೊಳ್ತಾ ಹೋಗಿ, ಅದನ್ನು ವಿಜುವಲೈಸ್ ಮಾಡ್ತಾ ಹೋಗಿ. ಟೇಕ್ ಲಿಟಲ್ ಮೋರ್ ಟೈಮ್, ಇನ್ನೂ ಸ್ವಲ್ಪ ಟೈಮ್ ತಗೊಳ್ತಾ ಅದನ್ನು ಸ್ಪಷ್ಟವಾಗಿ ಫೀಲ್ ಮಾಡ್ತಾ ಹೋಗಿ. ಜಸ್ಟ್ ಫೀಲ್ ಇಟ್, ಎಕ್ಸ್ಪೀರಿಯನ್ಸ್ ಇಟ್. ಸ್ಪಷ್ಟವಾಗಿ ಅದನ್ನು ಫೀಲ್ ಮಾಡ್ತಾ ಹೋಗಿ, ಎಕ್ಸ್ಪೀರಿಯನ್ಸ್ ಮಾಡ್ತಾ ಹೋಗಿ. ಅದನ್ನು ಫೀಲ್ ಮಾಡ್ತಾ ನಾವು ಸ್ಲೋಲಿ ಅಲ್ಲಿಂದ ವಾಪಸ್ ಹೊರಗಡೆ ಬರ್ತಾ ಇದ್ದೀರಿ. ಸ್ಲೋಲಿ ಕಮ್ ಔಟ್, ಆ ಜಾಗದಿಂದ ಹೊರಗಡೆ ಬರ್ತೀರಿ. ಮತ್ತೆ ನಿಮ್ಮ ಮೂರನೇ ಕಣ್ಣು ಚಕ್ರದ ಮೇಲೆ ನಿಮ್ಮ ಗಮನ, ಆ ಸೆನ್ಸೇಷನ್ನ ಫೀಲ್ ಮಾಡ್ತಾ
ಸ್ಲೋಲಿ ನಿಮ್ಮ ಗಮನ ನಿಮ್ಮ ಉಸಿರಾಟದ ಮೇಲೆ ತನ್ನಿ. ಸ್ವಲ್ಪ ಹೊತ್ತು ಉಸಿರಾಟವನ್ನು ನೋಡ್ತಾ ಮನದ ಆಳದಿಂದ ನಿಮ್ಮ ಇಷ್ಟ ದೇವರನ್ನು ನೆನೆಸ್ಕೊಳ್ತಾ ಅವ್ರಿಗೆ ಧನ್ಯವಾದಗಳನ್ನು ಸಲ್ಲಿಸಿ. ಜಸ್ಟ್ ಸೇ ಥ್ಯಾಂಕ್ ಯು ಗಾಡ್. ಓ ದೇವರೇ, ನಿನಗೆ ತುಂಬ ತುಂಬ ಧನ್ಯವಾದಗಳು. ನಿಮ್ಮ ಎಲ್ಲ ಗುರು ಹಿರಿಯರಿಗೆ ನೆನೆಸ್ಕೊಳ್ತಾ ನಿಮ್ಮ ಗುರು ಹಿರಿಯರಿಗೆ ಧನ್ಯವಾದಗಳನ್ನು ಹೇಳಿ. ಜಸ್ಟ್ ಸೇ ಥ್ಯಾಂಕ್ ಯು ಮೈ ಗುರೂಸ್, ಆಲ್ ಮೈ ಎಲ್ಡರ್ಸ್, ಆಲ್ ಮೈ ಇನ್ಸಿಸ್ಟರ್ಸ್. ನಿಮ್ಮ ತಂದೆ ತಾಯಿಗೆ ಧನ್ಯವಾದಗಳನ್ನು ಹೇಳಿ. ಥ್ಯಾಂಕ್ ಯು ಸೋ ಮಚ್ ನನ್ನ ಪ್ರೀತಿಯ ತಂದೆ ತಾಯಿಗಳೇ. ನಿಮಗೆ ನೀವು ಧನ್ಯವಾದಗಳನ್ನು ಹೇಳಿ. ನಿಮ್ಮ ದೇಹ ಮನಸ್ಸು ಸಂಪೂರ್ಣವಾಗಿ ಸಹಕರಿಸ್ತು. ಸೊ ಜಸ್ಟ್ ಸೇ ಥ್ಯಾಂಕ್ ಯು ಟು ಯುವರ್ ಸೆಲ್ಫ್. ನಿಮಗೆ ನೀವು ಧನ್ಯವಾದಗಳನ್ನು ಹೇಳ್ತಾ ನಿಧಾನವಾಗಿ ನಿಮ್ಮ ದೇಹದ ಅರಿವಿಗೆ ಬನ್ನಿ. ನಿಮ್ಮ ಕೈ ಕಾಲು ಬೆರಳುಗಳನ್ನು ಅಲ್ಲಾಡಿಸಿ. ತಲೆಯನ್ನು ಸ್ವಲ್ಪ ಎಡದಿಂದ ಬಲಕ್ಕೆ, ಬಲದಿಂದ ಎಡಕ್ಕೆ ಮೂವ್ ಮಾಡಿ. ಒಂದು ದೊಡ್ಡ ಉಸಿರನ್ನು ಹೊಳ್ಕೊಂಡು ಪೂರ್ತಿ ಉಸಿರನ್ನು ಹೊರಹಾಕಿ. ಇನ್ನೊಂದು ದೊಡ್ಡ ಉಸಿರನ್ನು ಒಳಗೆ ತಗೊಂಡು ಪೂರ್ತಿ ಉಸಿರನ್ನು ಹೊರಹಾಕ್ತಾ ಸಂಪೂರ್ಣವಾಗಿ ನಿಮ್ಮ ದೇಹದ ಅರಿವಿಗೆ ಬರ್ತಾ, ಯಾವಾಗ ನಿಮಗೆ ಕಂಫರ್ಟಬಲ್ ಅನ್ಸುತ್ತೆ ನಿಧಾನವಾಗಿ ನಿಮ್ಮ ಎರಡು ಕೈಗಳನ್ನು ಜೋಡಿಸಿ, ಎರಡು ಹಸ್ತಗಳನ್ನು ಪರಸ್ಪರ ಚೆನ್ನಾಗಿ ಉಜ್ಜಿ, ಎರಡು ಕೈಗಳನ್ನು ನಿಮ್ಮ ಕಣ್ಗಳ ಮೀಡಿ, ಕೈಯಿಂದ ಬರುವಂಥ ಶಾಖ ಮತ್ತು ಶಕ್ತಿನ ಕಣ್ಣಿನ ಒಂದೊಂದು ಅಣುವಿಗೆ ಕೊಡ್ತಾ ನಿಧಾನವಾಗಿ ಕಣ್ಗಳನ್ನು ಉಜ್ತಾ, ಮುಖವನ್ನು ಸ್ಪರ್ಶ ಮಾಡ್ತಾ, ಫೀಲಿಂಗ್ ಫ್ರೆಶ್, ಹ್ಯಾಪಿ, ಹೆಲ್ದಿ, ಆಕ್ಟಿವ್, ಎನರ್ಜೆಟಿಕ್. ಸ್ಲೋಲಿ ಓಪನ್ ಯುವರ್ ಐಸ್, ಲುಕಿಂಗ್ ಎಟ್ ಯುವರ್ ಪಾಮ್ಸ್. ನಿಮ್ಮ ಹಸ್ತಗಳಲ್ಲಿ ನೋಡ್ತಾ ನಿಮ್ಮ ಕಣ್ಗಳನ್ನು ತೆಗೀರಿ. ರೈಟ್, ಗ್ರೇಟ್. ವೆಲ್ಕಮ್ ಬ್ಯಾಕ್ ಎವ್ರಿಬಡಿ. ಹೇಗೆ ಅನಿಸ್ತಾ ಇದೆ? ಆಸ್ಕ್ ಆಲ್ ಟು ಅನ್ಮ್ಯೂಟ್. ಎಸ್ ಮೇಡಮ್, ಇಲ್ಲಿಂದ ಎಲ್ರಿಗೂ ಅನ್ಮ್ಯೂಟ್ ಮಾಡಿದ್ದೀನಿ. ಯಾರಾದರೂ ನಿಮ್ಮ ಅನುಭವ ಶೇರ್ ಮಾಡಬೇಕು ಅಂದರೆ ಮೇಡಮ್, ಪ್ರಸನ್ನ ಸಿಂಹ ಅವರ ಶ್ರೀಮತಿಯವರು ಹ್ಯಾಂಡ್ ರೈಸ್ ಮಾಡಿದ್ರಿ. ಯು ಕ್ಯಾನ್ ಅನ್ಮ್ಯೂಟ್ ಯೋರ್ ಸೆಲ್ಫ್. ಅನ್ಮ್ಯೂಟ್ ಮಾಡಿ ಮಾತಾಡಿ. ಇಲ್ಲಿಂದ ಅನ್ಮ್ಯೂಟ್ ಮಾಡಿದ್ದೀನಿ, ಅಲ್ಲಿಂದ ಅನ್ಮ್ಯೂಟ್ ಮಾಡಿ ಮಾತಾಡಿ. ಎಸ್ ಮೇಡಮ್, ಹೇಳಿ. ತುಂಬಾ ಕಾಮ್ ಆಗಿತ್ತು, ತುಂಬಾ ಚೆನ್ನಾಗಿ. ಓಕೆ. ಬೆಳಗಿನ ಪ್ರಪಂಚ ಗೊತ್ತಾಗ್ಲಿಲ್ಲ ನನಗೆ, ಅನುಭವ ಬರ್ಲಿಲ್ಲ. ಕಾಮ್ ಆಗಿತ್ತಾ? ಹೌದು. ವಂಡರ್ಫುಲ್, ವಂಡರ್ಫುಲ್, ವಂಡರ್ಫುಲ್. ಗುಡ್. ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ಸುಮ್ಮನೆ ಅನ್ಮ್ಯೂಟ್ ಮಾಡಬೇಡಿ. ಏನಾದರೂ ಫೀಡ್ಬ್ಯಾಕ್ ಶೇರ್ ಮಾಡ್ತೀನಿ, ಅನ್ಮ್ಯೂಟ್ ಮಾಡಿ. ಬ್ಯಾಕ್ಗ್ರೌಂಡ್ ಇಲ್ಲಿ ಮಾತಾಡ್ತಾ ಇರ್ತೀರಿ, ಇಲ್ಲಿ ಕೇಳಿಸುತ್ತೆ. ಆಲ್ ರೈಟ್, ಸೂಪರ್ ಸೂಪರ್ ಸೂಪರ್, ಎಕ್ಸಲೆಂಟ್, ಗ್ರೇಟ್. ಸೊ ಐ ಹೋಪ್ ಎಲ್ಲರೂ ಎಂಜಾಯ್ ಮಾಡಿದ್ರಿ, ಎಲ್ರಿಗೂ ಖುಷಿ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೀವು ಏನೇನು ಸ್ಪಷ್ಟವಾಗಿ ಈ ಮೈಂಡ್ ಒಳಗಡೆ ನೀವು ನೋಡಿರ್ತೀರಿ. ಇವಾಗ ನಾನು ಏನು ಮಾಡಿಸ್ದೆ, ದೋ ಶಾರ್ಟ್ ಟೈಮಿಂಗ್ ಮಾಡಿಸ್ದೆ, ಬಟ್ ದಿಸ್ ಮೆಡಿಟೇಷನ್ ಏನಿದೆ ತುಂಬ ಪವರ್ಫುಲ್ ಮೆಡಿಟೇಷನ್ ಮಾಡಿಸಿದ್ದೀನಿ. ನೀವು ಎಷ್ಟು ಚೆನ್ನಾಗಿ ಇನ್ವಾಲ್ವ್ ಆಗಿರ್ತೀರಿ ಅದಕ್ಕೆ ತಕ್ಕಂತೆ ನಿಮ್ಮ ಮ್ಯಾನಿಫೆಸ್ಟೇಷನ್ ಆಗುತ್ತೆ. ಮುಂದಿನ ದಿನಗಳಲ್ಲಿ ನೀವು ಏನೇನು ನೋಡಿರ್ತೀರಿ, ಅಲ್ಲಿ ಏನೇನು ವಿಜುವಲೈಸ್ ಮಾಡಿರ್ತೀರಿ, ಏನೇನು ಫೀಲ್ ಮಾಡಿರ್ತೀರಿ, ಅದೆಲ್ಲವೂ ನಿಮ್ಮ ಜೀವನದಲ್ಲಿ ಮ್ಯಾನಿಫೆಸ್ಟಸ್ ತುಂಬ ಫಾಸ್ಟ್, ತುಂಬ ಬೇಗನೆ ಆಗುತ್ತೆ. ರೈಟ್? ಸೊ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ಅಗೇನ್ ಆ ಎರಡು ಸೂಚನೆಗಳು. ಒಂದು, ರೇಖಿ ಲೆವೆಲ್ 4 ಯಾರಾದರೂ ಜಾಯ್ನ್ ಆಗಬೇಕು ಅಂದರೆ ನಾಳೆಯಿಂದ ಕ್ಲಾಸಸ್ ಶುರು ಆಗ್ತಾ ಇದೆ. ಲೆವೆಲ್ 3 ಮಾಡಿರೋರ್ಗೆ ಮಾತ್ರ ಅದು. ಸೊ ಯಾರ್ಯಾರು ಈಗಾಗಲೇ ಲೆವೆಲ್ 3 ಮಾಡಿದ್ದೀರಿ ಅವರು ಲೆವೆಲ್ 4ಗೆ ಜಾಯ್ನ್ ಆಗ್ಬೋದು. ರೇಖಿ ಟೀಚರ್ಸ್ ಟ್ರೈನಿಂಗ್ ಕೋರ್ಸ್ ವೇರ್ ನೀವು ಕೂಡ ಟೀಚರ್ ಆಗಿ ನೀವು ಬೇರೆಯವ್ರಿಗೂ ಹೇಳ್ಕೊಡ್ಬೋದು. ಬೇರೆಯವ್ರಿಗೆ ಹೇಳ್ಕೊಡೋದು ಈ ಸದ್ಯಕ್ಕೆ ಇಲ್ಲ ಅಂತಿದ್ರು ಕೂಡ ರೇಖಿ ಬಗ್ಗೆ ಒಂದು ಕಂಪ್ಲೀಟ್ ನಾಲೆಜ್ ನಿಮ್ಗೆ ಆಗಿಬಿಡತ್ತೆ. ಅಡ್ವಾನ್ಸ್ ಲೆವೆಲ್ದು ಕೆಲವೊಂದು ಸಿಂಬಲ್ಸ್ ಎಲ್ಲ ಸಿಗುತ್ತೆ. ಸೊ ಲೆವೆಲ್ 3 ಆಗಿರೋರು ಲೆವೆಲ್ 4ಗೆ ಜಾಯ್ನ್ ಆಗ್ಬೋದು. ಎರಡನೇದು, ಪಾಸ್ಟ್ ಲೈಫ್ ರಿಗ್ರೆಷನ್ ಥೆರಪಿ ಟ್ರೈನಿಂಗ್ ಕೋರ್ಸ್ನ 27th ಜುಲೈಯಿಂದ ಶುರು ಮಾಡ್ತಾ ಇದ್ದೀನಿ.
ಒಂದು ಅದ್ಭುತವಾದಂಥ ಲೈಫ್ ಟ್ರಾನ್ಸ್ಫಾರ್ಮೇಷನ್ ಕೋರ್ಸ್ ಅದಾಗಿರುತ್ತೆ. ಸೊ ನಿಮ್ಮಲ್ಲಿ ಯಾರಿಗಾದ್ರೂ ಆಸಕ್ತಿ ಇತ್ತು ಅಂತಿದ್ರೆ ನೀವು ಆ ಒಂದು ಕೋರ್ಸ್ನು ಕೂಡ ಜಾಯ್ನ್ ಆಗ್ಬೋದು. ಐ ವುಡ್ ಹೈಲಿ ರೆಕಮೆಂಡ್. ಅದು ಒಂದು ಸುಮಾರು 1.5 to 2 months ತನಕ ನಡೆಯುವಂಥ ನನ್ನ ಕೋರ್ಸು ಆನ್ಲೈನ್ ಪ್ಲಸ್ ಆಫ್ಲೈನ್ ಎರಡೂ ಇರುತ್ತೆ. ನೀವೇನಾದರೂ ಫೌಂಡೇಶನ್ ಕೋರ್ಸ್ ಮಾಡಿದರೆ ಅದರಲ್ಲೆಲ್ಲ ಡೀಟೇಲ್ಸ್ ಕೊಟ್ಟಿದ್ದೀನಿ. ಮಾಡಿಲ್ಲ ಅಂದರೆ ಯು ಕ್ಯಾನ್ ಟೇಕ್ ದ ರೆಕಾರ್ಡಿಂಗ್ ಆಫ್ ದಟ್ ಫೌಂಡೇಶನ್ ಕೋರ್ಸ್. 2 ದಿನದ ಕೋರ್ಸ್ ಏನಿತ್ತು ಅದರ ರೆಕಾರ್ಡಿಂಗ್ ತೊಗೊಂಡು ಅದನ್ನು ನೋಡಿ ಆಮೇಲೆ ಬೇಕು ಅಂತಿದ್ರೆ, ನಿಮಗೆ ಆಸಕ್ತಿ ಬಂತು ಅಂತಿದ್ರೆ ನೀವು ಆ ಒಂದು ಟ್ರೈನಿಂಗ್ ಕೋರ್ಸ್ ಏನಿದೆ ಅದನ್ನು ಜಾಯಿನ್ ಆಗ್ಬೋದು. ಕ್ಲಿಯರ್? ಅದೇ ಥರ ನೀವು ಯಾವ ಒಂದು ವಾಟ್ಸಪ್ ಗ್ರೂಪಲ್ಲಿ ಇದ್ದೀರಿ, ದಯವಿಟ್ಟು ಅದೇ ವಾಟ್ಸಪ್ ಗ್ರೂಪಲ್ಲಿ ಇರಿ. ಸೊ ದಟ್ ಮುಂದಿನ ದಿನಗಳಲ್ಲಿ ನನಗೆ ನನ್ನ ಈ ಥರ ಕ್ಲಾಸ್ ಯಾವುದೇ ಕ್ಲಾಸ್ ಇದ್ರೂ ಕೂಡ ಅದರ ಅಪ್ಡೇಟ್ ನಿಮ್ಗೆ ಸಿಗ್ತಾ ಇರುತ್ತೆ. ನಿಮ್ಗೆ ಯಾವಾಗ ಅನುಕೂಲ ಆಗುತ್ತೆ ಆವಾಗ ನೀವು ಆ ಕ್ಲಾಸ್ನ ಜಾಯ್ನ್ ಆಗ್ಬೋದು. ಜೊತೆಗೆ ಫುಲ್ ಮೂನು, ನ್ಯೂ ಮೂನು ಮತ್ತು ಸಮ್ಟೈಮ್ಸ್ ವೀಕೆಂಡ್ಸು ಈ ಥರ ಕೆಲವೊಂದು ಫ್ರೀ ಕ್ಲಾಸಸ್ಗಳನ್ನು, ಫ್ರೀ ಸೆಷನ್ಸ್ಗಳನ್ನು ಮಾಡ್ತಾ ಇರ್ತೀನಿ. ಇಲ್ಲೂ ಕೂಡ ನಿಮ್ಗೆ ಗೊತ್ತಿದೆ, ಒಂದು ಒಳ್ಳೆಯ ಅದ್ಭುತವಾದಂಥ ನಾಲೆಡ್ಜ್, ಜ್ಞಾನವನ್ನು ಪಡೆಯುವಂಥ ಒಂದು ಸದಾವಕಾಶ ಇರುತ್ತೆ. ಸೊ ಆ ಫ್ರೀ ಕ್ಲಾಸಸ್ಗಳಿಗೆ ನೀವು ಕೂಡ ಜಾಯ್ನ್ ಆಗೋದರ ಜೊತೆಗೆ ನಿಮ್ಮ ಫ್ಯಾಮಿಲಿ, ನಿಮ್ಮ ಸರ್ಕಲ್ಗಳಲ್ಲಿ ಯಾರ್ಯಾರು ಇದ್ದಾರೆ ಅವ್ರಿಗೆಲ್ರಿಗೂ ನೀವು ಇನ್ವೈಟ್ ಮಾಡ್ಬೋದು. ನೀವೇನಾದರೂ ಬೇರೆ ಬೇರೆ ಗ್ರೂಪ್ಸ್ಗಳಲ್ಲಿದ್ದರೆ ನಾವು ಲಿಂಕ್ ಕಳಿಸಿದ ತಕ್ಷಣ ನೀವು ನಿಮ್ಮ ಬೇರೆ ಬೇರೆ ಗ್ರೂಪ್ಗಳಲ್ಲಿ ಫಾರ್ವರ್ಡ್ ಮಾಡಿದರೆ ಎಷ್ಟು ಜಾಸ್ತಿ ಜನ ಆಗ್ತಾರೆ ಅಷ್ಟು ಜಾಸ್ತಿ ಜನ ಇದರ ಒಂದು ಬೆನಿಫಿಟ್ಗಳನ್ನು ಪಡಿಬೋದು. ಸೊ ನೀವು ಕೂಡ ನಾನು ಅಂತ ಹೇಳಲ್ಲ, ನನ್ನ ಮುಖಾಂತರ ಭಗವಂತ ಒಂದು ಬೆಳಕನ್ನು, ಒಂದು ಲೈಟ್ನ ಸ್ಪ್ರೆಡ್ ಮಾಡುವಂಥ ಕೆಲಸ ಮಾಡ್ತಾ ಇದೆ. ಸೊ ಈ ಬೆಳಕನ್ನು ಸ್ಪ್ರೆಡ್ ಮಾಡುವಂಥ ನನ್ನ ಈ ಒಂದು ಉದ್ದೇಶದಲ್ಲಿ ನೀವು ಕೂಡ ಪಾಲ್ಗೊಳ್ಬೋದು. ಸೊ ನೀವು ಕೂಡ ನಿಮ್ಮ ಕೈಲಿ ಏನಿದೆ ಈ ಥರದ ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ಮಾತ್ರ, ನಿಮಗೂ ಇಷ್ಟ ಆಗಬೇಕು. ಯಾಕಂದರೆ ನಿಮ್ಗೆ ಇಷ್ಟ ಆಗಿಲ್ಲ ನೀವು ಬೇರೆಯವ್ರಿಗೆ ಸ್ಪ್ರೆಡ್ ಮಾಡೋದು ಕಷ್ಟ ಆಗತ್ತೆ. ಸೊ ನಿಮಗೆ ನನ್ನ ಕ್ಲಾಸಸ್ಗಳು ಇಷ್ಟ ಆಗ್ತಾ ಇದ್ದು ಈ ಥರ ಫ್ರೀ ಕ್ಲಾಸಸ್ ಇದ್ದಾಗೆಲ್ಲ ನೀವು ಅದನ್ನು ಫಾರ್ವರ್ಡ್ ಮಾಡ್ಬೋದು. ಸೊ ಜಾಸ್ತಿ ಜನರಿಗೆ ನೀವು ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿನ ರೀಚ್ ಮಾಡೋ ಥರ ಆಗುತ್ತೆ. ಇದರಿಂದ ನಿಮ್ಮ ಕ್ರೆಡಿಟ್, ಅಂದರೆ ನಿಮ್ಮ ಪುಣ್ಯದಲ್ಲಿ ಒಂದು ಬ್ಯಾಲೆನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ನಿಮ್ಮ ಪುಣ್ಯದ ಬ್ಯಾಲೆನ್ಸ್ನು ಕೂಡ ಜಾಸ್ತಿ ಮಾಡ್ತಾ ಹೋಗಿ ಜಾಸ್ತಿ ಜನರ ತನಕ ಒಂದು ಒಳ್ಳೆ ವಿದ್ಯೆಗಳು, ಒಳ್ಳೆಯ ನಾಲೆಜ್ನ ನಾವು ಸ್ಪ್ರೆಡ್ ಮಾಡ್ತಾ ಹೋಗೋಣ. ಅದರಲ್ಲಿ ನೀವು ಕೂಡ ಪಾಲ್ಗೊಳ್ಬೋದು. ಸೊ ಈ ಥರ ಕ್ಲಾಸಸ್ ಇದ್ದಾಗ ನೀವು ಕೂಡ ಅವ್ರಿಗೆ ಫಾರ್ವರ್ಡ್ ಮಾಡಬಹುದು. ರೈಟ್? ವಿಜುವಲೈಸೇಷನ್ ಎಕ್ಸ್ಪೀರಿಯನ್ಸ್ ಸೂಪರ್ ಸರ್, ಫೀಲಿಂಗ್ ಹ್ಯಾಪಿ. ಥ್ಯಾಂಕ್ ಯು ಅನುಶ್ರೀ, ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ಸೊ ಇದೇ ಥರ ಎಲ್ಲ ಫ್ರೀ ಕ್ಲಾಸಸ್ಗಳನ್ನು ಕೂಡ ಜಾಯ್ನ್ ಆಗಿ, ಜೊತೆಗೆ ಆಸ್ ಐ ಟೋಲ್ಡ್ ಯು ಬೇರೆಯವರು ಕೂಡ ಈ ಒಂದು ಲೈಟ್ನ ಸ್ಪ್ರೆಡ್ ಮಾಡಿ. ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಕ್ಲಾಸಸ್ ನಡೀತಾ ಇರುತ್ತೆ. ಸೊ ನಿಮ್ಗೆ ಯಾವಾಗ ಯಾವ ಕ್ಲಾಸ್ ಮಾಡಬೇಕು ಅಂತ ಅನುಕೂಲ ಆಗುತ್ತೆ ಆ ಕ್ಲಾಸಸ್ಗಳನ್ನು ನೀವು ಜಾಯ್ನ್ ಆಗ್ಬೋದು. ಕೆಲವೊಂದು ಬೇಸಿಕ್ ಲೆವೆಲ್ದು ಆಲ್ಮೋಸ್ಟ್ ಫ್ರೀನೇ ಇರುತ್ತೆ. ಫಾರ್ ಎಕ್ಸಾಂಪಲ್ ರೇಖಿ ಲೆವೆಲ್ 1 ಜಸ್ಟ್ 99 ಮಾಡ್ತೀನಿ, ಚಕ್ರ ಸಾಧನ ಜಸ್ಟ್ 51 ಮಾಡ್ತೀನಿ. ಸೊ ಈ ಥರ ಬೇಸಿಕ್ ಲೆವೆಲ್ದು ಆದರೂ ಅಟ್ಲೀಸ್ಟ್ ನೀವು ಮತ್ತೆ ಸಾಕಷ್ಟು ಜನ ಜಾಯ್ನ್ ಆಗ್ಬೋದು. ಸೊ ಅದನ್ನು ಪ್ರಾಕ್ಟೀಸ್ ಮಾಡ್ತಾನೂ ಕೂಡ ನಮ್ಮ ಲೈಫ್ನ ನಾವು ಟ್ರಾನ್ಸ್ಫಾರ್ಮ್ ಮಾಡ್ಬೋದು. ಆಲ್ ರೈಟ್, ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದಿಸ್ ಈವ್ನಿಂಗ್. ಈಗ ನಾನು ನಿಮ್ಮ ಅಪ್ಪಣೆ ತಗೋತಾ ಇದ್ದೀನಿ. ಟೇಕ್ ಅ ವೆರಿ ಗುಡ್ ಕೇರ್ ಆಫ್ ಯೋರ್ಸೆಲ್ಫ್. ಆಲ್ವೇಸ್ ಬಿ ಹ್ಯಾಪಿ, ಖುಷಿಯಾಗಿರಿ, ಆನಂದವಾಗಿರಿ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಮತ್ತೆ ಇದೇ ಥರ ಕ್ಲಾಸಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಟೇಕ್ ಅ ವೆರಿ ಗುಡ್ ಕೇರ್ ಆಫ್ ಯೋರ್ಸೆಲ್ಫ್. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಶುಭರಾತ್ರಿ ಎವ್ರಿಬಡಿ. ಗಾಡ್ ಬ್ಲೆಸ್ ಯು ಆಲ್. ಗಾಡ್ ಬ್ಲೆಸ್ ಯು. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್. ಥ್ಯಾಂಕ್ ಯು. ಟೇಕ್ ಕೇರ್. ಬಾಯ್. ಗಾಡ್ ಬ್ಲೆಸ್ ಯು.